ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಮಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ತಿಳಿಸಿದಂತೆ ಶ್ರೀರಾಮಚಾರಿತ್ರ್ಯ ಮಂಜರಿಯ ಮೊದಲನೇ ಶ್ಲೋಕ ಅನುಸಂಧಾನ ಮಾಡ್ತಾ ಬಂದ್ವಿ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃತನುಜ ಸಹಿತಃ ತಾಟಕಾಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾಶಾಪಂಚ ಹನ್ತ್ವಾ ಶಿವಧನುಪಯಂ ಜಾನಕೀನ್ನ ಪ್ರಸೀದೇ. ಮೊದಲನೇ ಶ್ಲೋಕದ ಅನುಸಂಧಾನ ಮಾಡಿದ್ವಿ. 11 ವಿಷಯಗಳನ್ನು ಒಳಗೊಂಡು ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅಹಲ್ಯ ಶಾಪಂಚ ಅಂತ ಒಂದು ಪಾಠ ಇದೆ, ಅಹಲ್ಯ ಶಾಪಾಚ್ಯ ಅಂತ ಇನ್ನೊಂದು ಪಾಠ. ಅಹಲ್ಯ ಶಾಪಾತ್ ವಿಮೋಚ್ಯ ಅನ್ನೋ ಹಿಂದಿನ ಪಾದಕ್ಕೆ ಅನ್ವಯ ಮಾಡಿಕೊಳ್ಬೇಕು. ಗೌತಮ ಋಷಿಗಳು ಕೊಟ್ಟಂತಹ ಶಾಪ, ಮಂತ್ರಾಲಯ ಪ್ರಭುಗಳು ಗೌತಮರ ಹೆಸರನ್ನು ಉಲ್ಲೇಖಿಸಲಿಲ್ಲ. ಶಾಪ ಕೊಟ್ಟವರು ಅವರೇ, ಅವಳ ಹೆಸರನ್ನು ಮಾತ್ರ ಉಲ್ಲೇಖಿಸಿದ್ದಾರೆ. ಶಾಪ ಸ್ವೀಕರಿಸಿದವಳು ಅಹಲ್ಯೆ. ಶಾಪ ಸ್ವೀಕಾರ ಮಾಡಿದ ಅಹಲ್ಯೆ ಕಲ್ಲಾಡಿದ್ಲು ಅಂತ ರಾಮಾಯಣದ ಕಥೆ. ರಾಮ ಪಾದಸ್ಪರ್ಶ ಮಾಡಿದ ಕೂಡಲೇ ಅಹಲ್ಯೆ ಪುನಶ್ಚೇತನಗೊಂಡು ಗೌತಮರೊಟ್ಟಿಗೆ ಯೋಚನೆ ಮಾಡಿದ ಅಂತ ರಾಮಾಯಣದ ಕಥೆಯನ್ನು ಸಂಗ್ರಹಿಸಿ ಮಂತ್ರಾಲಯ ಪ್ರಭುಗಳು ಅಹಲ್ಯ ಶಾಪಾತ್ ವಿಮೋಚ್ಯ ಅನ್ನೋ ಪದವನ್ನು ಸೇರಿಸಿದ್ದಾರೆ. ಇದರ ಒಳಗಿರುವ ಸಂದೇಶ ಏನು ಅಂದರೆ, ನಾವು ಕೂಡ ಅಹಲ್ಯೆಯಂತೆ ಬೇರೆ ಬೇರೆ ಮಹಾತ್ಮರ ಶಾಪಕ್ಕೆ ಗುರಿಯಾದದ್ದಿರ್ತದೆ. ಅಪರಾಧ ಮಾಡದೆ ಅಂತ ಎರಡಿದೆ. ಕೆಲವರಿಗೆ ಪ್ರಶ್ನೆನೂ ಇದೆ, ಅಹಲ್ಯೆ ಏನು ತಪ್ಪೇ ಮಾಡಿಲ್ಲ, ಆದರೂ ಶಾಪ ಯಾಕೆ ಕೊಟ್ಟರು ಗೌತಮರು ಅಂತ. ಇಂದ್ರ ಅಪರಾಧ ಮಾಡಿದ್ದ, ಇಂದ್ರ ಅಪರಾಧ ಮಾಡಿದ್ದಕ್ಕೆ ಶಾಪ ಕೊಟ್ಟರು ಅಂತ ರಾಮಾಯಣದಲ್ಲಿ ಬರ್ತದೆ. ಅದನ್ನು ಇಲ್ಲಿ ಸಂಗ್ರಹಿಸಲಿಲ್ಲ ಏನೋ ಅಂತ ಎರಡೂ ಪ್ರಶ್ನೆ ಇದೆ. ಭಗವತ್ಪಾದರು ನಿರ್ಣಯವನ್ನು ಕೊಡುವಾಗ ಒಂದು ರಹಸ್ಯವನ್ನು ಹೇಳ್ತಾರೆ. ಇಂದ್ರ ಅಪರಾಧ ಮಾಡಿದ್ನಾ ಇಲ್ವಾ ಅಂತ ಬಹಳ ದೊಡ್ಡ ಚರ್ಚೆ, ಸ್ವಲ್ಪ ಮಾತ್ರ ಅನುಸಂಧಾನ ಮಾಡಿರ್ತದೆ. ಬಹಳ ಸುಂದರಿಯಾದ ಅಹಲ್ಯೆಯ ಬಗ್ಗೆ ಮನಸೋತಿದ್ದ ಇಂದ್ರ. ಗೌತಮರಂತೆ ವೇಷ ಧರಿಸಿ ಬಂದವನು ಆತನೇ. ಗೌತಮರು ಸ್ನಾನಕ್ಕೆ ಹೋಗೋ ಹಾಗೆ ಪ್ರೇರೇಪಿಸಿದವನು ಅವನೇ. ಪರಸ್ತ್ರೀಯಾದ ಅಹಲ್ಯೆಯನ್ನು ಘರ್ಷಿಸಿದವನು ಅವನೇ. ಶಾಪನೂ ಬಂತು, ಅವನಿಗೂ ಶಾಪ ಕೊಟ್ಟಿದ್ದಾರೆ ಅಂತಿದೆ ಕಥೆ. ಈ ವಿಷಯದ ಬಗ್ಗೆ ಭಗವತ್ಪಾದರು ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು ಹೇಳುವ ಅಂಶವನ್ನು ಚಿಂತನೆ ಮಾಡಿರಬೇಕು. ಇಂದ್ರ ಇಷ್ಟು ದೊಡ್ಡ ದೇವತಾ ಪುರುಷ, ದೇವಲೋಕವನ್ನು ಆಳುವವ, ಅವನಿಗೆ ಅಹಲ್ಯೆಯ ಮೇಲೆ ಆಸೆ ಬಂದು
ಸಂಘ ಮಾಡಿದ ಅಂದರೆ ಅವನ ಪದವಿಗೆ, ಅವನ ವ್ಯಕ್ತಿತ್ವಕ್ಕೆ, ಅವನ ಕ್ಯಾರೆಕ್ಟರ್ ಅಂತ ಏನು ಕರೀತಾರಲ್ಲ ಇವತ್ತು, ಒಂದರ್ಥದಲ್ಲಿ ಚ್ಯುತಿ ಬಂದಂತೆ ಆಯಿತೋ ಇಲ್ಲೋ ಅಂತ ಚರ್ಚೆ ಬಹಳ ಜನ ಮಾಡ್ತಾರೆ. ಅದಕ್ಕೆ ಕೊಡುವ ಉತ್ತರ ಎಲ್ರಿಗೆ ಸಮಾಧಾನ ಕೊಡ್ತದೆ ಅಂತ ಇರ್ಲಿಕ್ಕಿಲ್ಲ. ಆದರೆ ತಿಳುವಳಿಕೆ ಇರೋರು, ವಿವೇಕಿಗಳು ಅದನ್ನು ಒಪ್ಪಿಕೊಳ್ತಾರೆ. ಗೌತಮಸ್ಯ ತಪೋಹರ್ತುಂ ಅಂತ ಒಂದು ವಾಕ್ಯ. ಗೌತಮ ಋಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಅವರ ತಪಸ್ಸು ಅವರ ಅರ್ಹತೆ ಮೀರಿ ಹೋಗಿದ್ದಂತೆ. ಅರ್ಹತೆ ಮೀರಿದ ತಪಸ್ಸು ಅಂದಾಗ ಅವರ ಪುಣ್ಯವನ್ನು ಅವರಿಗೆ ದಕ್ಕಲ್ಲ, ಅದನ್ನು ಬೇರೆಯವರಿಗೆ ಸಂಚಯ ಮಾಡೋ ಹಾಗೆ ಮಾಡ್ತಾನಂತೆ ದೇವರು. ಅದಕ್ಕೆ ದೇವತೆಗಳನ್ನು ಪ್ರೇರಣೆ ಮಾಡ್ತಾನೆ. ಅದರಲ್ಲಿ ಇಂದ್ರನನ್ನು ಪಾತ್ರ ಮಾಡಿದ ದೇವರು. ಇಂದ್ರನನ್ನು ನಿಮಿತ್ತ ಮಾಡಿ ನೀನು ಹೀಗೆ ಮಾಡು ಅಂತಂದ. ಗೌತಮರ ಮುಂದೆ ಹೀಗೆ ಮಾಡಿದಾಗ ಇದಕ್ಕಿಂತ ಬೇರೆ ಇನ್ನೇನಾದರೂ ಮಾಡಿದರೂ ಕೂಡ ಗೌತಮ ಋಷಿಗಳಿಗೆ ಆ ರೀತಿ ಸಿಟ್ಟು ಬರ್ತಿರಲೇ ಇಲ್ಲ. ಅವರಿಗೆ ಸಿಟ್ಟೇ ಬರದೇ ಹೋದ್ರೆ ಅವರ ಒಳಗಿರುವ ತಪಸ್ಸು ಪುಣ್ಯ ಯಾವುದೂ ಅವರಿಂದ ದೂರ ಆಗ್ತಿರಲಿಲ್ಲ. ನೋಡಿದ್ರೆ ಅರ್ಹತೆ ಮೀರಿ ಪುಣ್ಯ ಅವರಿಂದ ನಡೆದುಬಿಟ್ಟಿದೆ. ಇದೆಲ್ಲ ರಹಸ್ಯ ಇದೆ, ದೇವತಾ ರಹಸ್ಯ. ಹಾಗಾದ್ರೆ ಗೌತಮರಿಗೆ ಸಿಟ್ಟು ಬರಬೇಕು ಅಂತ ಹೇಳಿ ಇಂದ್ರ ಹಾಗೆ ಮಾಡಿದ. ಏನೋ ಅವ್ರ ಮನೆಯಲ್ಲಿ ಹೋಗಿ ಅವ್ರು ಮಾಡ್ತಾ ಇದ್ದ ಸಂಧ್ಯಾ ವಂದನೆ ಪಾತ್ರೆ ಕರೆದಿದ್ರೆ ಹೋಗಿ ಬಿಡು ಹೊಸ ತರಿಸಿದ್ರೆ ಆಯ್ತು ಅಂತಿದ್ರಂತೆ ಗೌತಮ. ಅಥವಾ ಬೇಡವೇ ಬೇಡ, ನದಿಯಲ್ಲಿ ಮುಳುಗೆ ಸಂಧ್ಯಾ ವಂದನೆ ಮಾಡ್ತೀನಿ, ಪಾತ್ರೆ ಇಲ್ಲಿದ್ರು ಇಲ್ಲೇನು, ಹೀಗೆಲ್ಲ ಮಾಡ್ತಿದ್ರು. ಅಷ್ಟು ಸಂಯಮನ ಅವರಿಗೆ, ಸಹನ ಶಕ್ತಿ ಇದೆ. ತಪಸ್ವಿಗಳು, ಭಾರಿ ಇಂದ್ರಿಯ ನಿಗ್ರಹ. ಅಂಥವ್ರನ್ನ ಸಿಟ್ಟಿಗೆ ಎಬ್ಬಿಸೋದಿದೆ ಅಲ್ಲ, ಭಾರಿ ಕಷ್ಟ. ಸಾಮಾನ್ಯ ಮನುಷ್ಯರೇ ಭೂಮಿಯಲ್ಲಿ ಹುಟ್ಟಿದವರು ಒಂದು ಹಂತದಲ್ಲಿ ಒಂದಿಷ್ಟು ತಿಳುವಳಿಕೆ ಮಾಡಿಕೊಂಡವ್ರನ್ನೇ ಸಿಟ್ಟು ಬರೆಸ್ಲಿಕ್ಕೆ ಆಗಲ್ಲ. ಅವರು ಹಾಗೆ ಸಂಯಮದಿಂದ ಇರ್ತಾರೆ. ಇಲ್ಲಿ ಗೌತಮ ಋಷಿಗಳು ಕೇಳಬೇಕೆ, ಅಂಥವರು ಸಿಟ್ಟಾಗಬೇಕು, ಅವರು ಮಾಡಿದಂಥ ಪುಣ್ಯ ಅವರಿಂದ ದೂರ ಆಗಬೇಕು, ಅವರ ಅರ್ಹತೆ ಮೇಲಿದ್ದು. ಅದಕ್ಕೆ ಇಂದ್ರ ಹಾಗೆ ಮಾಡಿದ ಅಂತ ಕಥೆ. ಈಗ ಹೇಳಬೇಕು, ಇಂದ್ರ ಈ ರೀತಿ ಅವರ ಪುಣ್ಯವನ್ನು ಸಂಚಯಗೊಳಿಸಬೇಕು ಅನ್ನೋ ಕಾರಣದಲ್ಲಿ ತಾನು ಈ ದೇವತಾ ಕಾರ್ಯದಲ್ಲಿ ತೊಡಗಿದ್ನೇ ಹೊರತು ಇಂದ್ರನಿಗೆ ಅದು ಅಪರಾಧಕ್ಕೆ ಪ್ರಶ್ನೆನೇ ಬರಲಿಲ್ಲ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇವತ್ತಿನ ದೃಷ್ಟಿ, ಇವತ್ತಿನ ಸಮಾಜ, ಅನೇಕ ಪ್ರಮಾಣಗಳು, ಮಾತು, ಅಲ್ಲಿ ನಡೆದ ದೇವತಾ ರಹಸ್ಯಗಳ ಬಗ್ಗೆ ಆಲೋಚನೆಯೇ ಇಲ್ಲದೇನೆ ಇಂದ್ರನನ್ನು ಬೆರಳು ಮಾಡಿ ತೋರಿಸಿದ್ರೆ ಅವರಿಗೇನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಇಂದ್ರ ಮಾಡಿದ್ದು ಅಪರಾಧ ಅಂತ ಪರಿಗಣಿಸಲಿಲ್ಲ. ಆದರೂ ಇಂದ್ರನಿಗೆ ಒಂದರ್ಥದ ಅಪರಾಧ ಸೇರ್ಕೊಂತಂತೆ. ಯಾವ ಅಪರಾಧ ಅಂತ ವಿಶೇಷವಾಗಿ ಹೇಳ್ತಾರೆ ಭಗವತ್ಪಾದ. ಅಹಲ್ಯಾಘರ್ಷಣದ ಅಪರಾಧ ಅಲ್ಲ. ಆದರೆ ಅಹಲ್ಯ ಒಬ್ಬಳು ದೇವಭಕ್ತಳು, ಗೌತಮ ಋಷಿಗಳು ಇನ್ನೊಬ್ಬ ದೇವಭಕ್ತ. ಈ ಇಬ್ಬರು ವಿಷ್ಣು ಭಕ್ತರು ದಂಪತಿಗಳಾದಾಗ ಎಷ್ಟೋ ದಿನಗಳ ಕಾಲ ಅವರಿಬ್ಬರಿಗೆ ವಿಯೋಗ ಬರಲಿಕ್ಕೆ ನಿಮಿತ್ತ ಇಂದ್ರ ಆಗಿಬಿಟ್ಟ. ಪುಣ್ಯ ಸಂಚಯ ಆಗೋದ್ರಲ್ಲಿ ಪಾತ್ರ ಇದೆ, ಅದು ದೇವರ ಆದೇಶದಂತೆ ಮಾಡಿದ, ಅಲ್ಲಿ ಪಾಪ ಇಲ್ಲ, ಅಪರಾಧ ಇಲ್ಲ ಅಂತ ಹೇಳಿದರೆ, ಈ ವಿಷಯದಲ್ಲಿ ಭಗವತ್ಪಾದ ಅಂತಾರೆ ಅವರಿಬ್ರು ವಿಷ್ಣು ಭಕ್ತ ದಂಪತಿಗಳಾಗಿದ್ರು. ಇವನು ದೇವತಾ ಕಾರ್ಯ ಮಾಡ್ಲಿಕ್ಕೆ ಹೋದಾಗಲೂ ಎಷ್ಟೋ ವರ್ಷಗಳ ಕಾಲ ಅವರಿಬ್ಬರಲ್ಲಿ ವಿಯೋಗಕ್ಕೊಂದು ನಿಮಿತ್ತ ಆದ್ನಲ್ಲ, ವಿಷ್ಣು ಭಕ್ತರ ಮನಸ್ಸಿಗೆ ಅದು ನೋವಾಯಿತು. ಎಂಥೆಂಥ ಅಪರಾಧಗಳು ಸಮಾಜದೊಳಗೆ ದೊಡ್ಡದು ಅಂತ ಪರಿಗಣಿಸ್ತಾರೋ, ಇಂದ್ರನ ವಿಷಯದಲ್ಲಿ ಅದು ಸಣ್ಣದಾಗಿರುತ್ತೆ, ಅದೇನಲ್ಲ ಅಂತ ಆಗ್ಬಿಡುತ್ತೆ. ಪರಸ್ತ್ರೀ ಪರಸ್ತ್ರೀ ಅಂತ ಎಷ್ಟು ವಿಷಯದಲ್ಲಿ ಹೇಳ್ತೇವೋ, ಇಂದ್ರನ ವಿಷಯದೊಳಗೆ ಅದು ಆಗಲೇ ಇಲ್ಲ, ಅದೇ ಅದು ಅಪರಾಧ ಅಲ್ಲ ಅಂದ್ಬಿಟ್ಟು. ನಮಗೆ ತಿಳುವಳಿಕೆಯಲ್ಲಿ ಬಂದೇ ಇಲ್ಲ ಇಷ್ಟು ದಿವಸ ಸರಿಯಾಗಿ. ಯಾವುದು ಅಂದ್ರೆ, ಒಬ್ಬ ವಿಷ್ಣು ಭಕ್ತ ನಮ್ಮನ್ನ ನೆನಪಿಸ್ಕೊಂಡು ಬಹಳ ದುಃಖ ಪಡ್ತಿದ್ದಾನೆ ಅಂದ್ರೆ ಅದು ದೊಡ್ಡ ಅಪರಾಧ. ಗೌತಮರು ವಿಷ್ಣು ಭಕ್ತರು, ಅಹಲ್ಯೆಯೂ ವಿಷ್ಣು ಭಕ್ತರು, ದಿನಾ ಮನಸ್ಸಿನಲ್ಲಿ ನೊಂದುಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ಅನ್ಯಾಯವಾಗಿ ಇಂದ್ರ ಬಂದು ನಮ್ಮಿಬ್ಬರನ್ನ ಮಾತೇ ಆಡಿಸದೇ ಇರೋ ಹಾಗೆ ಮಾಡಿಬಿಟ್ಟ. ನಾವು ಏನಂಥ ದೊಡ್ಡ ಅಪರಾಧ ಮಾಡಿದ್ವಿ, ಹೀಗೆಲ್ಲ ಮನಸ್ಸಿನಲ್ಲಿ ಅವರು ನೊಂದುಕೊಳ್ತಾ ಇದ್ರಂತ. ವಿಷ್ಣು ಭಕ್ತರು ಮನಸ್ಸಿನಲ್ಲಿ ಬಹಳ ನೊಂದುಕೊಳ್ಳೋದಿದೆ ಅಲ್ಲ, ದೇವತೆಗಳಿಗೂ ತಾಕ್ತದಂತ. ಅದಕ್ಕೆ ವೈಷ್ಣವ ದ್ರೋಹ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ. ದಿನನಿತ್ಯ ಭಗವಂತನ ಪೂಜೆ ಮಾಡುವಾಗ
ಸುರಾಪಾನ, ಬ್ರಹ್ಮಹತ್ಯ, ಬಂಗಾರ ಕಳ್ತನ ಇವೆಲ್ಲ ಒಂದು ತೂಕ ಅಂದ್ರೆ ವಿಷ್ಣು ಭಕ್ತರಾದವರು, ಸರಿಯಾದ ವಿಷ್ಣು ಭಕ್ತರು ಮನಸ್ಸಿನಲ್ಲಿ ನೊಂದುಕೊಂಡ್ರೆ ನಮ್ಮ ಬಗ್ಗೆ ಅದು ದೊಡ್ಡ ತೂಕ ಅಂತ. ಇದು ಅವರಿಗೆ ಇಂದ್ರದೇವರಿಗೆ ಬಹಳ ಮನಸ್ಸಿಗೆ ಅಂಟ್ಕೊಂತು. ಅದಕ್ಕೆ ರಾಮನ ಬಳಿ ಬಂದು ಕೇಳ್ಕೊಂಡಿದ್ರಂತೆ, ವಿಷ್ಣುವಿನ ಬಳಿ, ಸ್ವಾಮಿ ನಿನ್ನ ಆದೇಶದಂತೆ ನಾನೇನೋ ಮಾಡಿ ಬಂದೆ ಕಾರ್ಯ, ಗೌತಮರ ಮನೆಗೆ ಹೋಗಿ ಏನೇ ಆಗಲಿ ಅವರಿಬ್ರು ವಿಷ್ಣು ಭಕ್ತರು ನನ್ನ ಹೆಸರಿನಲ್ಲಿ ದಿನಾ ಶ್ರಮಿಸ್ತಿರ್ತಾರೆ, ಈ ವೈಷ್ಣವ ದ್ರೋಹ, ವಿಷ್ಣು ಭಕ್ತರ ದ್ರೋಹ ನನಗೆ ಬರ್ತಿದೆ ಅಲ್ಲ, ಏನ್ ಮಾಡಲಿ ಅಂತ ಕೇಳಿದ್ನಂತ ಇಂದ್ರ. ಇಲ್ಲ, ನಾನು ರಾಮನಾಗಿ ಬಂದು ಸರಿ ಮಾಡ್ತೇನೆ ಅಂತ ವಿಷ್ಣು. ಯೋಚಿಸಬೇಕಾದ ಬಹಳ ದೊಡ್ಡ ಸಂಗತಿಯನ್ನ ರಾಮಾಯಣ ಅಂತಂತಂದ್ರೆ ಈ ಅರ್ಥದಲ್ಲೂ ನೋಡ್ಲಿ ಹೇಳ್ಕೊಡ್ತಾರೆ ಬಸವಾಚಾರ್ಯ. ಹಾಗಾಗಿ ಸುರೇಶ ಕಾಂಕ್ಷಯ ಅನ್ನೋ ಒಂದು ಶಬ್ದವನ್ನು ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಬಳಸಿದ್ದಾರೆ. ಸುರೇಶ ಕಾಂಕ್ಷಯ, ರಾಮ ವಿಶ್ವಾಮಿತ್ರ ಕರ್ಕೊಂಡು ಹೋದ್ರು ಅಂತ ಗೌತಮರ ಮನೆಗೆ ಹೋದ ಅಂತ ಅಷ್ಟೇ ಅಲ್ಲ, ಇಂದ್ರ ಕರ್ಕೊಂಡು ಬಂದ ರಾಮನನ್ನ ಅಂತ ಹೇಳ್ತಾರೆ. ಇಂದ್ರನ ಅಪೇಕ್ಷೆಯಂತೆ ಗೌತಮರ ಆಶ್ರಮಕ್ಕೆ ರಾಮ ಬಂದ ಅಂತ ಹೇಳ್ತಾರೆ. ಇಂದ್ರನ ಅಪೇಕ್ಷೆಯಂತೆ ರಾಮ ಯಾಕೆ ಬರಬೇಕು ಗೌತಮರ ಮನೆಗೆ? ಅವನು ಯಾವಾಗಲೋ ಕೆಲಸ ಮಾಡಿ ಆಗಿತ್ತು, ಆದ್ರೂ ಸುರೇಶ ಕಾಂಕ್ಷಯ ಅಂತಂದು. ಸುರೇಶ ಅಂದ್ರೆ ದೇವೇಂದ್ರ ಅಂತ ಅರ್ಥ. ಅವನ ಅಪೇಕ್ಷೆಯಂತೆ ರಾಮಚಂದ್ರ ಅಹಲ್ಯೆಯ ಮನೆಗೆ ಬಂದ, ಗೌತಮರ ಮನೆಗೆ ಬಂದ ಅಂತಿದೆ. ಅದಕ್ಕೆ ವಾದರಾಜರು ಸ್ಪಷ್ಟ ಅರ್ಥ ವಿವರಣೆ ಮಾಡಿಬಿಟ್ಟು, ದೇವೇಂದ್ರ ನಾನು ಇಬ್ಬರು ವಿಷ್ಣು ಭಕ್ತರಿಗೆ ಎಲ್ಲೋ ಒಂದು ಕಡೆಯಿಂದ ದ್ರೋಹ ಮಾಡಿದೆ ಅಂತ ಬಹಳ ಮನಸ್ಸಿನಲ್ಲಿ ಅಂದುಕೊಂಡು ರಾಮನನ್ನ ನೀನು ಬಾ ಅಹಲ್ಯ ಗೌತಮರ ಮನೆಗೆ, ಅವರು ಸುಖವಾಗಿರೋ ಹಾಗೆ ಮಾಡಿಬಿಟ್ರೆ ನನ್ನನ್ನು ಮರೆತು ಬಿಡ್ತಾರೆ, ಆವಾಗ ನನಗೆ ನೆಮ್ಮದಿ ಸಿಗ್ತದೆ ಅಂತ ಕೇಳ್ಕೊಂಡಿದ್ದೆ. ಇಷ್ಟೆಲ್ಲ ಕಥೆಗಳು ಅಲ್ಲಿ ಒಳಗೊಂಡಿದೆ. ಇದನ್ನ ಸಂಗ್ರಹ ಮಾಡುವಂತೆ ಮಂತ್ರಾಲಯ ಪ್ರಭುಗಳು ಅಹಲ್ಯ ಶಾಪಾಚ ಭಂತ್ವ ವಿಮೋಚ್ಯ ಅನ್ನೋ ಚ ಅಂತ ಶಬ್ದ ಹಾಕಿದ್ದಾರೆ. ಅಹಲ್ಯ ಶಾಪಂಚ, ಆ ಚ ಶಬ್ದ ಈ ತಾತ್ಪರ್ಯ ನಿರ್ಣಯ ಸಂಗ್ರಹ ರಾಮಾಯಣದಲ್ಲೆಲ್ಲ ಈ ಹೇಳಿದ ವಿಷಯಗಳನ್ನ ಅಲ್ಲಿ ಸಂಗ್ರಹಿಸಿ ಅನುಸಂಧಾನ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಸಂಸ್ಕೃತದಲ್ಲಿ ಚ, ತು, ಅಥ ಈ ಶಬ್ದಗಳಿಗೂ ಬಹಳ ಅರ್ಥ ಇರ್ತದೆ, ವಿಶೇಷ ಅರ್ಥ. ಅದನ್ನು ಇಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ ಅನುಸಂಧಾನ ಮಾಡಬೇಕು. ಇನ್ನು ಶಿವಧನುರ್ಭಂಗ ಮಾಡಿದ್ದು, ಜಾನಕಿಯನ್ನು ಕಲ್ಯಾಣ ಮಾಡಿಕೊಂಡದ್ದು ಕಥೆ ಬಹಳ ಪ್ರಸಿದ್ಧನೇ ಆದ್ದರಿಂದ ಅದನ್ನ ಶಿವಧನು ರೂಪಯನ್ ಜಾನಕೀನ ಪ್ರಸೀದೇ ಅಂತ ಸಂಗ್ರಹ ಮಾಡಿದೆ. 2ನೇ ಶ್ಲೋಕಕ್ಕೆ ಬರೋಣ. 2ನೇ ಶ್ಲೋಕ ರಾಮ ಸೀತೆಯರ ಕಲ್ಯಾಣ ಆದ ಮೇಲೆ ನಡೆದ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಸೀತಾರಾಮನ ಕಲ್ಯಾಣ ಅಂದ್ರೆ ಬಹಳ ಪ್ರಸಿದ್ಧ. ಅದು ರಾಮ ಸೀತೆ ಕೊರಳಿಗೆ ಹಾರ ಹಾಕಿದ, ಅಲ್ಲೂ ಚೆನ್ನಾಗಿದೆ ವರ್ಣನೆಗಳು. ವಿಶ್ವಾಮಿತ್ರರು ಹೇಳಿದ್ರಂತೆ ಹೇಳಿ ರಾಮ ಬಿಲ್ಲನ್ನು ಭಂಗ ಮಾಡಿ ವಿಶ್ವಾಮಿತ್ರ ಬಳಿಗೆ ಬಂದು ನಿಂತಂತೆ. ವಿಶ್ವಾಮಿತ್ರರು ಮೊದಲೇ ಹೇಳಿದ್ರು ವಿದೇಹ ರಾಜನಿಗೆ ಇವನನ್ನು ಅಳಿಯನನ್ನು ಮಾಡಿಕೊ ಅಂತ. ಹಿಂದಿನ ದಿನ ರಾವಣಾದಿಗಳೆಲ್ಲ ಪ್ರಯತ್ನ ಪಟ್ಟಿದ್ರಂತೆ ಧನುರ್ಭಂಗ ಮಾಡಲಿಕ್ಕೆ, ಅವರಿಗೆ ಆಗಿರಲಿಲ್ಲ, ಅವಮಾನ ಆಗಿತ್ತು. ರಾಮ ಅದನ್ನು ಅನಾಯಾಸೇನ ಮಾಡಿದ ಅಂತ ಭಗವತ್ಪಾದರು ವರ್ಣನೆ ಮಾಡ್ತಾರೆ. ಸರಿಸುಮಾರು 5,000 ಜನ ಆ ಬಿಲ್ಲನ್ನ ಸುಮಾರು ಬಂಡಿಗಳ ಮೇಲೆ ನಿಲ್ಲಿಸಿದ್ರಂತೆ. ಆಗಿನ ಕಾಲದ ಎತ್ತಿನ ಬಂಡಿಗಳು ಅಂತಿರ್ತಿತ್ತಲ್ಲ, ಅದ್ರ ಮೇಲೆ ಅದನ್ನು ನಿಲ್ಲಿಸಿದ್ರಂತೆ. ಬ್ರಹ್ಮದೇವರು ಕೊಡುವಾಗಲೇ ಹಾಕೊಂಡಿದ್ರಂತೆ. ಆ ಬಿಲ್ಲಿಂದೇ ಒಂದು ದೊಡ್ಡ ಕಥೆ ಇದೆ, ಮತ್ತೊಂದು ಸಲ ವಿಸ್ತಾರವಾಗಿ ರಾಮಾಯಣ ನೋಡೋಣ. ಆ ಬಿಲ್ಲಿನ ಎತ್ತಿನ ಗಾಡಿಗಳು, ಒಂದೇ ಬಿಲ್ಲಿಡ್ಲಿಕ್ಕೆ ಎಷ್ಟೋ ಗಾಡಿಗಳು. ಈಗೆಲ್ಲ ದುರ್ಗದಲ್ಲಿ ಫ್ಯಾನಿನ ರೆಕ್ಕೆಯನ್ನ ತಗೊಂಡು ಹೋಗ್ಬೇಕಾದ್ರೆ ಮಾಡಿರ್ತಾರಲ್ಲ, ಬಹಳ ಸರಿಯಾದ ಉದಾಹರಣೆ ತಾನೆ. ಈ ಫ್ಯಾನಿನ ರೆಕ್ಕೆಗಳನ್ನು ತಗೊಂಡು ಹೋಗ್ಲಿಕ್ಕೆ ಟ್ರಕ್ ಮಾಡಿರ್ತಾರೆ. ಒಂದು ಫ್ಯಾನಿನ ರೆಕ್ಕೆ ಒಂದೊಂದು ತಗೊಂಡು ಹೋಗ್ಲಿಕ್ಕೆ ಒಂದೊಂದು ಟ್ರಕ್, 3ಕ್ಕೆ 3 ಟ್ರಕ್ ಇದೆ. ಇವೇ ಇಷ್ಟಿದೆ. ಇವ್ಸೇನು ಬ್ರಹ್ಮದೇವ್ರ ವರ ಇದೆನಾ? ಅವಕ್ಕೆ ಬ್ರಹ್ಮದೇವ್ರ ವರ ಕೊಟ್ಟಿದ್ರಂತೆ. ಆ ವರ ಕೊಟ್ಟಾಗ ಹೇಗಿತ್ತು ಅಂದ್ರೆ, ಸರಿಸುಮಾರು 500 ಬಂಡಿಗಳು
5,000 ಸೈನಿಕರು ಅಂದ್ರೆ ಆಳುಗಳು ಅದನ್ನ ಒಟ್ಟಿಗೆ ಎಳ್ಕೊಂಡು ಬರಬೇಕು. ಒಂದ್ಸಲಿ ತಂದಿಡ್ಲಿಕ್ಕೆ ಇಷ್ಟು ವ್ಯವಸ್ಥೆ ಆಗ್ತಿತ್ತಂತದನ್ನ. ಹೇಗಿರಬೇಡ ಅದು, ಅಂಥ ವಿಚಿತ್ರವಾದ ಬಿಲ್ಲು. ಅದನ್ನು ರಾಮ ಹ್ಯಾಕ್ ಮುರಿದ ಅಂತ ಹೇಳುವಾಗ ಒಂದು ಉದಾಹರಣೆ ಕೊಡ್ತಾರೆ ಭಗವತ್ಪಾದರು. ಅದಕ್ಕೆ ಹೇಳಲಿಕ್ಕೆ ಬಂದೆ. ರಾಮನ ಅಪಾರ ಸಾಮರ್ಥ್ಯಕ್ಕೆ ಇದು ನಿದರ್ಶನ. ಯಥೇಕ್ಷು ದಂಡಂ ಶತಮನ್ಯು ಕುಂಜರ, ಇದು ಭಗವತ್ಪಾದರ ಮಾತು. ಶತಮನ್ಯು ಕುಂಜರ ಇಕ್ಷುದಂಡಮಿವ ಬಭಂಜ ಅಂತಾರೆ. ಈ ಕಬ್ಬಿನ ಜಲ್ಲೆಗೆ ಇಕ್ಷುದಂಡ ಅಂತ ಹೆಸರು. ಇಂದ್ರನ ಐರಾವತ, ಶತಮನ್ಯು ಅಂದ್ರೆ ಇಂದ್ರನ ಐರಾವತ ಸಣ್ಣ ಕಬ್ಬಿನ ಜಲ್ಲೆ ಕೈಗೆ ಸಿಕ್ಕರೆ ಅಂದ್ರೆ ಸೊಂಡೆಲಿಗೆ ಸಿಕ್ಕರೆ ಹೇಗೆ ಮುರಿಬೇಡ ಅದನ್ನ. ರಾಮ ಐರಾವತದಂತೆ ಅಪಾರ ಸಾಮರ್ಥ್ಯ ಒಂದು. ಶಿವಧನುಸ್ಸನ್ನು ಭಂಗ ಮಾಡುವಾಗ ಬಹಳ ಶ್ರಮ ವಹಿಸಲಿಲ್ಲ. ಉಳಿದ ರಾವಣಾದಿಗಳೆಲ್ಲ ಅದನ್ನು ಅಳಿಗಾಡಿಸುವಾಗ 10 ತಲೆ ತಿರುಗಿ ಮೂರ್ಛೆ ಬಂದು ಕೆಳಗೆ ಬೀಳಿಲ್ಲ. ಅದನ್ನು ವರ್ಣನೆ ಮಾಡಿದ್ದಾರೆ ಭಗವತ್ಪಾದರು. ರಾವಣ ಸೀತಾ ಸ್ವಯಂವರದಲ್ಲಿ ಪಾಲ್ಗೊಂಡ ಅನ್ನೋ ವಿಷಯವೇ ನಿಮಗೆ ಬೇರೆ ರಾಮಾಯಣದಲ್ಲಿ ಸಿಗೋದು ಅಪರೂಪ. ಆದರೆ ಭಗವತ್ಪಾದರು ಅದನ್ನು ಹೇಳ್ತಾರೆ. ಸೀತೆಯ ಸ್ವಯಂವರಕ್ಕೆ ರಾವಣ ಪಾಲ್ಗೊಂಡಿದ್ದ. ಸ್ವಯಂವರ ಅಂದ್ರೆ ಬಿಲ್ಲನ್ನು ನಾನು ಕೂಡ ಮುರಿತೇನೆ, ಸೀತೆಯನ್ನು ವಿವಾಹ ಮಾಡಿಕೊಂಡ್ರಾಯ್ತು ಅಂತ ಯೋಚನೆ ಮಾಡಿದ್ದಂತೆ. ದಶಾನನಾದ್ಯ ಪತಿತಾ ವಿಮೂರ್ಛಿತಾ, ರಾವಣ ಪ್ರಯತ್ನ ಪಟ್ಟು ಮೂರ್ಛೆ ಬಿಟ್ಟೋಗಿದ್ದಂತೆ. ಜನಕರಾಜ ಸೇವಕರಿಗೆ ಹೇಳಿ ನೀರು ಚುಂಬಿಸಿ ಗಾಳಿ ಹಾಕಿ ಹೋಗೋ ಮಾರಾಯ ಲಂಕಾ ಬಟ್ಟೆ ಕಳಿಸಿದ್ದಂತೆ. ಆಮೇಲೆ ರಾಮ ಹ್ಯಾಕ್ ಮಾಡಿದ ಅಂತ ವಿವರಣೆ ಕೊಟ್ಟಿದ್ದಾರೆ. ಯಥೇಕ್ಷು ದಂಡಂ ಶತಮನ್ಯು ಕುಂಜರ, ಇದು ರಾಮನ ಸಾಮರ್ಥ್ಯಕ್ಕೆ ಇದೊಂದು ನಿದರ್ಶನ. ಮೇಲಾಗಿ ಶಿವಧನುಸ್ಸು, ಯಾರು ಇದನ್ನ ಮುರಿತಾರೋ, ಎದೆ ಏರಿಸ್ತಾರೋ, ಮುರಿತಾರೋ ಅವನೇ ನಿನ್ನ ಅಳಿಯನಾಗ್ತಾನೆ ಅಂತ ವರ ಕೊಟ್ಟಿದ್ರು. ಹಾಗೆ ನಡೀತು ಅಂತ ಕಥೆ. ಇದೆಲ್ಲ ಕಥೆಯನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಮಂತ್ರಾಲಯ ಪ್ರಭುಗಳು ಅಹಲ್ಯಾ ಶಾಪಾಚ್ಯ ಭಂಕ್ತ್ವಾ ಶಿವಧನುರ್ವಯನ್ ಅಂತ ಶಿವಧನು ಅಂತ ಹಾಕ್ತಾರೆ. ಶಿವಧನುಸ್ಸು ಬಹಳ ಭಾರೀ ಭಾರದ ಧನುಸ್ಸು. ಆ ಧನುಸ್ಸು ಯಾವುದೋ ಒಂದು ದೊಡ್ಡ ಹುತ್ತದ ಮೇಲೆ ಬೆಳೆದ ಬಿದಿರಿನಿಂದ ಮಾಡಿಸಿದ್ರಂತೆ ಬ್ರಹ್ಮದೇವರು ಅಂತ ಅದರ ಕಥೆ ಹೇಳ್ತಾರೆ. ಶಾರ್ಗ ಅಂತ ಒಂದು ಧನುಸ್ಸು ಬೇರೆ, ಪಿನಾಕ ಅಂತ ಒಂದು ಧನುಸ್ಸು ಬೇರೆ. 1000 ಪಟ್ಟು ಬಲ ಭಾರ ಶಾರ್ಗ ಧನುಸ್ಸಿನಲ್ಲಿದೆ, ಪಿನಾಕ ಧನುಸ್ಸಿಗಿಂತ ಅಂತ ವಿವರಣೆ ಇದೆ. ಸುಮಾರು ಧನುಸ್ಸುಗಳು, ಅದರಲ್ಲಿ ಧನುಸ್ಸಿನ ಕಥೆ ಬಹಳ ಅದ್ಭುತ. ಮುಂದೆ ಈಗ ಧನುಸ್ಸಿನ ಕಥೆ ಬರ್ತದಾದ್ರಿಂದ ಇಷ್ಟೇ ಇದನ್ನು ಅನುಸಂಧಾನ ಮಾಡಿರೋಣ. ಯಾಕಂದ್ರೆ ಮುಂದೆ ಈಗ ಕಥೆ ಗೊತ್ತಿರ್ತದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಪರಶುರಾಮ ದೇವರು ಒಂದು ಧನುಸ್ಸನ್ನು ತಂದು ರಾಮನಿಗೆ ಕೊಟ್ಟರು ಅಂತ ಕಥೆ ಬರ್ತದೆ. ಆ ಧನುಸ್ಸಲ್ಲಿದ್ದು ಶಿವನ ಧನುಸ್ಸು ಬೇರೆ, ಪರಶುರಾಮನ ಕೈ ಸೇರಿದ ಧನುಸ್ಸುಗಳು ಬೇರೆ. ಇವೆಲ್ಲ ನಿರ್ಣಯಗಳನ್ನು ನಾವು ಅನುಸಂಧಾನ ಮಾಡಿ ಚಿಂತನೆ ಮಾಡಬೇಕು. ರಾಮನ ಕೈಗೆ ಆ ಧನುಸ್ಸು ಸೇರ್ತಲ್ಲ, ಹಿಂದೆ ಬ್ರಹ್ಮದೇವರು ಶಿವ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಯುದ್ಧ ಮಾಡಬೇಕು ಅಂತಾದಾಗ ತಾವೇ ಸೃಷ್ಟಿ ಮಾಡಿ ಇಬ್ಬರು ಕೈಗೊಂದೊಂದು ಬಿಲ್ ಕೊಟ್ಟಿದ್ರಂತೆ. ಅದರೊಳಗೆ ಒಂದು ಬಿಲ್ಲನ್ನ ಅಂದ್ರೆ ವಿಷ್ಣುವಿನ ಕೈಗೆ ಕೊಟ್ಟ ಬಿಲ್ಲನ್ನ ಇಂದ್ರನ ಮೂಲಕವಾಗಿ ಪರಶುರಾಮ ದೇವರ ಕೈಗೆ ಸೇರಿತ್ತಂತೆ. ಆ ಬಿಲ್ಲನ್ನ ತಂದು ರಾಮನ ಕೈ ಕೊಟ್ಟಂತೆ ಪರಶುರಾಮ ದೇವರು. ಅದರಿಂದ ಅತುಲಾಸುರನ ಸಂಹಾರ ಆಯಿತು ಅಂತ ಕಥೆ. ಬಿಲ್ಲಿಗೆ ಎಷ್ಟು ಕಥೆ ಇದೆ, ರಾಮನಿಗೆ ಎಷ್ಟು ಕಥೆ ಇರಬೇಡ ಹೇಳಿ. ಇದು ರಾಮಾಯಣ ಇರಲಿ, ಅದ್ಭುತ ಇದು. ಮುಂದಿನ ಕಥೆಯ ಸಂಗ್ರಹ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು. ಆಯನ್ ರಾಮಸ್ಸಭಾರ್ಯೋ ಧ್ವನಿ ನಿಜ ಸಹಜೈ ಭಾರ್ಗವೇಶ್ವಾಸರೋಪಾತ್ ತದ್ಗಂ ಹತ್ವಾ ಪುರಾ ಸುರಾರಿಂ ಪುರಗ ಉತನುತಸ್ತಾಪಸೈರ್ಭೂಪಪೃಷ್ಠೈಃ ಕಲ್ಯಾಣಾನಂತ ಧರ್ಮಾ ಗುಣಲವರಹಿತಃ ಪ್ರಾಣಿನಾಮಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಂ ಮೇ ವಚೋಭಿಃ. ಹಿಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಂತೆ ಈ ಶ್ಲೋಕದಲ್ಲೂ 4 ಪಾದ, ಅದರಲ್ಲಿ 4ನೇ ಪಾದದ ಕೊನೆಯಲ್ಲಿ ಕ್ರಿಯಾಪದ ಇಟ್ಟಿದ್ದಾರೆ.
ಮೇ ವಚೋಭಿ ರಾಮ ಮಹ್ಯತಾಂ. ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಪ್ರಸೀದೆ, ನಮ್ಮ ವಿಷಯದಲ್ಲಿ ರಾಮ ಪ್ರಸನ್ನನಾಗಿರಲಿ ಯಾವಾಗಲೂ. ಹಿಂದೆ ಹಾಗೆ ಹೇಳಿದರು. ಈಗ ಹೇಳ್ತಾರೆ, ನನ್ನ ಮಾತುಗಳಿಂದ ಶ್ರೀರಾಮಚಂದ್ರ ಮಹ್ಯತಾಂ ಪೂಜಿತನಾಗಲಿ. ಮಹ್ಯತಾಂ ಅನ್ನೋದು ಶಬ್ದ ಮಹಾಪೂಜಾಯ, ಚೆನ್ನಾಗಿ ಪೂಜಿಸಲ್ಪಡಲಿ ನನ್ನ ಮಾತಿನ ಕುಸುಮಗಳಿಂದ. ಮೇ ವಚೋಭಿ ಮಹ್ಯತಾಂ, ಈ ನನ್ನ ಮಾತುಗಳಿಂದ ದೇವರು ಪೂಜಿಸಲ್ಪಡಲಿ ಅಂತ ಪ್ರಾರ್ಥನೆ. ಎಲ್ಲ ಅನ್ವಯ ಅಲ್ಲಿಗೆ ಮಾಡಿಕೊಡ್ಬೇಕಾಯ್ತೀಗ. ಎಂಥ ಮಾತುಗಳಿಂದ ಯಾವ ರಾಮ ಪೂಜಿತನಾಗಲಿ ಅದನ್ನ ಸ್ಪಷ್ಟಪಡುತ್ತಾರೆ. ಮೊದಲನೇ ಪಾದದಲ್ಲೇ ಇಲ್ಲಿ ಕರ್ತೃಪದ ಇದೆ, ಕೊನೆಯ ಪಾದದಲ್ಲಿ ಕ್ರಿಯಾಪದ ಹಾಕಿಬಿಟ್ಟಿದ್ದಾರೆ. ಆಯನ್ ರಾಮ ಸಭಾರ್ಯೋ ಧ್ವನೀಜ ಸಹಜೈ ಅನ್ನೋಲ್ಲಿ ಅಧ್ವನಿ, ಅಧ್ವನಿ ಅಂದ್ರೆ ಮಾರ್ಗ ಮಧ್ಯದಲ್ಲಿ ಅಂತ ಅರ್ಥ. ಸಭಾರ್ಯ ರಾಮ, ಸೀತೆಯನ್ನು ವಿವಾಹ ಮಾಡಿಕೊಂಡು ದಶರಥ ತನ್ನ ಪತ್ನಿ ಸಮೇತನಾಗಿ ಚತುರಂಗ ಸೇನಾ ಬಲದೊಂದಿಗೆ ವಶಿಷ್ಠರನ್ನು ಕರೆದುಕೊಂಡು ಇನ್ನು 3 ಮಕ್ಕಳು ಅವರಿಗೂ ಮದುವೆ ಮಾಡಿಸಿದ್ದಾದ್ರಿಂದ ಆ ಸೊಸೆಯಂದ್ರನ್ನು ಕರ್ಕೊಂಡು ಹೊರಟಿದಾನಂತೆ. ಎಲ್ಲಿನ ವಿದೇಹ ರಾಜ್ಯದಿಂದ ಕೌಸಲ್ಯ ನಗರ ಅಂದರೆ ಅಯೋಧ್ಯ ಪಟ್ಟಣಕ್ಕೆ ಹೊರಟಿದ್ದಾನೆ, ಕೋಸಲಕ್ಕೆ. ಆ ಹೋಗುವಾಗ ದಾರಿಯಲ್ಲಿ ನಡೆದ ಒಂದು ಘಟನೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಹೇಳುವ ಸಂದರ್ಭ ಕಣ್ಣಿ ಕಟ್ಟುವಂತೆ ವರ್ಣಿಸ್ತಾರೆ. ಸಭಾರ್ಯ ರಾಮ, ತನ್ನ ಪತ್ನಿಯರಿಂದೊಳಗೊಂಡ ಶ್ರೀರಾಮಚಂದ್ರ, ತನ್ನ ಪತ್ನಿ ಅಂದರೆ ಸೀತೆ, ಸೀತೆಯಿಂದ ಸಹಿತನಾದ ಶ್ರೀರಾಮಚಂದ್ರ ನಿಜ ಸಹಜೈ, ತನ್ನ ತಮ್ಮಂದರಿಂದಲೂ ಸಹಿತನಾದಂತಹ ಭಗವಂತ ಅಧ್ವನಿ, ಅಧ್ವನಿ ಅಂದರೆ ಮಾರ್ಗ ಮಧ್ಯದಲ್ಲಿ ಆಯನ್ ಅಯೋಧ್ಯೆಗೆ ಹೊರಡುವವನಾಗಿ ಭಾರ್ಗವೇಶ್ವಾಸರೂಪಾತ್ ಅಂತ ಶಬ್ದ ಹಾಕಿದ್ದಾರೆ. ಈಗ ರಾಮ ಇವನು ದಶರಥನ ಮಗ ಆದ್ದರಿಂದ ದಾಶರಥ ಎರಡೂ ಇದೆ. ದಾಶರಥನೂ ಸರಿ, ದಾಶರಥಿನೂ ಸರಿ. ಕೆಲವರು ಬರೀ ದಾಶರಥಿ ಅಷ್ಟೇ ಸರಿ ಅಂತಾರೆ. ವೈಯಾಕರಣಿಗಳ ದೃಷ್ಟಿ ಬಹಳ ವಿಶೇಷ. ದಾಶರಥನು ಅಂತ ಹೇಳು ಆಗ್ತದಂತೆ. ದಶರಥನ ಮಗ ದಾಶರಥ, ದಾಶರಥಿ ಅವನು ಭಾರ್ಗವ. ಯಾಕಂದ್ರೆ ಭೃಗು ಋಷಿಗಳ ವಂಶದಲ್ಲಿ ಜಮದಗ್ನಿಗಳು ಬಂದದ್ರಿಂದ ಜಮದಗ್ನಿಗಳ ಮಗನಾಗಿ ಹುಟ್ಟಿದ ಭಗವಂತನಿಗೆ ಭಾರ್ಗವ ರಾಮ ಅಂತ ಹೆಸರು. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಭಾರ್ಗವೇಶ್ವಾಸರೋಪಾತ್ ಅಂತ ಅದರ ಸಂಗ್ರಹ ಮಾಡ್ತಾರೆ. ಭಾರ್ಗವ ಅಂದ್ರೆ ಪರಶುರಾಮ, ಇಶ್ವಾಸ ಅಂದ್ರೆ ಸಂಸ್ಕೃತದಲ್ಲಿ ಬಿಲ್ಲಿಗೆ ಹೆಸರು. ಇಶು ಅಂದ್ರೆ ಬಾಣ, ಬಾಣ ಯಾವುದರಲ್ಲಿ ಇರಿಸಲಾಗ್ತದೋ ಅದನ್ನು ಇಶ್ವಾಸ ಅಂತ ಕರೀತಾರೆ. ಬಾಣ ಬಿಲ್ಲಿನಲ್ಲಿ ತಾನು ಇರಿಸಿ ಅದನ್ನು ಪ್ರಯೋಗ ಮಾಡಬೇಕು. ಹಾಗಾಗಿ ಇಶ್ವಾಸ ಬಾಣ ಇರಿಸಲು ಸಾಧನವಾದ ಬಿಲ್ಲನ್ನು ಆರೋಪ ಅಲ್ಲಿ ಅದನ್ನು ಎದೆಗೇರಿಸುವಂತೆ ಮಾಡಿ ಪೂರ್ಣ ಮಾಡೋಣದ್ರಿಂದ ತದ್ಗಂ ಬಿಲ್ ಕೊಟ್ಟವನು ಪರಶುರಾಮ. ಪರಶುರಾಮನ ದೇಹದೊಳಗೆ ಸೇರ್ಕೊಂಡವನು ಒಬ್ಬ ಅಸುರ ಇದ್ದಂತೆ. ಅವನಿಗೆ ಸುರಾರಿಂ ಅಂತ ಪ್ರಯೋಗ ಮಾಡಿದ್ದಾರೆ. ಸುರಾರಿಂ ಅಂದ್ರೆ ಅಸುರನನ್ನ ಹತ್ವ. ಹಾಗಾದ್ರೆ ಇಲ್ಲೇನಾಗಿದೆ ಅಂದ್ರೆ ಪೂರ್ಣ ಮೊದಲನೇ ಪಾದ ಒಂದು ಕಥೆಯನ್ನ ಸೆರೆ ಹಿಡಿದುಕೊಡ್ತಾ ಇದೆ. ಹಿಂದಿನಂತೆ ಸಣ್ಣ ಸಣ್ಣ ಪದಗಳಲ್ಲಿ ಸೆರೆ ಹಿಡಿಯಲಿಲ್ಲ. ಪೂರ್ಣ ಒಂದು ಪಾದವೇ ಒಂದು ದೊಡ್ಡ ಕಥೆಯನ್ನು ಸೆರೆ ಹಿಡಿತಾ ಇದೆ. ಏನು ಕಥೆ ಅದು ಅಂದ್ರೆ, ಹೊರಟಾಗ ದಾರಿಯಲ್ಲಿ ಪರಶುರಾಮ ದೇವರು ಬಂದ್ರಂತೆ. ಬಂದವರನ್ನು ನೋಡಿ ದಶರಥ ರಾಜ ಹೆದರಿದ. ಇಷ್ಟು ಸರಿ ಬಂದಾಗ ತಪ್ಪಿಸ್ಕೊತಿದ್ದೆ, ಹೀಗಾಗಲಿಲ್ಲ ಅಂತ ಭಾರಿ ಭಾರಿ ತಪ್ಪಿಸ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡಿದ್ದ ಆತ. ಕಲ್ಯಾಣ ಮಾಡ್ಕೊಳ್ತೇನೆ ಅಂತ ಹೇಳಿ ಸುಮಾರು 300ಕ್ಕಿಂತಲೂ ಹೆಚ್ಚು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಂತೆ. ಪರಶುರಾಮ ದೇವರು ಗುಪ್ತ ಪ್ರತಿಜ್ಞೆ ಗೊತ್ತಿತ್ತವನಿಗೆ. ಯಾರಾದರೂ ಕ್ಷತ್ರಿಯರು ಕಲ್ಯಾಣ ದೀಕ್ಷಿತರಾಗಿದ್ರೆ, ಯಜ್ಞ ದೀಕ್ಷಿತರಾಗಿದ್ರೆ, ಕಲ್ಯಾಣ ಮಂಟಪದಲ್ಲಿ ಏನಾದರೂ ಇದ್ರೆ ಅಂಥವರನ್ನು ಬಿಟ್ಟು ಉಳಿದು ಯಾರೇ ಇದ್ರೂ ಯುದ್ಧ ಮಾಡೋದೇ ಅಂತ ಅವರು ಪ್ರತಿಜ್ಞೆ ಮಾಡಿದ್ರು. ಯಾರೋ ದಶರಥ ರಾಜನಿಗೆ ಈ ವಿಷಯ ಹೇಳಿದ್ರು.
ಹಾಗಾಗಿ ಕೌಸಲ್ಯ ಹತ್ರ ಎಲ್ಲಾದ್ರೂ, ಅಂದ್ರೆ ಅಯೋಧ್ಯೆ ಹತ್ರ ಎಲ್ಲಾದ್ರೂ, ಕೋಸಲ ದೇಶದ ಹತ್ರ ಎಲ್ಲಾದ್ರೂ ಪರಶುರಾಮ ದೇವರು ಬರ್ತಿದ್ದಾರೆ ಅಂತ ವಿಷಯ ಗೊತ್ತಾದ ಕೂಡಲೇ ದಶರಥ ರಾಜ ಒಂದೊಂದು ಮದುವೆ ಮಾಡಿಕೊಟ್ಟಿದ್ರು. ಕಲ್ಯಾಣದಲ್ಲಿದ್ದಾರೆ ದಶರಥ ರಾಜರು ಅಂತ ಸುದ್ದಿ ಹೇಳಿದ ಕೂಡಲೇ ಹೋಗ್ಲಿ ಬಿಡು ಬೇಡ ದಶರಥ ಅಂತಿದ್ರು. ಈಗ ಏನ್ ಮಾಡ್ಬೇಕು? ಪರಶುರಾಮ ದೇವರು ಬಂದದ್ದೇನೋ ಆಗಿದೆ. ಈಗ ಅಲ್ಲಿ ಸೊಸೆಯಂದ್ರು ಬಂದಿದ್ದಾರೆ, 3 ಜನ 4 ಜನ ಮಕ್ಕಳಿಗೆ ಮದುವೆ ಮಾಡಿದ್ದಾನೆ, 4 ಸೊಸೆಯಂದ್ರು ಬಂದಿದ್ದಾರೆ. ಪರಶುರಾಮ ದೇವರು ಬಂದ್ರು ಯುದ್ಧ ಮಾಡಬಾರ್ದು ಅಂತ ಹೇಳಿ ಕಲ್ಯಾಣ ಕೂಡ್ಲಿಕ್ಕೆ ಆಗ್ತದೆಯೇ? ಅದು ಸರಿ ಹೋಗಲ್ಲ. ಈ ಯುದ್ಧ ಮಾಡಲೇಬೇಕು ಅಂತ ಅರ್ಥ ಆಯ್ತು, ಅದಕ್ಕೆ ಹೆದರಿದ. ನೋಡಿದ್ರೆ ಪರಶುರಾಮ ದೇವರು ಯುದ್ಧಕ್ಕೆ ಅಂತ ಬಂದದ್ದು ದಶರಥನ ಜೊತೆಗಲ್ಲ, ರಾಮನ ಜೊತೆಗಂತ. ರಾಮ ನೀನು ಯುದ್ಧಕ್ಕೆ ಬಾ ಅಂತ ಕರೀತಿದ್ದಾರೆ. ಬರುವಾಗಲೇ ಕೈಯಲ್ಲೊಂದು ಬಿಲ್ಲು ಬೇರೆ ತಂದಿತ್ತು. ಈಗ ತಾನೇ ಹೇಳಿದೆ ಬಿಲ್ಲಿನ ಕತೆ ದೊಡ್ಡದಿದೆ ಅಂತ. ರಾಮ ಇದೇ ಬಿಲ್ ತಗೊಂಡು ಯುದ್ಧ ನೀ ಮಾಡಬೇಕು ಅಂತ ಕುತ್ಕೊಂಡ್ರು. ದಶರಥ ತಡಿತಾನೆ, ಕೊನೆಗೆ ಒಪ್ಪಲೇಬೇಕಾಯ್ತು. ಪರಶುರಾಮನನ್ನು ತಿರಸ್ಕರಿಸಲಿಕ್ಕೆ ಆಗಲಿಲ್ಲ. ವಶಿಷ್ಠರು ಹಿಂಸರಿಸಿದ್ರು ದಶರಥನನ್ನ, ಸುಮ್ಮನೆ ಬಿಟ್ಬಿಡು, ನಿನಗೆ ಗೊತ್ತಾಗಲ್ಲ ದೇವಕಾರ್ಯಗಳ ರಹಸ್ಯ ಅಂತ. ಸರಿ ಇಟ್ಟು ಯುದ್ಧ ಆಗೇ ಆಗ್ತದೆ ಅಂದಾಗ ಬಿಲ್ಲಿಗೆ ಬಾಣ ಹೂಡಿದ ರಾಮ. ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಾನೆ ನೋಡ್ಕೊಂಡಿದ್ರಂತೆ. ಅಷ್ಟ್ರಲ್ಲಿ ಪರಶುರಾಮ ದೇವರು ಅಂತಾರೆ, ನಾನು ಸೋತೆ ಸೋತೆ ಅಂತ. ಯುದ್ಧ ಪ್ರಾರಂಭದಲ್ಲೇ ಸೋತೆ ಶುರು ಮಾಡಿದ ಮಹಾರಾಯ. ಸೋತೆ ಅಂತದ್ದಲ್ಲದೆ ಇಲ್ಲಿ ಒಳಗೊಬ್ಬನಿದ್ದಾನೆ, ಇದ್ದಾನೆ ಅಂತ ಹೇಳ್ತಿಲ್ಲ, ಬಿಡು ಬಾಣ ಅಂತ ಕೂಗ್ತಿದ್ದಾರಂತೆ. ಸರಿ ಬಿಡು ಬಾಣ ಅಂತ ಕೂಡಲೇ ಬಿಲ್ಲಿಗೆ ಬಾಣ ಹೂಡಿದ್ದ ರಾಮ, ಬಿಟ್ಟೇ ಬಿಟ್ಟ. ಮೆಲ್ಲನೆ ಪರಶುರಾಮ ತನ್ನೊಳಗೆ ತಾನೇ ಮಾತನಾಡ್ತಾ ಇದ್ದಾನಾಗ. ಅವನು ಬಾಣ ಬಿಡ್ತಿದ್ದಾನೆ, ಇವನು ಮಾತನಾಡ್ತಿದ್ದಾನೆ. ನೋಡೋ ರಾಕ್ಷಸ, ಒಳಗೊಬ್ಬ ಅಸುರ ಇದ್ದ, ಪರಶುರಾಮ ದೇವರ ದೇಹದಲ್ಲಿ ಸೇರಿದ್ದ. ನೋಡೋ ಅಸುರ, ನಾನಂತೂ ಸೋತಿದ್ದೇನೆ, ನೀನು ನನಗೆ ಸೋಲಿಲ್ಲ ಅಂದ್ಕೊಂಡಿದ್ದಿ, ರಾಮನ ಮುಂದೆ ಸೋತಿದೆ ನೋಡು ಅಂದ್ಬಿಟ್ಟ. ಇನ್ನು ಅವನು ಬಾಣ ಬೇರೆ ಬಿಟ್ಟಿದ್ದಾನೆ, ನನಗೆ ತಗಲ್ತದೆ, ನೀನು ಹೊರಗಾದ್ರೂ ಬಾ, ಇಲ್ದಿದ್ರೆ ನಿನಗೂ ತಗಲ್ತದೆ ಅಂತ. ಅದೇ ಸೋಲೇ ಇದ್ದವನಿಗೂ ಸೋಲು ಬಂತಲ್ಲ ಅಂತ ಅವನಿಗೆ ಭ್ರಮೆ ಬಂತು. ರಾಮನ ಕಡೆ ಪರಶುರಾಮ ಸೋತ್ನಲ್ಲ ಅಂತ ಅವನಿಗೆ ಪರಶುರಾಮ ವಿಷ್ಣು ಅಂತ ಗೊತ್ತಿತ್ತಂತೆ. ಇದು ಎಂಥ ವಿಚಿತ್ರ ಕಥೆ. ಪರಶುರಾಮ ವಿಷ್ಣು ಅಂತ ಗೊತ್ತು, ಅವನಿಗೆ ಸೋಲಿಲ್ಲ ಅಂತ ಅನ್ಕೊಂಡಿದ್ದ. ಆದರೆ ಸೋತೆ ಅಂದಾಗ ಉಪಾಯವೇ ಇಲ್ಲ ಅವನಿಗೆ ಬದುಕಲಿಕ್ಕೆ ಬೇರೆ. ಇನ್ನು ನಾನು ಇಲ್ಲಿದ್ರೆ ಸಾಯ್ತೇನೆ ಅಂತ ಹೊರಗೆ ಬಂದ. ರಾಮ ಬಿಟ್ಟ ಬಾಣ ಹೊರಗೆ ಬಂದ ಅಸುರನನ್ನು ಸುಟ್ಟು ಭಸ್ಮ ಮಾಡಿದಂತೆ ಒಬ್ಬ ಅಸುರನ ಸಂಹಾರ ಆಯಿತು ಅಂತ ಇಷ್ಟು ಕಥೆ ರಾಮಾಯಣದಲ್ಲಿ ಬರ್ತದೆ. ವಾಲ್ಮೀಕಿಗಳು ವರ್ಣಿಸ್ತಾರೆ, ಅವನಿಗೆ ಲೋಕಮಯಾಸುರ ಅಥವಾ ತಪೋಮಯಾಸುರ ಅಂತ ಹೆಸರಿಟ್ಟಿದ್ದಾರೆ. ಭಗವತ್ಪಾದರು ಮೂಲ ರಾಮಾಯಣವನ್ನು ಅನುಸರಿಸಿ ಅವನ ನಿಜ ಹೆಸರೇನು ಅಂದ್ರೆ ಅತುಲಾಸುರ ಅಂತ ಹೇಳ್ತಾರೆ. ಹೀಗೆ ರಾಮಾಯಣದ ಸಂಶೋಧನೆ ನಡೀತದೆ. ಮಂತ್ರಾಲಯ ಪ್ರಭುಗಳು ಆ ಅಸುರನ ಹೆಸರನ್ನು ಉಲ್ಲೇಖಿಸಲಿಲ್ಲ, ಸುರ ನಿಮ್ ಅಂತ ಇಷ್ಟೇ ಹೇಳಿದ್ರು ಅಷ್ಟೇ. ನಾವು ಕಥೆ ನೋಡಿರ್ಬೇಕು ಮೊದಲು, ಆಮೇಲೆ ಇದನ್ನು ನೋಡಿದಾಗ ಯಾವ ಕಥೆಯ ಸಂಗ್ರಹ ಇಲ್ಲಿ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆತ ಬುದ್ಧಿವಂತಿಕೆ ಮೆರೆದ. ಅವನು ಶಿವನನ್ನೂ ತಪಸ್ ಮಾಡಿದ್ದ, ಬ್ರಹ್ಮನನ್ನೂ ತಪಸ್ ಮಾಡಿದ್ದ. ಮಾಡದೇ ಇದ್ದದ್ದು ಯಾರನ್ನ ಅಂದ್ರೆ ವಿಷ್ಣುನನ್ನು ಮಾತ್ರ ಬಿಟ್ಟಿದ್ದ. ಭಾರಿ ಸ್ವಾರ್ಥಿ. ಎಲ್ಲದರಲ್ಲಿ ಯಾರು ಬೇಕಾದರೂ ಮಾಡುವಂತಹ ಅವರವರದೇ ಆದ ಪುಣ್ಯಕರ್ಮದ ಕಳ್ಳತನದ ಒಂದು ಸೋರ್ ಹಾಕ್ತಾ ಇದ್ದಂತೆ. ಇಂಥ ಕಳ್ಳ, ಅದಕ್ಕೆ ಲೋಕಮಯ ತಪೋಮಯ. ಅವನು ಥರಥರದ ರೂಪ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ ಅಸುರರಿಗೆಲ್ಲ. ಎಲ್ಲರೊಳಗೆ ಸೇರ್ಕೊಳ್ತಾನೆ, ಅವರವರ ಪುಣ್ಯವನ್ನು ಕಳ್ಳತನೂ ಮಾಡ್ತಾನೆ. ಬ್ರಹ್ಮದೇವರನ್ನು ತಪಸ್ ಮಾಡಿ ಕೇಳ್ಕೊಂಡಂತ ಏನೋ ವರ ಬೇಕು ನಿನಗೆ ಅಂತ ಕೇಳಿದ್ರು ಬ್ರಹ್ಮದೇವರು. ನಾನು ಮುಕ್ತಿ ಪಡಿಬೇಕು. ಎಲ್ಲಿ ಪ್ರವಚನ ಕೇಳಿದ್ನೋ ಏನೋ ಮಹಾರಾಯ, ವಿಷ್ಣುವಿನ ದೇಹ ಸೇರ್ಕೊಂಡು ಬಿಟ್ರೆ ನನಗೆ ಮುಕ್ತಿ ಸಿಗ್ತದೆ ಅಂತ ಗೊತ್ತು, ಅದಕ್ಕೆ ವಿಷ್ಣು ದೇಹದಲ್ಲಿ ಅವಕಾಶ ಕೊಡ್ರಿ ಅಂತ ಬೇರೆ. ಮತ್ತಂದ್ರೆ ಸಾವು ಬರಬಾರದು ಇದು ಬೇರೆ ಕೇಳಿದ್ದ. ಬ್ರಹ್ಮದೇವರಂದ್ರು ಇದು ಏನು ಬಂದಿದ್ದಾನೆ ಹುಚ್ಚ, ವರ ಕೇಳಲಿಕ್ಕೆ ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಂಡು ಬಂದ ಅಂತ. ವರ ಕೊಡುವಾಗ ನೋಡು, ನಿನಗೆ ವಿಷ್ಣುವಿಗೆ ಎಲ್ಲಿವರೆಗೂ ಸೋಲಿಲ್ಲ ಅಲ್ಲಿವರೆಗೂ ನಿನಗೆ ಸಾವಿಲ್ಲ ಅಂತ. ಭಾರಿ ಸಂತೋಷ ಆಯ್ತು ಅವನಿಗೆ. ಯಾಕಂದ್ರೆ ಅವನಿಗೆ ಸೋಲೇ ಇಲ್ಲ, ನನಗೆ ಸಾವೇ ಇಲ್ಲ ಅಂತ ಆ ಯೋಚನೆ ಮಾಡಿಕೊಂಡ.
ಬುದ್ಧಿನೇ ಹೀಗೆ ಓಡ್ತಿರ್ತದೆ. ಬ್ರಹ್ಮದೇವರ ಮಾತಿನಲ್ಲಿ ಏನು ಅರ್ಥ ಇದೆ ಅಂತ ಮುಂದಾಲೋಚನೆ ಅವನಿಗೆ ಗೊತ್ತಾಗಲಿಲ್ಲ. ಅಂತೂ ಸೇರ್ಕೊಂಡ, ಹೋಗಿ ಪರಶುರಾಮನ ಬಳಿಗೂ ಬಂದ. ಬ್ರಹ್ಮದೇವರು ಹೇಳಿದ್ದಾರೆ, ನಿಮ್ಮ ದೇಹದಲ್ಲಿ ಅವಕಾಶ ಕೊಡಬೇಕಂತೆ. ಇದು ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದಿಲ್ಲ, ಬಹುಶಃ ನಿರ್ವಹಣೆ ಇಲ್ಲ, ಮತ್ತೆ ಬೇರೆ ಹೆಸರಿಟ್ಟರೆ ಬೈತಾರೆ ಎಲ್ಲರೂ ಕೂಡ. ಅಂತೂ ಈ ಪರಿ ಬ್ರಹ್ಮದೇವರ ಕಡೆಯಿಂದ ಬಂದಿದ್ದಾನೆ ಇನ್ಫ್ಲುಯೆನ್ಸ್ನಿಂದ ಅಂದ್ರೆ ಅನಿವಾರ್ಯವಾಗಿ ಈ ಕೆಟಗರಿಗೆ ದೇವರು ತನ್ನ ದೇಹದಲ್ಲಿ ಅವಕಾಶ ಕೊಡಬೇಕಾಯ್ತು. ಇವರೇ ಇಷ್ಟು ಅವಕಾಶ ಕೊಡ್ರಿ, ಅದು ನಮ್ಮ ಹಕ್ಕು ಅಂತ ಮಂಡಿಸ್ಬೇಕು. ಅವನು ನನ್ನ ಹಕ್ಕು ಅಂತ ಬಂದ. ಸುಮ್ಮನೆ ಹೇಳ್ತೀನಿ, ಯಾರ್ದೋ ವಿಷಯದಲ್ಲಿ ಎಲ್ಲೋ ಒಂದು ಕಡೆಯಿಂದ ಇದು ಮತ್ತೆ ತಪ್ಪು ಕಲ್ಪನೆ ಮಾಡ್ಕೊಳ್ಬೇಡ್ರಿ. ಜಗತ್ತಿನಲ್ಲಿ ಸವಲತ್ತುಗಳು ಹಕ್ಕಾಗಿ ಪರಿಣಮಿಸ್ತವೆ ಅಂದ್ರೆ ಇಷ್ಟು ವಿಚಿತ್ರ. ಯಾವುದೋ ಒಂದು ದೈನ್ಯ ದೂರ ಆಗಲಿ ಅಂತ ಹಿಂದಿನವರು ಹಾಕಿಕೊಟ್ಟ ಅನುಕೂಲತೆಗಳು ಇವತ್ತು ಹಕ್ಕಾಗಿ ಪರಿಣಮಿಸ್ತಾರೆ. ಇದಕ್ಕಿಂತ ವಿಚಿತ್ರ ಮತ್ತೊಂದಿಲ್ಲ. ನೋಡು, ನಿನ್ನ ದೇಹದಲ್ಲಿ ನನಗೆ ಅವಕಾಶ ಕೊಡು, ನನಗೆ ಬ್ರಹ್ಮ ವರ ಕೊಟ್ಟಿದ್ದಾನೆ, ನಾನು ಸೇರ್ಕೊಳ್ಳಿಕ್ಕೆ ನನಗೆ ಹಕ್ಕಿಲ್ಲ ಅಂತ ಭಾರತ ಅಂದ ಪರಶುರಾಮ. ಅವನ ದೇಹದಲ್ಲಿ ಅವಕಾಶ ಕೊಟ್ಟ. ಶಿವವರದಿಂದ ಅವಂಧ್ಯನಾಗಿದ್ದ, ಬ್ರಹ್ಮವರದಿಂದ ವಿಷ್ಣು ದೇಹ ಪ್ರವೇಶಿಸಿದ. ಇನ್ನೇನು ನನಗೆ ಸೋಲೇ ಇಲ್ಲ, ಸಾವೇ ಇಲ್ಲ, ಮುಕ್ತಿನೇ ಸಿಕ್ಬಿಡ್ತು ಅಂತ ಭ್ರಮೆಯಲ್ಲಿ ತೇಲಾಡ್ತಿದ್ದಂತ. ಇವನನ್ನ ಪರಶುರಾಮ ಹೊತ್ತು ತಿರುಗ್ತಾ ಇದ್ದ. ಬರಲಿ, ಸಮಯ ಬರಲಿ, ನೋಡ್ಕೋತೇನೆ ಅಂತಂದ. ಯಾವಾಗ ರಾಮ ದಾರಿಯಲ್ಲಿ ಬರ್ತಿದ್ದಾನೆ ಅಂತ ಗೊತ್ತಾಯಿತು, ಪರಶುರಾಮ ದೇವರು ಬಂದು ಕೈಯಲ್ಲಿ ಬಿಲ್ಲು ಹಿಡ್ಕೊಂಡು ಬಂದು ಅವನ ಕೈಯಲ್ಲಿ ಬಿಲ್ಲು ಕೊಟ್ಟರಂತ. ಆ ಬಿಲ್ಲು ಶಾರದಾ ಅನ್ನೋ ಬಿಲ್ ಅಂತ, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಬಿಲ್ಲು. ಅದನ್ನು ಹಿಡಿದ ಕೂಡಲೇ ಸುತ್ತಲೂ ಇದ್ದಂತಹ ದೊಡ್ಡ ದೊಡ್ಡ ಋಷಿ ಮುನಿಗಳಿಗೆ ಅರ್ಥ ಆಯಿತು, ಪರಶುರಾಮ ಧರಿಸಿದ ಬಿಲ್ಲು ಶಾರದಾ, ಅದನ್ನು ತಂದುಕೊಂಡು ರಾಮನ ಕೈಯಲ್ಲಿ ಕೊಟ್ಟ ಮೇಲೆ ಇನ್ಯಾವ ದೇವತೆಗಳಿಗೂ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಆ ಬಿಲ್ಲನ್ನು. ಅಂಥ ಬಿಲ್ಲನ್ನು ರಾಮ ತನ್ನ ಕೈಯಲ್ಲಿ ಅನಾಯಾಸೇನೆ ಎತ್ತಿದ ಕೂಡಲೇ ಇವನು ಶಾರ್ಗಪಾಣಿ ರಾಮ ವಿಷ್ಣುನೇ ಅಂತ ಖಾತ್ರಿ ಆಯ್ತಂತೆ ಎಲ್ಲರಿಗೂ. ದಡ್ತನ ಮೆರೆದವನು ಯಾರು ಅಂದ್ರೆ ಒಳಗೆ ಪರಶುರಾಮನ ದೇಹದಲ್ಲಿ ಸೇರ್ಕೊಂಡಿದ್ದಲ್ಲ, ಅವನಿಗೆ ಪರಶುರಾಮ ಮಾತ್ರ ವಿಷ್ಣು ಅಂತ ಗೊತ್ತಿತ್ತಂತೆ, ರಾಮ ವಿಷ್ಣು ಅಂತ ಗೊತ್ತಿಲ್ಲ ಅವನಿಗೆ. ಇದನ್ನು ಭಗವತ್ಪಾದರು ಭಾರಿ ಚಮತ್ಕಾರವಾಗಿ ಹೇಳಿದ್ದಾರೆ ಈ ಕಥೆಯನ್ನು. ಸೋಲು ಯಾರಿಂದ? ವಿಷ್ಣು ಬಿಟ್ಟು ಮತ್ತೊಬ್ರು ಯಾರಾದರೂ ವಿಷ್ಣುವಿನ ಜೊತೆ ಯುದ್ಧ ಮಾಡಿದ್ರೆ ವಿಷ್ಣು ಸೋತೆ ಅಂದ್ರೆ ಸೋಲು. ತನ್ನೊಟ್ಟಿಗೆ ತಾನೇ ಯುದ್ಧ ಮಾಡ್ತಾ ಇದ್ರೆ ತಾನು ಸೋತೆ ಅಂದ್ರೆ ಅದು ಸೋಲೇ ಅಲ್ಲ. ಈ ಕಲ್ಪನೆ ಅವನಿಗಿಲ್ಲ. ಹಾಗಾಗಿ ರಾಮ ಪರಶುರಾಮ ಹೇಳುವಾಗಲೇ ಬಿಲ್ಲಿಗೆ ಬಾಣ ರೂಢಿಯಾಗಿದೆ, ಬಿಟ್ಟೇ ಬಿಟ್ಟಂತೆ, ತಡನೇ ಮಾಡಲಿಲ್ಲ. ಅವನು ಕಕ್ಕಾವಿಕ್ಕೆ ಆಗಿಬಿಟ್ಟ ಪಾಪ ಅತುಲ. ರಾಮ ವಿಷ್ಣು ಅಂತ ಗೊತ್ತಿಲ್ಲ, ಕ್ಷತ್ರಿಯ ದಶರಥನ ಮಗ ಅಂತ ಭ್ರಮಿಸಿಬಿಟ್ಟಿದ್ದ. ಹೀಗಾಗಿ ಪರಶುರಾಮ ರಾಮನಂತ ಒಬ್ಬ ಮನುಷ್ಯನಿಗೆ ಸೋತ್ಬಿಟ್ಟ ಅಂತ ಅವನಿಗೂ ಭ್ರಮೆ ಬಂತು. ನೀನೆಂದು ವಿಷ್ಣು ಸೋತ ಅಂತ ತಿಳಿತೀಯೋ ಅಂದು ನಿನಗೆ ಸಾವು ಅಂತ ಬ್ರಹ್ಮದೇವರು ವರ ಕೊಟ್ಟದ್ದಕ್ಕೆ ಅವನಿಗೆ ಸಾವು ಅವತ್ತೇ ಖಚಿತ ಆಯಿತು. ಇನ್ನೊಂದು ಸಮಸ್ಯೆ ಉಳಿದಿತ್ತಂತೆ. ಪರಶುರಾಮನ ದೇಹ ಅದು ಚಿನ್ಮಯವಾದ ದೇಹ. ಬಾಣ ಬಿಟ್ಟ ಮೇಲೆ ಒಂದು ವೇಳೆ ದೇಹದೊಳಗೆ ಅತುಲ ಇದ್ದಿದ್ದ ಅಂದರೆ ಅಲ್ಲಿ ಅವನಿಗೆ ಸಾವಿಗೆ ಅವಕಾಶವೇ ಇಲ್ಲ. ಭಗವಂತನ ದೇಹದೊಳಗೆ ವಾಸ ಮಾಡಿದವರಿಗೆ ಯಾವ ರೀತಿಯಿಂದಲೂ ಸಾವಿಲ್ಲ. ಅದಕ್ಕೆ ಭಗವಂತ ಹೇಳ್ದ, ನನಗೆ ಸೋಲಿಲ್ಲ ಅನ್ಕೊಂಡು ಇವನು ಕೂತಿದ್ದಾನೆ, ಅವನಿಗೆ ಆ ತಿಳುವಳಿಕೆ ದೂರ ಆಗಬೇಕು ಅಂತ ಹೇಳಿದ್ರೆ ಪರಶುರಾಮ ಜಿತೋಹಂ ಅಂತ ಕೈ ಎತ್ತಿದ್ದಂತೆ, ನಾನು ಸೋತೆ ಅಂತ. ಯಾರಿಗೆ ಸೋಲೇ ಇಲ್ಲ ಅಂತ ತಿಳ್ಕೊಂಡಿದ್ದೋ ಅಸುರ, ಅವನ ಬುದ್ಧಿ ಒಳಗೆ ವಿಷ್ಣು ಸೋತ ಅನ್ನೋ ಬುದ್ಧಿ ಬರೆಸ್ಲಿಕ್ಕೋಸ್ಕರ ಜಿತೋಹಂ ಅಂತ ಕೂಗಿತ್ತಂತೆ. ಎರಡನೇ ಮಾತು ಹೇಳ್ದ, ಹೀಗೆ ಮುಂದೆ ನೀನು ಒಳಗಿದ್ರೆ ರಾಮ ಬಿಟ್ಟ ಬಾಣ ಬೇರೆ ಸುಟ್ಬಿಡ್ತದೆ, ನಿನ್ನೂ ಸುಡ್ತದೆ ಅಂತ ಭಯ ಹುಟ್ಟಿಸ್ಬಿಟ್ಟ. ಭಯ ಹುಟ್ಟಿಸಿದ ಕೂಡಲೇ ಅವನು ಭ್ರಮಿಸಿ ಭಯಪಟ್ಟು ಹೊರಗೂ ಬಂದ. ಅದು ಸಾಕಾಯ್ತು ನೋಡಿ, ರಾಮನ ಬಾಣ ಬಂದು ಅತುಲಾಸುರನನ್ನು ಸುಟ್ಟು ಭಸ್ಮ ಮಾಡಿತು. ಹಕ್ಕೇನಾಯ್ತು ಹೇಳಿ ನೋಡು, ನನ್ನ ಹಕ್ಕು ಅಂತ ಬಂದು ಕೂತ್ಕೊಂಡಿದ್ದ, ಮುಗೀತದೆ ಕಥೆ. ಹೀಗೆ ಶಿವನ ವರದಿಂದ ಅಬದ್ಧನಾಗಿ ಬ್ರಹ್ಮವರದಿಂದ ಸವಲತ್ತು ಪಡೆದು ವಿಷ್ಣುವಿನ ದೇಹವನ್ನೇ ಪ್ರವೇಶಿಸಿ ಸಾವು ಸೋಲು ಇಲ್ಲದೇನೆ ಜಗತ್ತನ್ನೆಲ್ಲ ನಾಶ ಮಾಡ್ತೇನೆ, ಅವರ ಪುಣ್ಯ ಕಸಿತೇನೆ ಅಂತ ಬಂದ ಅತುಲಾಸುರನನ್ನ
ಪರಶುರಾಮ ರಾಮಾನು ಎರಡು ರೂಪನಾದ ವಿಷ್ಣು ಅನಾಯಾಸೇನ ಸಂಹಾರ ಮಾಡಿದ. ಈ ಕಥೆಯನ್ನು ಸಂಗ್ರಹ ಮಾಡಿ ಮಂತ್ರಾಲಯ ಪ್ರಭುಗಳು ನಿಜ ಸಹಜೈ ಭಾರ್ಗವೇಶ್ವಾಸರೋಪಾತ್ ತದ್ಗಂ ಹತ್ವಾ ಪುರಾರಿಂ ಸುರಾರಿಂ. ತದ್ಗಂ ಅನ್ನೋ ಶಬ್ದ ಇಷ್ಟು ಅರ್ಥ ಕೊಡ್ತದಂತೆ. ತದ್ಗಂ ಅಂದ್ರೆ ಪರಶುರಾಮನೇ ಕೊಟ್ಟ ಬಿಲ್ಲಿನಿಂದ ಪರಶುರಾಮನು ಒಳಗೇ ಸೇರಿಕೊಂಡ ಅಸುರನನ್ನ ರಾಮ ಸಂಹಾರ ಮಾಡಿದ ಅಂತ ಅರ್ಥ. ಇಲ್ದಿದ್ರೆ ಇಷ್ಟು ಅರ್ಥ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸೂಕ್ಷ್ಮ ನೋಡ್ಕೊಳ್ಬೇಕು. ಅವನೇ ಕೊಟ್ಟ ಬಿಲ್ಲು, ಅವನೇ ಕೊಟ್ಟ ಬಾಣ, ಅವನ ಬಿಲ್ಲಿನಿಂದ ಅವನ ಬಾಣದಿಂದ ಅವನೊಳಗೆ ಇರೋ ಅಸುರನನ್ನ ಸಂಹರಿಸಿದ ರಾಮ ನನ್ನ ಮಾತಿನಿಂದ ಪೂಜಿತನಾಗಲಿ ಅಂತಂದಂತೆ. ದೇವತೆಗಳು ಈ ದೃಶ್ಯ ನೋಡ್ತಾ ಇದ್ರಂತೆ. ಹ್ಯಾಕ್ ಮಾಡ್ತಾನೆ ಈಗ ಅತುಲಾಸುರನ ಸಂಹಾರ ಅಂತ ಕುತೂಹಲ ಇತ್ತು ಅವರಿಗೆಲ್ಲ. ಈ ರೀತಿ ಪರಶುರಾಮ ಅತುಲನ ಸಂಹಾರ ಮಾಡಿದ ಕೂಡಲೇ ಭಾರಿ ಖುಷಿ ಆಯ್ತಂತ ಅವರಿಗೆಲ್ಲ. ಅಷ್ಟರಲ್ಲಿ ರಾಮ ಪರಶುರಾಮ ದೇವರ ಹತ್ರ ಬಂದರು, ಗಟ್ಟಿ ಆಲಿಂಗನ ಮಾಡಿಕೊಂಡ್ರಂತೆ. ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದ್ರೆ ರಾಮ ಮತ್ತು ಪರಶುರಾಮರ ಆಲಿಂಗನದಲ್ಲಿ ಒಂದಾಗಿ ಪರಶುರಾಮ ದೇವರು ದಶರಥ ರಾಜನಿಗೆ ದರ್ಶನ ಕೊಟ್ಟರಂತೆ. ದಶರಥನಿಗೂ ಈ ವೇದ ಬುದ್ಧಿ ಹೋಗ್ಲಿ ಅಂತ. ಅಂದರೆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದರೆ ಮೋಕ್ಷಕ್ಕೆ ಅದು ಪ್ರತಿಬಂಧಕವಾಗ್ತದೆ. ಇದು ದಶರಥನ ಬುದ್ಧಿಯಲ್ಲಿ ಈ ಬುದ್ಧಿ ಬರಬಾರ್ದು. ರಾಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ ಅಂತ ಅವನು ತಿಳಿಲಿ, ಅವನೊಬ್ಬನೇ ಅಂತ ಭಾವಿಸಲಿ ಅನ್ನೋ ಆಲಿಂಗನದ ಲಾಭ ಅವನಿಗಾಯಿತು ಅಂತ ವಿವರಣೆ ಕೊಡ್ತಾರೆ. ಹೀಗೆ ಸಜ್ಜನರಿಗೆಲ್ಲ ದೇವರ ರೂಪಗಳ ಅಭೇದದ ತಿಳುವಳಿಕೆ ಕೊಟ್ಟಂತಹ ರೂಪ ಅದು ರಾಮ ಪರಶುರಾಮ ರೂಪ. ಅತುಲನಂತಹ ಅಸುರನ ಸಂಹಾರ ಮಾಡಿದ ರೂಪ ಅದು ರಾಮ ಪರಶುರಾಮ ರೂಪ ಅಂತ ಸಂಗ್ರಹ ಮಾಡಿ ಈ ಚರಿತ್ರೆ ಹೇಳಿದ್ದಾರೆ. ಅದಕ್ಕೆ ವಿವರಣೆ ಕೊಟ್ಟರು. ತದ್ಗಂ ಹತ್ವಾ ಸುರಾರಿಂ ಪುರಗ ಉತ ಉತಃ ತಾಪಸೈರ್ಭೂಪೃಷ್ಟೈ. ಅಲ್ಲಿಗ ರಾಮ ಮುಂದೆ ಕೋಸಲ ದೇಶ ಅಯೋಧ್ಯೆಗೆ ಬಂದ. ಸಾಕೇತ ಅಂತ ಕರೀತಿದ್ರಲ್ಲಿ, ಸಾಕೇತ ಪಟ್ಟಣ ಅಯೋಧ್ಯೆಗೆ ಬಂದ. ಅಯೋಧ್ಯೆಗೆ ಬಂದಾಗ ಜನಮಾನಸದಲ್ಲಿ ನೆಲೆಸಿನಾಗ ಎಲ್ಲರಿಗೂ ಅಪೇಕ್ಷೆ ರಾಮರಾಜನಾಗಲಿ ರಾಮರಾಜನಾಗಲಿ. ದಶರಥನು ಅದನ್ನೇ ಸಂಕಲ್ಪ ಮಾಡಬೇಕು ಅಂತ ಹೊರಟ. ಸಂಕಲ್ಪನೂ ಮಾಡಿದ. ಎಲ್ಲರನ್ನು ಕರೆದು ಕೇಳಿದ, ನಾನು ವಯಸ್ಸಾಗ್ತಾ ಇದೆ, ಆದ್ದರಿಂದ ನಿವೃತ್ತನಾಗ್ತೇನೆ, ಇನ್ನು ಜವಾಬ್ದಾರಿಯನ್ನೆಲ್ಲ ರಾಮನಿಗೆ ಅಂತ ಒಪ್ಪಿಸ್ತೇನೆ, ನಿಮ್ದೆಲ್ಲ ಸಹಮತಿ ಇದೆನಾ ಅಂತ ಕೇಳಿದ. ಎಲ್ಲರೂ ಗುಣಗಾನ ಮಾಡಿದ್ರು ರಾಮನ ಬಗ್ಗೆ. ನೀನು ತಡ ಮಾಡಿದಿ ಅಷ್ಟೇನೆ, ನಾವು ಮೊದಲೇ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದೇವೆ ಪ್ರಜೆಗಳೆಲ್ಲ, ಹಿರಿಯರೆಲ್ಲ ಹಾಗೆ ಮೊದಲೇ ಮಾಡಿದ್ರು. ಯಾವಾಗ ಅಂತ ಕೇಳಿದ ರಾಮ ದಶರಥ. ನೀನು ಸಾಂಕೇತಿಕವಾಗಿ ಮಾಡ್ತಿದ್ದಿ, ನಮ್ಮ ಹೃದಯ ಸಿಂಹಾಸನದಲ್ಲಿ ರಾಮನನ್ನ ರಾಜ ಅಂತ ನಾವು ಎಂದೋ ಮಾಡಿಬಿಟ್ಟಿದ್ದೀವಿ ಪಟ್ಟಾಭಿಷೇಕ ಅಂತ. ಆಗ ರಾಮನ ಗುಣಗಾನ ಮಾಡ್ತಾರೆ. ಒಂದೇ ಎರಡೇ ರಾಮನ ಗುಣಗಳು. ಸ್ಮಿತಪೂರ್ವ ಭಾಷೆಯಾಗಿದ್ದಾನೆ, ಇನ್ನೊಬ್ಬರ ಕಷ್ಟಗಳನ್ನೆಲ್ಲ ತನ್ನ ಕಷ್ಟ ಅಂತ ಭಾವಿಸ್ತಾನೆ, ಯಾರೇ ಹೊಸದಾಗಿ ಅಯೋಧ್ಯೆಗೆ ಬಂದರೂ ಕೂಡ ನನ್ನ ಬಂಧುಗಳು ಅಂತ ಮಾತನಾಡಿಸ್ತಾನೆ, ಎಷ್ಟು ಸಂಯಮಶೀಲತೆ, ಎಷ್ಟು ದೂರದೃಷ್ಟಿ, ಇದೆಲ್ಲ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಅದರ ಸಂಗ್ರಹವನ್ನು ಮಂತ್ರಾಲಯ ಪ್ರಭುಗಳು ರಾಮನ ಗುಣಗಳನ್ನು ವರ್ಣಿಸುವಾಗ ಕಲ್ಯಾಣಾನಂತ ಧರ್ಮೋ ಅಗುಣಲವರಂತಹ ಈ ಎರಡು ಪದದಿಂದ ಹೇಳಿದ್ದಾರೆ. ಇಲ್ಲಿ ಪಾಠ ಹೀಗಿದ್ರೆ ಚೆನ್ನಾಗಿರ್ತದೆ. ಕಲ್ಯಾಣಾನಂತ ಧರ್ಮ ಅಂತ ಇದ್ರೆ ಚೆನ್ನಾಗಿದೆ. ಧರ್ಮಾದನಿಚ್ ಕೇವಲ ಧರ್ಮ ಅನ್ನೋ ಪಾಠ ಬಹಳ ಬಹಳ ಸರಸವಾದ ಪಾಠ. ನಾವು ಹಿರಿಯರು ಹಿಂದೆ ಹೇಳುವಾಗ ಕೇಳಿದ್ದ ಅದೇ ಪಾಠವನ್ನ ಕೆಲವು ಪುಸ್ತಕಗಳಲ್ಲಿ ಕಲ್ಯಾಣಾನಂತ ಧರ್ಮೋ ಅಂತ ಮುದ್ರಣ ಆಗಿದೆ. ಧರ್ಮ ಅನ್ನೋ ಪಾಠ ಬಹಳ ಚೆನ್ನಾಗಿದೆ. ಕಲ್ಯಾಣಾನಂತ ಧರ್ಮ ಅಗುಣಲವರಹಿತ. ರಾಮನ ಗುಣಗಾನ ಮಾಡುವ ಮಾತು. ಎಷ್ಟಿದೆ ಭಗವಂತನಲ್ಲಿ ಗುಣಗಳು ರಾಮನಲ್ಲಿ ಅಂದರೆ ಅನಂತ ಧರ್ಮ ಅಂತಾರೆ. ಒಂದೇ ಎರಡೇ, ಒಂದು ಎರಡು ಇದ್ದಿದ್ರೆ ಪಟ್ಟಿ ಮಾಡಿ ಹೇಳ್ಬೋದಿತ್ತು. ಅನಂತ ಗುಣಗಳಿದ್ದಾವೆ.
ಎಂಥೆಂಥ ಅದ್ಭುತ ಗುಣಗಳಿದ್ದಾವೆ ರಾಮನಲ್ಲಿ ಅಂತ ವರ್ಣನೆ ಮಾಡ್ತಾ ಬರ್ತಾರೆ. ಅಗುಣ ಲವರಹಿತ, ಅಗುಣ ಅಂದರೆ ದೋಷ ಅಂತ ಅರ್ಥ. ದೋಷ ಲವಲೇಶ ಇಲ್ಲ, ಗುಣಗಳು ಅನಂತ ಇದ್ದಾವೆ. ಪ್ರಾಣಿನ ಅಂತರಾತ್ಮ, ಅಂತರಾತ್ಮ ಪ್ರಾಣಿನ, ಪ್ರತಿಯೊಬ್ಬ ಜೀವರಿಗೆ ಅಂತರ್ಯಾಮಿಯಾಗಿದ್ದಾನೆ ಇವನು. ಈ ಮಾತುಗಳು ಏನೋ ಸಂಬಂಧಿಗಳಾಗಿ ಕೆಲವರೆಲ್ಲ ತಮ್ಮ ಕಡೆಯವನ್ನೇ ರಾಜನಾಗಬೇಕು ಅಂತ ಅಪೇಕ್ಷೆ ಇದ್ದಾಗ ಪೇಪರ್ನಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಡಲಿ ಶುರು ಮಾಡಿರ್ತಾರೆ. ನಾವು ಆ ಪಕ್ಷದವರೇ ಆಗಲಿ ಪರವಾಗಿಲ್ಲ, ಅವರು ಮುಖ್ಯಮಂತ್ರಿ ಆದರೆ ನಮಗೆ ಬಹಳ ಸಂತೋಷವೇ. ಮನಸ್ಸಿನಿಂದ ಹೇಳ್ತಾರೋ, ತಮಗೆ ಶಾಸಕ ಸ್ಥಾನ ಮಂತ್ರಿ ಸ್ಥಾನ ಸಿಗ್ತದೆ ಅಂತ ಹೇಳ್ತಾರೋ, ಅಥವಾ ಅವ್ರದ್ದೇನೋ ಇವ್ರ ಹತ್ರ ವ್ಯವಹಾರ ಇದೆ ಅಂತ ಹೇಳ್ತಾರೋ, ಇದೆಲ್ಲ ನನಗಿಂತ ಚೆನ್ನಾಗಿ ನೀವೇ ನೋಡಿರ್ತೀರಿ ಏನೆಲ್ಲ ನಡೀತದೆ ಸಮಾಜದೊಳಗೆ ಇವತ್ತು ಅಂತ. ರಾಮನ ಬಗ್ಗೆ ಹಾಗೇನಾದರೂ ಇತ್ತ ಅಂತ ಪ್ರಶ್ನೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳಂತಾರೆ, ಇದೆಲ್ಲ ಮಾತುಗಳನ್ನ ಆ ಸಮಯದಲ್ಲಿ ರಾಮನ ಬಗ್ಗೆ ಹೇಳಿದ್ದು ಅವನ ಬಂಧುಗಳಾಗಿ, ಅವನ ಬಳಗದವರು ಅಂತಾಗಿ, ಅಥವಾ ಅವನಿಂದ ಲಾಭ ಪಡ್ಕೊಂಡವರು ಅಂತಾಗಿ, ಅಥವಾ ಮುಂದೆ ಇವನು ರಾಜನಾದ್ರೆ ನಮಗಿನ್ನೇನೋ ಲಾಭದ ಅಭಿಲಾಷೆ ಇಟ್ಕೊಂಡವರಾಗಿ ಹೇಳಿದವರ ಮಾತುಗಳಲ್ಲ ಅಂತಾರೆ ಮಂತ್ರಾಲಯ ಪ್ರಭುಗಳು. ಯಾರಾಡಿದ ಮಾತುಗಳಿವೆಲ್ಲ? ಅಯೋಧ್ಯೆ ಪಟ್ಟಣದೊಳಗೆ ಇದ್ದಂತಹ ಸಾಮಾನ್ಯ ಒಬ್ಬ ಪ್ರಜೆಯೂ ಕೂಡ ಈ ಮಾತನ್ನು ಆಡ್ತಿದ್ದಾರೆ ರಾಮನ ಬಗ್ಗೆ. ರಾಮ ರಾಜನಾಗಿ, ರಾಮ ಒಳ್ಳೆಯವನು, ಅವನ ಆಡಳಿತದಲ್ಲಿ ನಾನಿರಬೇಕು. ಬಹಳ ಚಮತ್ಕಾರವಾಗಿ ಹೇಳ್ತಾರೆ ಒಂದು ಸಂದರ್ಭವನ್ನು. ಹಿರಿಯರೆಲ್ಲ ಅಯೋಧ್ಯೆ ಪಟ್ಟಣದಲ್ಲಿ ಇದ್ದವರನ್ನು ಸೇರಿಸಿದ ದಶರಥ. ಮಹಡಿ ಮನೆ ಮೇಲೆ ನಿಂತಿದ್ದ. ನಿಂತು ಕೇಳಿದ್ನಂತೆ, ನಾನು ಇನ್ನು ನಿವೃತ್ತನಾಗಬೇಕು ಅಂತಿದ್ದೇನೆ, ರಾಮನಿಗೆ ವಹಿಸಿಕೊಡ್ಬೇಕು ಜವಾಬ್ದಾರಿ ಅಂತ ಭಾವಿಸಿದ್ದೇನೆ, ಸಂಕಲ್ಪ ಮಾಡ್ತಿದ್ದೇನೆ, ನೀವೆಲ್ಲ ಏನಂತೀರಿ ಅಂತಂದಾಗ ಅಲ್ಲಿಂದ ಹಿರಿಯರು ಹೇಳ್ತಾರಂತೆ, ಮೊದಲ ಕೆಲಸ ಮಾಡೋದು. ದಶರಥನಿಗೆ ಮುಖ ಸಣ್ಣದಾಯ್ತಂತೆ. ಮೊದಲ ಕೆಲಸ ಮಾಡುವಂತ ಅಂದರೆ ನನ್ನ ಆಡಳಿತ ಏನೋ ಸಮಸ್ಯೆ ಆಗಿರ್ಬೇಕು ಅಂತ, ಹಾಗೆ ತಾನೇ ಯೋಚನೆ ಮಾಡೋದು. ಮುಖ ಸಣ್ಣದಾಗಿದ್ದು ಅದಕ್ಕೆ ಒಂದು ಕಡೆಯಿಂದ ಸಂತೋಷ, ಮತ್ತೊಂದು ಕಡೆಯಿಂದ ಮುಖ ಸಣ್ಣದಾಯಿತು. ಯಾಕೆ ಮುಖ ಸಣ್ಣದಾಯಿತು ಅಂದರೆ ದಶರಥ ರಾಜ ಮೆಲ್ಲ ಧ್ವನಿಯಲ್ಲಿ ಹೇಳಿದ್ನಂತೆ, ಇಷ್ಟು ದಿವಸದ ನನ್ನ ಆಡಳಿತ ನಿಮಗೆ ಸರಿ ಬಂದಿಲ್ಲ ಅಂತ ಕಾಣಿಸ್ತದೆ ಹಾಗಾದರೆ ಅಂತ. ಆಗ ಎಲ್ಲರೂ ಹೇಳ್ತಾರೆ, ದಶರಥ ನೀನು ಹಾಗನ್ಬೇಡ, ನಿನ್ನ ಆಡಳಿತ ನಮಗೆ ಚೆನ್ನಾಗೇ ಇದೆ, ಮನಸ್ಸಿಗೆ ಬಂದಿದೆ. ಒಂದು ನಮಗೆ ಆಸೆ ಏನು ಅಂದರೆ ನಮಗೂ ವಯಸ್ಸಾಗ್ತಾ ಇದೆ, ಇನ್ನು ನಾವು ಇರ್ತೇವೋ ಇಲ್ವೋ, ಹೇಗಿದ್ರೂ ರಾಮಚಂದ್ರನನ್ನು ನೋಡಿದ್ದೇವೆ, ಅವನ ಬಗ್ಗೆ ಕೇಳಿದ್ದೇವೆ, ಅವನೊಟ್ಟಿಗೆ ಒಡನಾಟ ಇಟ್ಕೊಂಡಿದ್ದೇವೆ, ಅವನ ಆಡಳಿತದ ದಕ್ಷತೆ ನಮಗೆ ಗೊತ್ತಿದೆ. ಅವನನ್ನು ನೀನು ರಾಜನನ್ನು ಮಾಡಿದರೆ ನಾವಿರೋಷ್ಟರಲ್ಲಿ ಇಷ್ಟು ದಿವಸ ದಶರಥನ ಪ್ರಜೆಗಳು ತರಿಸ್ಕೊಂಡಿದ್ದವರು ರಾಮನ ಪ್ರಜೆಗಳು ತಾಕ್ತೇವಲ್ಲ, ಆ ಕಾರಣಕ್ಕೆ ಅವನನ್ನು ರಾಜನನ್ನು ಮಾಡು ಅಂತ. ನೋಡಿ, ಹೀಗೆ ಪ್ರಜೆಗಳಲ್ಲಿ ಭಾವನೆ ಇರೋದು ಹೇಗೆ, ಬೇರೆ ರೀತಿ ಭಾವನೆ ಪ್ರತ್ಯೇಕ ಹೇಳಬೇಕಾಗಿಲ್ಲ, ಸಮಯ ವ್ಯರ್ಥ ಅಷ್ಟೇ. ಈ ರೀತಿ ಮಾತುಗಳನ್ನು ಆಡ್ತಾರಂತೆ. ಅದಕ್ಕೆ ಸ್ಪಷ್ಟಪಡಿಸಿದ್ದಾರೆ ಮಂತ್ರಾಲಯ ಪ್ರಭುಗಳು ಅದನ್ನ. ರಾಮನ ಪಟ್ಟಾಭಿಷೇಕ ಅನ್ನೋ ವಿಷಯ ಆ ಇಬ್ಬರಿಗೆ ಮಾತ್ರ ಬೇಡವಾಗಿದೆ, ಆ ಇಬ್ಬರಿಗೆ ಮಾತ್ರ. ಅದು ಮುಂದಿನ ಶ್ಲೋಕದಲ್ಲಿ ನೋಡ್ಬೋದು. ಇನ್ನು ಉಳಿದವರಿಗೆಲ್ಲ ಬೇಕೇ ಆಗಿದೆ ಅಂತ. ಈಗೆಲ್ಲ ವ್ಯತ್ಯಾಸ, ಬಹುಜನರಿಗೆ ಬೇಡವಾಗಿರುತ್ತದೆ, ಆದರೂ ಅವರೇ ರಾಜರಾಗ್ತಿದ್ದಾರೆ. ಇದೇ ದುರಂತ. ರಾಮನ ವಿಷಯದಲ್ಲಿ ಹಾಗಾಗಿಲ್ಲ ಅಂತ ಹೇಳ್ತಾರೆ. ಆಗದೇ ಇದ್ದದಕ್ಕೆ ಕಾರಣಗಳೇನು? ಕಲ್ಯಾಣ ಅಂತ ಧರ್ಮ, ಅಗುಣ ಲವರಹಿತ, ಸ್ವಾರ್ಥ ಇಲ್ಲ, ಆಸೆ ಅಲ್ಲ, ಇನ್ನೊಬ್ಬರ ಹಿಂಸೆ ಸಹಿಸ್ತಿರ್ಲಿಲ್ಲ. ಯಾವ ಆಡಳಿತದಲ್ಲಿಯೂ ಕೂಡ ತನ್ನದೇ ಆದಂತಹ ಒಂದು ಅದ್ಭುತ ದೂರದೃಷ್ಟಿ ಇರ್ತಿತ್ತು. ಇದೆಲ್ಲ ಅವನಲ್ಲಿ ಇತ್ತಂತೆ ರಾಮನಲ್ಲಿ. ಅದಕ್ಕೆ ಸಹಜವಾಗಿ ಅಯಸ್ಕಾಂತ ಶಕ್ತಿ. ರಾಮ ಅಂದರೆ ಎಂಥ ವ್ಯಕ್ತಿಗೂ ಆಕರ್ಷಿತನಾಗಿಬಿಡ್ತಿದ್ದ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಕಲ್ಯಾಣ ಅನಂತ ಧರ್ಮ ಅಗುಣಲವರಹಿತ ಪ್ರಾಣಿನ ಅಂತರಾತ್ಮ ಅಂತ ಸ್ಪಷ್ಟಪಡಿಸಿದೆ. ಇತ್ಯಾದ್ಯುಕ್ತಶ್ಚ ರಾಮ ಮೇ ವಚೋಭಿಃ ಮಹ್ಯತಾಂ.
ಇಂಥ ಮಾತುಗಳಿಂದ ರಾಮನ ಬಗ್ಗೆ ಎಲ್ಲರೂ ಹೇಳಿದ ಮೇಲೆ ಇನ್ನು ದಶರಥನ ಮನಸ್ಸು ತುಂಬಿ ಬಂದಿದೆ ಅಂತ ಇನ್ನೇನು ಮಾತನಾಡಲಿಕ್ಕೆ ಸಾಧ್ಯ? ನಾನು ಪ್ರಜೆಗಳೇ ಮಾತು ನಿಂತಿದ್ದಾರೆ, ರಾಮನ ಪಟ್ಟಾಭಿಷೇಕ ಆಗಲಿ, ರಾಮನ ಅಭಿಷೇಕ ಆಗಲಿ ಅಂದ್ರೆ ನಾನಿನ್ನು ತಡ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಮಾಡೇ ಬಿಡಬೇಕು ಅಂತ ಪುರಜನ ಮಹಿತಃ, ಪುರಜನ ಮಹಿತಃ ಈ ತಾನು ಹೇಳಿದ ಕಥೆ. ಪಟ್ಟಣ ಜನರು, ಪ್ರಜೆಗಳೆಲ್ಲರೂ ರಾಮನನ್ನ ಆ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೆಲವರು ಹೇಗೆ ಬರೀತಾರೆ, ಕೇವಲ ದಶರಥನ ಮಾತ್ರ ನಿರ್ಧಾರವಾಗಿತ್ತು, ಅದೇ ಸಮಯದಲ್ಲಿ ಭರತ ನಂದಿಗ್ರಾಮಕ್ಕೆ ಹೋಗಿದ್ದ, ಅವನು ಬರೋ ಅಷ್ಟರಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದರೆ ಭರತ ತಕರಾರು ತೆಗಿಲಿಕ್ಕೆ ಅವಕಾಶ ಇಲ್ಲ. ಇದೆಲ್ಲ ದಶರಥನ ಮನಸ್ಸು. ಇದೆಲ್ಲ ರಾಮಾಯಣ ಯಥೇತ್ರ ಪತಂತ್ರ ಹೊರಟುಬಿಟ್ಟಿದೆ ಇತ್ತೀಚೆಗೆ. ಆಗಲಿ, ಅದು ಒಂದು ರೀತಿ ವಿಚಾರ ವಿನಿಮಯ ಆಗಲಿ, ಎಲ್ಲಿ ತನಕ ಹೋಗ್ತದೋ ಹೋಗಲಿ. ಹರಿ ವಿಚಿತ್ರ ಇದೆ ಈಗೆಲ್ಲ ಸಂಶೋಧನೆ. ಅವನು ಸೋದರ ಮಾವನ ಮನೆಗೆ ಹೋಗಿದ್ದಂತೆ ಭರತ, ಅವನು ವಾಪಸ್ ಬರೋ ಅಷ್ಟರಲ್ಲಿ ರಾಮನಿಗೆ ಅಭಿಷೇಕ ಆಗಿಬಿಡಬೇಕು ಅಂತ ಇವನು ನಿಶ್ಚಯಿಸ್ಬಿಟ್ನಂತೆ ದಶರಥ. ಬಂದ ಅಂದ್ರೆ ತಕರಾರು ತೆಗೆದುಬಿಡ್ತಾನೆ ಅಂತ ಅನಿಸಿತ್ತಂತೆ. ಹಿಂಗೆಲ್ಲ ಬರೆದಿಟ್ಟಿದ್ದಾರೆ ರಾಮಾಯಣದ ಬಗ್ಗೆ. ದೊಡ್ಡವರೇ ಬುದ್ಧಿವಂತರೇ ಬರೆದಿದ್ದಾರೆ. ಅಂದ್ರೆ ಭರತನನ್ನು ಒಂದು ಅರ್ಥದಲ್ಲಿ ಅವರ ದೃಷ್ಟಿ ವಿರೋಧ ಪಕ್ಷದಲ್ಲಿ ನಿಲ್ಲಿಸಬೇಕಾಗಿದೆ. ಈ ಹಿಂದೆ ನೋಡಿ ನೋಡಿ ಅಭ್ಯಾಸ ಆಗಿರ್ತದಲ್ಲ, ಅವೆಲ್ಲ ರಾಮಾಯಣದಲ್ಲಿ ಎತ್ತಾಗ್ತಾರೆ. ಆಗಿಂದ ನೋಡ್ಬೇಕಾದ್ರೆ ಆಗಿನ ವಿಷಯಗಳನ್ನೇ ಅರ್ಥಕೊಳ್ಬೇಕಾಯ್ತು ನಾವು. ಹಾಗಾಗಿ ಆಗಿನ ಕಾಲದಲ್ಲೇ ನೋಡಿ ಅಲ್ಲೇ ಇದ್ದದನ್ನು ವರ್ಣಿಸ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಇತ್ಯಾದ್ಯುಕ್ತಶ್ಚ ಅಭಿಷೇಕೆ ಪುರಜನ ಮಹಿತಃ ಮಹ್ಯತಾಂ ಮೇ ವಚೋಭಿಃ. ಇಂಥ ರಾಮಚಂದ್ರ ಅಂದಿನ ಪಟ್ಟಣಿಗರಿಂದ ಸ್ತುತಿಸಿಕೊಳ್ಳಲ್ಪಟ್ಟವನು ನನ್ನ ಮಾತಿನಿಂದಲೂ ಪೂಜಿಸಲಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಶ್ಲೋಕ ಮುಕ್ತಾಯ ಮಾಡ್ತಾರೆ. ಆಯಂ ರಾಮಸ್ಸಭಾರ್ಯೋ ಧ್ವನಿಜ ಸಹಜೈಃ ಭಾರ್ಗವೇ ಶ್ವಾಸರೋಪಾತ್ ತದ್ಗಂ ಹತ್ವಾ ಸುರಾರಿಂ ಪುರಗರುತನುತಃ ತಾಪಸೈರ್ಭೂಪಪೃಷ್ಟೈಃ ಕಲ್ಯಾಣಾನಂತಧರ್ಮಾ ಗುಣಲವರಹಿತಃ ಪ್ರಾಣಿನಾಮಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಂ ಮೇ ವಚೋಭಿಃ. ಎಲ್ಲ ಪದದ ಅರ್ಥ ಬಂದಿದೆ. ಭೂಪಪೃಷ್ಟೈಃ ತಾಪಸೈಃ ನುತಃ ಕಲ್ಯಾಣ ಅನಂತ ಧರ್ಮ ಅಗುಣಲವರಹಿತಃ ಪ್ರಾಣಿನಾಂ ಅಂತರಾತ್ಮ ಇತ್ಯಾದ್ಯುಕ್ತಃ ರಾಮಃ ಮೇ ವಚೋಭಿಃ ಮಹ್ಯತಾಂ ಅಂತ ಕಥಾ ಸಂಗ್ರಹ. ಈ ಶ್ಲೋಕದಲ್ಲಿ ಬಂದ ಒಟ್ಟು ಪಾಯಿಂಟ್ಸ್ ಅಂತ ಕರೀತಾರೆ, ಅಂಶಗಳು ಎಷ್ಟೆಷ್ಟು ಅಂತ ನಿನ್ನೆ ಹೇಳಿದಾಗ ಒಂದು ಅನುಸಂಧಾನ ಮಾಡಿರುವ. ಮೊದಲನೇದ್ದು ಕೆಳಗಿನಿಂದ ನೋಡಿದ್ವಿ ನಿನ್ನೆನೂ ಕೂಡ, ಇವತ್ತು ಕೆಳಗಿನಿಂದ ನೋಡೋಣ. ಶ್ಲೋಕದ ಕೊನೆ ಪಾದದಿಂದ ಪಟ್ಟಣಿಗರಿಂದ ಸ್ತುತ್ಯನಾದವ ಪುರಜನ ಮಹಿತಃ ರಾಮಃ ಮೇ ವಚೋಭಿಃ ಮಹ್ಯತಾಂ. ಪಟ್ಟಣದ ಪ್ರಜೆಗಳಿಂದ ಸ್ತುತ್ಯನಾದ ರಾಮ ನನ್ನ ಮಾತಿನಿಂದ ಪೂಜಿಸಲ್ಪಡಲಿ. ಇದು ಒಂದು. ಎರಡನೇದು ಪ್ರಾಣಿನಾಂ ಅಂತರಾತ್ಮ ಇತ್ಯಾದ್ಯುಕ್ತಃ ರಾಮಃ. ಎಲ್ಲ ಪ್ರಜೆಗಳಿಗೆ, ಎಲ್ಲ ಪ್ರಾಣಿಗಳಿಗೆ ಅಂತರಾತ್ಮ ಅಂತರಾತ್ಮ ಅಂತ ಅನಿಸಿಕೊಂಡಂತಹ ರಾಮನು ನನ್ನ ಮಾತಿನಿಂದ ಪೂಜಿಸಲ್ಪಡಲಿ. ಎರಡು, ಅಗುಣ ಲವರಹಿತ, ದೋಷ ಲವಲೇಶ ಇರಲಿಲ್ಲ ಅಂಥ ರಾಮ ನನ್ನ ಮಾತಿನಿಂದ ಪೂಜಿಸಲ್ಪಡಲಿ. ಕಲ್ಯಾಣ ಅನಂತ ಧರ್ಮ, ಕಲ್ಯಾಣಾದಿ ಅನಂತ ಗುಣಗಳಿಂದ ಪೂರ್ಣನಾದ ರಾಮಾಂತ ಸ್ತುತಿಸಿಕೊಂಡಂತಹ ಭಗವಂತ ನನ್ನ ಮಾತಿನಿಂದ ಪೂಜಿಸಲ್ಪಡಲಿ. ತಾಪಸೈರ್ ಭೂಪಪೃಷ್ಟೈಃ ನುತಃ, ತಪಸ್ವಿಗಳಿಂದ, ದೊಡ್ಡ ದೊಡ್ಡ ರಾಜರಿಂದ, ಅಥವಾ ಭೂಪಪೃಷ್ಟೈಃ, ಭೂಪ ಅಂದ್ರೆ ದಶರಥ ರಾಜ, ದಶರಥ ರಾಜನಿಗೆ ಭೂಪ ಅಂತ ಕರೀತಾರೆ. ಅವನಿಂದ ಪೃಷ್ಟೈಃ, ರಾಮನ ಪಟ್ಟಾಭಿಷೇಕಕ್ಕೆ ಪ್ರಶ್ನಿಸಿಕೊಳ್ಳಲ್ಪಟ್ಟವರು ತಪಸ್ವಿಗಳು ಅಥವಾ ಹಿರಿಯರು, ಅವರಿಂದ ಸ್ತುತಿಸಿಕೊಳ್ಳಲ್ಪಟ್ಟಂತಹ ರಾಮ ನನ್ನ
ಪೂಜಿಸಲ್ಪಡಲಿ. 5 ಆಯ್ತು. 6ನೇದು ಪುರಗಹ ಪಟ್ಟಣಕ್ಕೆ ಅಂತ ಬಂದ. ಅಂಥ ರಾಮ ಪಟ್ಟಣಕ್ಕೆ ಅಂದರೆ ವಿದೇಹ ರಾಜ್ಯದಿಂದ ಅಯೋಧ್ಯೆ ಪಟ್ಟಣಕ್ಕೆ ಬಂದವ ಅಂತ ಅರ್ಥ. ಇನ್ನೊಂದಿದೆ, ಅದು ಪೂರ್ಣ ದೊಡ್ಡದಾಗಿದೆ. ಪತ್ನಿ ಸಹಿತನಾಗಿ ತಮ್ಮಂದ್ರಿಂದ ಸಹಿತನಾಗಿ ವಿದೇಹ ರಾಜ್ಯದಿಂದ ಹೊರಟು ಬರುವಾಗ ದಾರಿಯಲ್ಲಿ ಪರಶುರಾಮನ ಬಿಲ್ಲನ್ನ ತಾನು ಕೈಗೆ ತಗೊಂಡು ಬಾಣ ಹೂಡಿ ಪರಶುರಾಮನ ಒಳಗಿದ್ದ ಅಸುರನನ್ನ ಕೊಂದಂತಹ ರಾಮ ನನ್ನ ಮಾತಿನಿಂದ ಪೂಜಿಸಲ್ಪಡಲಿ ಅಂತ ಇಷ್ಟು ಶ್ಲೋಕದಲ್ಲಿ ಬಂದದ್ದು. ಒಟ್ಟು 7 ಪ್ರಮುಖ ಅಂಶ ಅಂತ ಅನುಸಂಧಾನ ಮಾಡಬೇಕು. ಒಂದೊಂದು ಘಟನೆಗಳು ಮನಸ್ಸಿಗೆ ಬಂದರೆ ಒಂದೊಂದು ಅರ್ಥದ ಸಂದೇಶವನ್ನು ಕೊಡ್ತದೆ. ಸಂದೇಶವನ್ನು ಚಿಂತನೆ ಮಾಡಬಹುದು, ಇಲ್ಲಿ ನಮ್ಮ ಬದುಕಿಗೆ ಇದು ಹೇಗೆ ಅನ್ವಯ ಆಗ್ತದೆ ಅಂತ. ರಾಮನಿಂದ ಹಾಗಿರ್ಬೇಕಂತ ಸಾಧ್ಯವಾದರೆ ಯಾವುದರಲ್ಲಿ ಯಾರೇ ಒಬ್ಬರು ನಮ್ಮ ಬಗ್ಗೆ ಏನಾದರೂ ಹೇಳೋದು ಅಂತಾದರೆ ದೋಷನೇ ಹೇಳೋ ಹಾಗೆ ಮಾಡ್ಕೊಳ್ಬಾರ್ದಂತೆ ಬದುಕನ್ನು. ಅಗುಣ ಲವರಹಿತ, ಏನೇ ಇರಲಿ ಒಳ್ಳೆಯ ಗುಣ ಇದೆ ನೋಡಿ ಅವರಲ್ಲಿ. ಹೀಗೆ ಬದುಕು ಮನುಷ್ಯನಿಗೆ ಬಹಳ ಒಳ್ಳೆಯದಂತೆ. ರಾಮನ ಬಗ್ಗೆ ಯಾರನ್ನೇ ಕೇಳಿದ್ರು ದೋಷ ಇರ್ತಿರ್ಲಿಲ್ಲ, ಗುಣನೇ ಹೇಳ್ತಿದ್ರಂತೆ. ಹಾಗಾಗಿ ಬದುಕು ಕಟ್ಕೊಂಡ್ರೆ ಹ್ಯಾಗೆ ಕಟ್ಕೊಳ್ಬೇಕು ಅಂದರೆ ರಾಮನ ಹ್ಯಾಗೆ ಕಟ್ಕೊಳ್ಬೇಕು. ಮನುಷ್ಯರ ದೋಷ ಇರೋದು ಸಹಜ, ಆದರೆ ಅತಿ ಹೆಚ್ಚು ಮನುಷ್ಯರಲ್ಲಿ ಗುಣ ಕಾಣೋ ಹಾಗೆ ಮಾಡಿಕೊಳ್ಬೇಕಂತ, ಗುಣ ಇರೋ ಹಾಗೆ ಮಾಡಿಕೊಳ್ಬೇಕು. ಈ ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಕಲ್ಯಾಣ ಅನಂತ ಧರ್ಮ ಇದನ್ನು ಸಂದೇಶವಾಗಿ ಕೊಡ್ತಾರೆ. 2ನೇ ಅಂಶ, ಅಸುರನ ಭಗವಂತನ ಒಳಗೆ ಸೇರಿಕೊಂಡು ಅತುಲಾಸುರನ ಸಂಹಾರ ಮಾಡಿದ್ದಿದೆಯಲ್ಲ, ಅದು ನಮಗೆ ಸಂದೇಶವಾಹಕ. ಅವನಿಗೆ ತಪೋಮಯ ಲೋಕಮಯ ಅಂತ ಕರೀತಾರೆ. ಮತ್ತೊಬ್ಬರ ಪುಣ್ಯವನ್ನು ಅಪಹರಣ ಮಾಡ್ತಾ ಇದ್ದ ವ್ಯಕ್ತಿ. ಇದೊಂದು ಸ್ವಾರ್ಥನೇ ಸರಿ. ಇಂಥ ಸ್ವಾರ್ಥಿಯಾದವನಿಗೆ ರಾಮ ಕೊಟ್ಟ ಶಿಕ್ಷೆ ದಂಡ ಅಂತ ಅರ್ಥ. ತಪ್ಪಿತಸ್ಥರಿಗೆ ದಂಡ ಕೊಡದೆ ಇನ್ನೇನು ಮಾಡಬೇಕು? ದಂಡೋ ದಮಯಿತ ವರಹ ಅಂತ ದಂಡ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ದಂಡ ಅಂತ ನಾಮ ಇದೆ. ದಂಡ ಅಂದರೆ ಬೇರೆ ಅರ್ಥದಲ್ಲಿ ತಗೊಳ್ಬಾರ್ದು ಅದನ್ನ. ದಂಡಾಧಿಕಾರಿ ಅಂತ ಅರ್ಥ. ಭಗವಂತ ದಂಡನಾಯಕ ಅಂತ ಅರ್ಥ. ನೀನು ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟು ದೊಡ್ಡ ರಾಜಕಾರಣಿಗಳ ಸವಲತ್ತನ್ನು ಪಡ್ಕೊಂಡು ಬಂದರೂ ನೀನು ತಪ್ಪಿತಸ್ಥ ಅಂತ ಆದರೆ ನಿನಗೆ ಶಿಕ್ಷೆ ಕೊಡೋದೇ ಅಂತ. ಹಾಗಾಗಿ ರಾಮ ಪರಶುರಾಮ ಇಬ್ಬರೂ ಸೇರಿ ಒಬ್ಬ ಶಿಕ್ಷೆ ಕೊಡಲಿಕ್ಕೆ ಒಬ್ಬ ಅಸುರನನ್ನ ತೋರಿಸಿದ್ದಾರೆ. ಇವ ನೋಡಿ ಎಷ್ಟು ಸವಲತ್ತು ಪಡ್ಕೊಂಡು ಬಂದ, ಎಷ್ಟು ಇನ್ಫ್ಲೂಯೆನ್ಸ್ನಿಂದ ಬಂದ, ಆದರೂ ಇವನಿಗೆ ಶಿಕ್ಷೆ ವಿಧಿಸಿದೆ. ಇವಾಗೆಲ್ಲ ಹಾಗಲ್ಲ. ಈ ಜೈಲಿನಿಂದ ಬರ್ತಿರ್ಲಿಕ್ಕೆ ಮಾಲೆ ಹಾಕ್ತಾರೆ. ಸುಮಾರು ಬಸ್ಸುಗಳಿಂದ ಅವನಿಗೆ ಮೆರವಣಿಗೆ ಮಾಡಿ ಕರ್ಕೊಂಡು ಬರಬೇಕು. ತಪ್ಪಿತಸ್ಥ ಅಂತ ಅವನಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ರಾಮ ಹಾಗೆ ಮಾಡಲಿಲ್ಲ. ಅವನು ಸೇರ್ಕೊಂಡಾಗ ಅವನನ್ನು ಅಲ್ಲೇ ಮುಗಿಸ್ಬಿಟ್ನಂತೆ. ಇಷ್ಟು ದೊಡ್ಡ ವ್ಯಕ್ತಿ ನೀನು ಉಳಿಸಬಾರ್ದು ಅಂತ. ಈ ರೀತಿ ಬಹಳ ಅರ್ಥಗರ್ಭಿತವಾದ ವಿಷಯ ಇದೆ. ತಪ್ಪಿತಸ್ಥನಾದ ರಾಕ್ಷಸನಿಗೆ ಶಿಕ್ಷೆ ವಿಧಿಸಿದಂತಹ ದಂಡನಾಯಕನ ಕಥೆ. ಬಿಲ್ಲನ್ನ ಕೈಗೆ ಧರಿಸಿ ಸಾಮರ್ಥ್ಯ ಮೆರೆದಂಥ, ಪೌರುಷ ಮೆರೆದಂಥ ರಾಮನ ಕಥೆ. ಇದು ನಮಗೆ ಕೊಡುವ ತಿಳುವಳಿಕೆ ಅಂತ ಅನುಸಂಧಾನ ಮಾಡಬಹುದು. 3ನೇ ಶ್ಲೋಕ, ಆಗ ತಾನೇ ಹೇಳಿದೆ ಆ ಇಬ್ಬರಿಗೆ ರಾಮನ ಪಟ್ಟಾಭಿಷೇಕ ಬೇಡವಾಗಿತ್ತು. ಈಗ ಅವನ ಹೆಸರು ತಗೊಳ್ತಾರೆ ಮಂತ್ರಾಲಯ ಪ್ರಭುಗಳು. ರಾಮ ರಾಜ್ಯದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಅಪೇಕ್ಷೆ ಇತ್ತು. ದಶರಥನಿಗಿತ್ತು, ಕೌಸಲ್ಯಗಿತ್ತು, ಕೈಕೇಯಿಗೂ ಇತ್ತು ಅಂತ ಹೇಳೇ ಇದೆ ರಾಮಾಯಣದೊಳಗೆ. ವಿಷಯ ಬಂದು ಮುಗಿಸಿದವಳೆ ಮಂಥರೆ. ಕೈಕೇಯಿಗೆ ವಿಷಯ ಗೊತ್ತೇ ಇರಲಿಲ್ಲ. ಮೊದಲು ಮುಗಿಸಿದವಳು ಮಂಥರೆ ವಿಷಯವನ್ನು. ಕೈಕೇಯಿ ನಿನಗೇ ಗೊತ್ತಿಲ್ವೇನೆ, ಎಲ್ಲ ಊರು ಸಿಂಗಾರ ಆಗಿದೆ, ಎಂಥ ಅಲಂಕಾರ ಮಾಡ್ತಿದ್ದಾರೆ, ಏನು ಅಂತ ಕೇಳ್ತಾಳೆ ಪಾಪ ಕೈಕೇಯಿ. ಏನಾಗ್ತಾ ಇದೆ? ರಾಮನಿಗೆ ಪಟ್ಟಾಭಿಷೇಕ ಅಂತ. ತಕ್ಷಣ ತನ್ನ ಆಭರಣ ತೆಗೆದು ಮಂತ್ರೆ ಕೈಗೆ ಇಟ್ಟಂತೆ. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ, ನನಗೆ ಭರತ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ರಾಮನ ಪಟ್ಟಾಭಿಷೇಕದ ವಿಷಯ ಮುಗಿಸಿದೆಲ್ಲ, ಒಳ್ಳೆ ವಿಷಯ ಹೇಳಿ ಅಂತ ಅಂದಿದ್ಲಂತ ಕೈಕೇಯಿ. ಅಂಥ ಕೈಕೇಯನ್ನು ಬದಲಾಯಿಸಬೇಕಾದ್ರೆ ಮಂಥುರೆ ಶಕ್ತಿ ಇರ್ತಿರ್ಬೇಡ. ಈಗಿನ ಮೀಡಿಯಾ ಏನಲ್ಲ, ಅಷ್ಟು ದೊಡ್ಡ ವ್ಯವಸ್ಥೆ ಇತ್ತಂತ. ಯಾಕಂದ್ರೆ ಈಗೆಲ್ಲ ಮೀಡಿಯಾಕ್ಕೆ ಹೊರಗಿರ ಇಲ್ಲ.
ಅವಾಗ ಮಂಥರೆ ವರ ಪಡ್ಕೊಂಡು ಬಂದಿದ್ಲಲ್ಲ, ಎಂಥವ್ರ ಬುದ್ಧಿನೂ ಕೇಳಿಸ್ತಿದ್ರು ಅಂತವ್ರು. ಈಗ ಬಹಳ ಜನ ಮಂಥರೆಯರಿದ್ದಾರೆ, ಅಷ್ಟು ಶಕ್ತಿ ಇಲ್ಲ ಇವರಿಗೇನು, ಸಣ್ಣ ಶಕ್ತಿ ಅಷ್ಟೇ. ಅವಳು ಆ ರೀತಿ ಕೈಗೆ ಬುದ್ಧಿ ಕೆಡಿಸಿ ಬಂಗಾರದ ಆಭರಣ ತಗೊಂಡು ಮತ್ತೆ ಅದನ್ನು ಮುಚ್ಚಿಟ್ಕೊಂಡು ಆಮೇಲೆ ಬುದ್ಧಿ ಕೆಡಿಸಿದ್ರು ಅಂತ ರಾಮಾಯಣದಲ್ಲಿ ಕಥೆ ಬಂತು. ರಾಮ ಹೊರಟ ಕಾಡಿಗೆ, ನಾನು ಹೋಗ್ಬೇಕಿನ್ನು ಅಂತ. ವಿರೋಧ ಪಕ್ಷದಲ್ಲಿ ಮೆಜಾರಿಟಿ ಎಷ್ಟಿದೆ ಅಂತ ಗೊತ್ತಾಗ್ತಿರ್ತಾನೆ ನಮಗೆ. ಇಬ್ಬರೇ, ಒಂದು ಮಂಥರೆ, ಇನ್ನೊಂದು ಕೈಕೇಯಿ. ದಶರಥ ಬೇಡ ಅಂತಾನೆ, ಕೌಸಲ್ಯ ಬೇಡ ಅಂತಾಳೆ, ಇನ್ನು ಸುಮಿತ್ರೆ ಅವರೆಲ್ಲ ಸರಿನೇ ಸರಿ. ಇಡೀ ಅಯೋಧ್ಯೆ ಪಟ್ಟಣದ ಪಟ್ಟಿಣಿಗರು ಬೇಡ ಅಂತಾರೆ, ಮಂತ್ರಿಗಳು ಬೇಡ ಅಂತಾರೆ, ವಸಿಷ್ಠರು ಋಷಿಗಳು ಬೇಡ ಅಂತಾರೆ, ದೊಡ್ಡ ರಾಜಗುರುಗಳು ವಸಿಷ್ಠರು ಅವರಿಗೂ ಬೇಡ, ರಾಮ ಹೋಗೋದು ಬೇಡವಾಗಿದೆ. ಇವಳು ಮಾತನ್ನು ಮಾತ್ರ ಭಗವಂತ ಏನ್ ಮಾಡಿದ್ದಾನೆ, ಇಲ್ಲ ನಾನು ಹೋಗ್ತೇನೆ ಅಂತಿದ್ದಾನೆ. ಯೋಚಿಸಬೇಕಾದ ಅಂಶ ಇದೆಲ್ಲ, ಗಂಭೀರವಾಗಿ ಯೋಚಿಸ್ಬೋದು. ರಾಮ ಅವತ್ತೇನಾದ್ರೂ ಈ ಇಬ್ಬರನ್ನ ಕೂಡಲೇ ಬ್ಯಾನ್ ಮಾಡಿದ್ರೆ, ಅಥವಾ ಅವತ್ತಿನ ದಿವಸ ಇವಾಗೆಲ್ಲ ಒಂದು ದಿನಾಂಕ ಮಾಡಿದ್ರಲ್ಲ ಮುಂದೆ, ಯಾವುದೋ ಒಂದು ದಿನಾಂಕ ಹೆಸರಿಟ್ಟಿದ್ರು ಅದಕ್ಕೆ, ಹಂಗೆ ಅವತ್ತೇನಾದ್ರೂ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಮಹಾನುಭಾವ ರಾಮ ಏನಾದ್ರೂ ತಡೀಲಿಕ್ಕೆ ಆಗ್ತಿದ್ದೆ ಪಟ್ಟಾಭಿಷೇಕ. ಅಲ್ಲಿ ಸ್ವಾರ್ಥ ಇದೆನಾ? ಇದೇ ಪದಾರ್ಥ, ಇದು ತ್ಯಾಗ. ಮುಂದೆ ದೂರ ಆಲೋಚನೆ, ಅದರಲ್ಲೊಂದು ದೇವತಾ ರಹಸ್ಯ ಎಲ್ಲ ಯೋಚನೆ ಮಾಡ್ತಾನೆ ರಾಮ. ಕಾರ್ಯಕಾರ್ಯ ಯೋಚನೆ ಬಹಳ ಮುಖ್ಯವಾದದ್ದು. ಅಂತೂ ಕೈಕೇಯಿಯನ್ನು ನಿಮಿತ್ತ ಮಾಡಿಕೊಂಡ ನಾನು ಹೋಗ್ತೇನೆ ಹೊರಟ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಅದನ್ನು ಸಂಗ್ರಹಿಸುವಾಗ ಮಂತ್ರಾಲಯ ಪ್ರಭುಗಳಂತಾರೆ, ದಶರಥನಿಗೆ ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದ. ಸರಿ, ದಶರಥನ ಮಾತನ್ನು ರಾಮ ಸತ್ಯ ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ನಮ್ಮ ಅಪ್ಪನ ಮಾತು ಸುಳ್ಳಾಗ್ತದೆ ಅಂತ ರಾಮ ಆ ಮಾತನ್ನು ಎತ್ತಿ ಹಿಡಿದ. ಯಾಕೆ ಹೇಳ್ಬೋದಾಗಿತ್ತು ಮಂತ್ರಾಲಯ ಪ್ರಭುಗಳು, ಯಾಕೆ ಹೇಳಿದ್ರು, ಯಾಕೆ ಹೇಳಿದ್ರು ಯೋಚಿಸ್ಬೇಕಿದೆ. ಕೈಕೇಯಿ ಪ್ರೀತಿ ಹೇತೋ ಪ್ರಾರಂಭ ಆಗಿ ಮಾಡಿದ್ದಾರೆ ನೋಡಿ. ಮೆಜಾರಿಟಿ ಇಲ್ಲ ಅಂತ ತೋರಿಸ್ಬೇಕಲ್ಲಿ. ಈಗ ಪ್ರಜೆಗಳಿಗೆ ಪ್ರೀತಿ ಆಗ್ತದ ರಾಮ ಕಾಡಿಗೆ ಹೋದ್ರೆ? ಆಗಲ್ಲ. ದಶರಥನಿಗೆ ಪ್ರೀತಿ ಆಗ್ತದ ರಾಮ ಕಾಡಿಗೆ ಹೋದ್ರೆ? ಆಗಲ್ಲ. ಅಭಿಷೇಕ ಮಾಡಿಸ್ಕೊಂಡ್ರೆ ಆಗ್ತದೆ. ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡ ಅಂದ್ರೆ ಎಲ್ಲರ ಪ್ರೀತಿ ಸಂಪಾದನೆ ಮಾಡ್ತಾ ಇದ್ದ. ಕಾಡಿಗೆ ಹೋದ್ರೆ ಒಬ್ಬಳ ಪ್ರೀತಿ ಯಾರಿಗೆ ಆಗ್ತಾ ಇದೆ ಸಂತೋಷ? ಕೈಕೇಯಿಗೆ ಆಗ್ತದೆ. ಅದನ್ನು ತೋರಿಸ್ಬೇಕಲ್ಲ, ಅದಕ್ಕೇನೆ ಮಂತ್ರಾಲಯ ಪ್ರಭುಗಳು ಒಬ್ಬಳು ಪ್ರೀತಿಗಾಗಿ ಪಟ್ಟಾಭಿಷೇಕ ನಿಲ್ಲಿಸ್ಕೊಂಡು ಕಾಡಿಗೆ ಹೋದ ಅಂತ ಕಥೆ ಹೇಳ್ತಾರೆ. ಕೈಕೇಯಿ ಪ್ರೀತಿ ಹೇತೋ, ಇತಿಹಾಸದ ವಿಚಿತ್ರವಾದ ಘಟನೆ ಇದು. ಅಲ್ಲ, ಈಗಲೂ ಮೆಜಾರಿಟಿ ಇಲ್ಲದೆ ನಮ್ಮ ದೇಶ ಆಳಿದವರು ಇದ್ದಾರೆ. ಅದರ ಬಗ್ಗೆ ನಾನೇನು ಹೆಚ್ಚು ಮಾತಾಡಲ್ಲ ಸದ್ಯಕ್ಕೆ. ಅವರಿಗೇನು ಮೆಜಾರಿಟಿ ಬಂದಿರಲಿಲ್ಲ, ಆದರೂ ಕೂಡ ರಾಜಕೀಯ ಮಾಡಿ ಭಾರಿ ಭಾರಿ ಸತ್ಯಾಗ್ರಹ ಮಾಡಿದ ಮಹಾನುಭಾವರನ್ನ ಕೈ ಕೆಳಗೆ ಇಟ್ಟುಕೊಂಡು ಭಾರಿ ದೇಶ ಆಳಿದ್ರು. ಇಲ್ಲಿ ರಾಮ ಅಂತ ರಾಜಕೀಯ ಮಾಡಲಿಲ್ಲ. ನೇರವಾಗಿ ಅವಳು ಬೇಡ ಅಂತಿದ್ದಾಳೆ, ಅವಳಿಗೆ ಮಾತು ಕೊಟ್ಟಿದ್ದಾನೆ ನಮ್ಮಪ್ಪ, ನಾನು ಹೋಗ್ತೇನೆ, ಹೊರಟೇ ಬಿಟ್ಟು. ಅದಕ್ಕೆ ಮಂತ್ರಾಲಯ ಪ್ರಭುಗಳ ಮಾತಲ್ಲಿ ಅರ್ಥ ಬಹಳ. ಕೈಕೇಯಿ ಪ್ರೀತಿ ಹೇತೋ ಸಸಹಜ ನೃಪಜೋ ವಲ್ಗಲೀಯನರಣ್ಯಂ ಗಂಗಾ ತಾನಿ ಗುಹಾರ್ಚ್ಯಃ ಕೃತರುಚಿರಪಟೋ ಕೃತರುಚಿರಜಟೋ ಗೀಷ್ಪತೆ ಪುತ್ರಮಾನ್ಯಃ ತೀರ್ತ್ವಾ ಕೃಷ್ಣಾಂ ಪ್ರಯಾತೋ ವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಂ ಸ್ವಾಂಬಾಭಿರ್ಭ್ರಾತರಂ ತಂ ಶ್ರುತ ಜನಕಗತಿ ಸಾಂತ್ವಯಂ ಯುಕ್ತ ತೀರ್ಥಃ. ಇಷ್ಟು ಶ್ಲೋಕದ ಕೊನೆಯಲ್ಲಿ ಯುಕ್ತ ತೀರ್ಥ ಅಂತ ಮುಕ್ತಾಯ ಆಗ್ತದೆ. ಈ ಶ್ಲೋಕದಲ್ಲಿ 3ನೇ ಪಾದದಲ್ಲಿ ಕ್ರಿಯಾಪದ ಇದೆ. ಅವತು ಅಂತ ತೀರ್ಥ್ವಾ ಕೃಷ್ಣಾಂ ಪ್ರಯಾತಃ, ಅವತು ಅಂತ ಕ್ರಿಯಾಪದ. ಅವತು ಅಂದ್ರೆ ರಕ್ಷಿಸಲಿ ಅಂತ ಅರ್ಥ. ರಾಮ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಮಂತ್ರಾಲಯ ಪ್ರಭು. ಎಂಥ ರಾಮ ನಮ್ಮನ್ನು ರಕ್ಷಿಸಲಿ ಅಂದ್ರೆ ಕೈಕೇಯಿ ಪ್ರೀತಿ ಹೇತೋ, ಕೈಕೇಯಿಗೆ ಪ್ರೀತಿಯಾಗಲಿ ಅನ್ನೋ ಕಾರಣ ಇಟ್ಟುಕೊಂಡು
ತನ್ನ ತಮ್ಮ ಲಕ್ಷ್ಮಣ ಹೆಂಡತಿ ಜಾನಕಿಯ ಜೊತೆಗೆ ವಲ್ಕಲಿ ನಾರುಮಡಿ ತೊಟ್ಟು ಅರಣ್ಯಂ ಯಾನ್ ಕಾಡಿಗೆ ಹೋದ್ನಲ್ಲ, ಆ ರಾಮ ನಮ್ಮನ್ನು ರಕ್ಷಿಸಲಿ. ಇದು ಮೊದಲನೇ ಪಾದದ ಅರ್ಥ. ಆ ರಾಮ ನಮ್ಮನ್ನು ರಕ್ಷಿಸಲಿ. ಹೊರಟಾಗ ಕಾಡಿನ ದಾರಿಯಲ್ಲಿ ಗುಹಾ ಅಂತ ಒಬ್ಬ ಭಕ್ತ ಗಂಗೆಯ ಪ್ರವಾಹವನ್ನು ದಾಟಿಸ್ತೇನೆ ನಾನು ಅಂತ ಅವರ ಸೇವೆ ಮಾಡಿದ್ನಲ್ಲ, ಆ ಗುಹನಂಥ ಒಬ್ಬ ಭಕ್ತನ ಸೇವೆಗೂ ಮೆಚ್ಚಿನ ರಾಮ ನನ್ನ ಮೇಲೆ ರಕ್ಷಣೆ ಇರಲಿ. ಎರಡನೇದು ಗುಹಾರ್ಚ್ಯ, ಗಂಗಾ ತಾರಿ ಗುಹಾರ್ಚ್ಯ. ಎರಡನೇ ಪಾಯಿಂಟ್ ಕೃತ ರುಚಿರ ಜಟ. ಕಾಡಿಗೆ ಹೋದ್ಮೇಲೆ ನಾಡಿನ ಪರಿಸರನೇ ಬೇರೆ, ಕಾಡಿನ ಪರಿಸರನೇ ಬೇರೆ. ಅಲ್ಲೇನು ಕೊಬ್ಬರಿ ಎಣ್ಣೆ ಸಿಗ್ತದೆ ತಲೆ ಹಚ್ಕೊಳ್ಳಿಕ್ಕೆ? ಇಲ್ಲ. ಆ ಕಾಡಿನ ಪರಿಸರದಲ್ಲಿ ಹೇಗಿರಬೇಕು ಹಾಗೇ ಇಲ್ಲ. ದೇಹಕ್ಕೆ ಎಣ್ಣೆ ಹಚ್ಚಲಿಲ್ಲ, ಅಂಗಮರ್ದನಕ್ಕೆ ಅಂತ ಅವಕಾಶ ಇಲ್ಲ, ತಲೆ ಜಟೆ ಬಾಚಿಕೊಳ್ಳಿಕ್ಕೆ ಅಂತ ಹಳಿಗೆ ಇಲ್ಲ. ಹಾಗಾಗಿ ಜಟೆ ಬೆಳೆಸಿಬಿಟ್ಟ. ಅದಕ್ಕೆ ಕೃತ ರುಚಿರ ಜಟ ಅಂತಂದು. ಕಾಡಿನ ಪರಿಸರಕ್ಕೆ ಹೋದಾಗ ಕಾಡಿನವನೇ ಆಗಿದ್ದಂತೆ. ಅದನ್ನು ಕಲ್ಪನೆ ಕೊಡಬೇಕಾಗಿದೆ. ಅದಕ್ಕೊಂದು ಸಣ್ಣ ಶಬ್ದ ಹಾಕ್ತಾರೆ. ಇಲ್ಲ, ನಾನು ವನವಾಸಕ್ಕೆ ಬಂದರೂ ಪರವಾಗಿಲ್ಲ, ಹೆಲಿಕಾಪ್ಟರ್ನಲ್ಲಿ ಇಳಿದಿದ್ದೇನೆ, ಆದ್ದರಿಂದ ಇಲ್ಲೂ ಒಂದು ಸುಪ್ಪತ್ತಿಗೆಯನ್ನೇ ಮಾಡಿಸ್ಬೋದು. ಹಾಗೆ ರಾಮ ಮಾಡಿಲ್ಲ ಅಂತ. ಕಾಡಿನ ಪರಿಸರದಲ್ಲಿ ಹೇಗಿರ್ಬೇಕು ಹಾಗಿದ್ದ. ಜಡ್ಡೆ ಬೆಳೆಸಿದ್ದ, ಪರ್ಣಶಾಲೆಯಲ್ಲಿ ಮಲಗುತ್ತಿದ್ದ, ಎಲೆಗಳಲ್ಲೇ ಊಟ ಮಾಡ್ತಾ ಇದ್ದ, ಸಿಕ್ಕ ಕಂದ ಮೂಲಗಳನ್ನೇ ಆಹಾರ ಅಂತ ಮಾಡ್ಕೊಂಡಿದ್ದ. ಅದನ್ನು ತಿಳಿಸ್ಲಿಕ್ಕೆ ಒಂದು ಸಣ್ಣ ಪದ ಕೃತ ರುಚಿರ ಜಟ. ರುಚಿರ ಜಟ. ಕಾಡಿನ ಪರಿಸರದ ಋಷಿಗಳು ಕೂಡ ರಾಮ ವನವಾಸಕ್ಕೆ ಬಂದಾಗ ನಾವು ಇವನು ಒಂದೇ ಇವೆವಲ್ಲ ಅಂತ ಅನ್ಕೊಂಡಿರ್ಬೇಕಂತ ಅಂಥ ವೇಷ ಧಾರಣೆ ಮಾಡಿದ್ರು. ಹೊರಡುವಾಗ ನಾರುಮಡಿ ಉಂಟು ಹೊರಟ ಅಂತ ಅಲ್ಲಿ ಹೇಳಿದ್ರು. ತ್ಯಾಗದ ಸಂಕೇತ. ವಲ್ಕಲಿ ಕ್ಷತ್ರಿಯ ರಾಜಕುಮಾರನಾಗಿ ನಾರುಮಡಿ ಧರಿಸಿದ ಅಂತ ಅನ್ನೋದರಲ್ಲಿ ಏನು ವಿಚಿತ್ರ ಅಂತ ಅನ್ಸಲ್ವೇ? ಆದರೂ ವಲ್ಕಲಿ ಅನ್ನೋ ಶಬ್ದ ಅಲ್ಲಿ ಹಾಕಿದ್ರು. ಕಾಡಿನಲ್ಲಿ ಪ್ರವೇಶ ಮಾಡಿದ ಮೇಲೆ ಕೃತರುಚಿರ ಜಟಹ ಅಂತ ಶಬ್ದವನ್ನು ಹಾಕಿ ಪರಿಸರಕ್ಕೆ ಹಾಕಿ ಹೊಂದಿಕೊಂಡ ರಾಮ ಅಂತ ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸಿದ್ರು ಮಂತ್ರಾಲಯ. ಅಲ್ಲಿಗೆ ಹೋದಾಗ ಕಾಡಿನಲ್ಲಿ ಗೀಷ್ಪತೆ ಪುತ್ರ ಮಾನ್ಯ, ಗೀಷ್ಪತಿ ಅಂತ ಪ್ರಯೋಗ ಮಾಡ್ತಾರೆ. ಬೃಹಸ್ಪತಿಗೆ ಗೀಷ್ಪತಿ ಅಂತ ಹೆಸರು. ಬೃಹಸ್ಪತ್ಯಾಚಾರ್ಯರ ಮಗ ಭರದ್ವಾಜ. ಅವರ ಆಶ್ರಮಕ್ಕೆ ರಾಮ ಬಂದ ಅಂತ ಕಥೆ ರಾಮಾಯಣದಲ್ಲಿ ಬರ್ತದೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಭರದ್ವಾಜಾಶ್ರಮಕ್ಕೆ ಬಂದ ಅಂತ ಇಷ್ಟೇ ಹೇಳದೇನೆ ಗೀಷ್ಪತೆ ಪುತ್ರ ಮಾನ್ಯ ಅಂತ ಪ್ರಯೋಗ ಮಾಡ್ತಾರೆ. ಯಾಕೆ ಅಂದರೆ ದೇವಗುರುಗಳು ಬೃಹಸ್ಪತ್ಯಾಚಾರ್ಯ, ಅವರ ಮಗ ಭರದ್ವಾಜ. ತೋರಿಸ್ಬೇಕಾಗಿದೆ ರಾಮ ಯಾರಿಂದ ಪೂಜೆ ಮಾಡಿಸ್ಕೊಂಡಿದ್ದಾನೆ ಅಂದರೆ ದೇವಗುರು ಬೃಹಸ್ಪತ್ಯಾಚಾರ್ಯ ಮಗನೇ ರಾಮನನ್ನು ಪೂಜಿಸಿದ ಅಂತ ತೋರಿಸ್ಬೇಕಾಗಿದೆ. ಅದಕ್ಕೆ ಗೀಷ್ಪತೆ ಪುತ್ರ ಮಾನ್ಯ ಅಂದರೆ ಭರದ್ವಾಜಾಶ್ರಮಕ್ಕೆ ಬಂದು ವಾಸ ಮಾಡಿ ಕೆಲವು ದಿನಗಳ ಕಾಲ ಅವರೊಟ್ಟಿಗೆ ಸೀತೆ ಲಕ್ಷ್ಮಣ ವಾಸ ಮಾಡಿ ಆ ಪರಿಸರದೊಳಗಿದ್ದು ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ್ರು ಅಂತ ಕಥೆ ಬಹಳ ಚೆನ್ನಾಗಿದೆ. ಅಲ್ಲೆಲ್ಲ ತೀರ್ಥ್ವಾ ಕೃಷ್ಣ ಪ್ರಯಾತಃ, ಭರದ್ವಾಜಾಶ್ರಮದಿಂದ ಕೃಷ್ಣಾ ನದಿಯನ್ನು ದಾಟಿ ಮುಂದಕ್ಕೆ ಹೊರಟ ಅಂತ ಭಗವಂತ ಮಂತ್ರಾಲಯ ಪ್ರಭುಗಳು ಪ್ರಯೋಗ ಮಾಡಿದ್ದಾರೆ. ಕೃಷ್ಣಾ ನದಿ ಕರ್ನಾಟಕದ ಹತ್ರ ಬರ್ತದ, ಇಲ್ಲಿ ಯಾಕೆ ಬಂತು ಕೃಷ್ಣಾ ನದಿ? ಸಹಜವಾಗಿ ಪ್ರಶ್ನೆ ಬರ್ತದೆ. ಕೃಷ್ಣ ಅಂದರೆ ಕಪ್ಪಾದವಳು ಅಂತ ಅರ್ಥ. ಉತ್ತರ ಪ್ರದೇಶ ಭಾರತದಲ್ಲಿ ಕೃಷ್ಣ ಅಂತ ಕರೆಯೋದು ಯಾವುದನ್ನ? ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ವೇದವ್ಯಾಸರು ಯಮುನಾ ನದಿಯನ್ನು ಕೃಷ್ಣ ಅಂತ ಕರೆದುಬಿಟ್ಟಿದ್ದಾರೆ. ಕೃಷ್ಣನ ಸನ್ನಿಧಾನ ಇದ್ದದ್ರಿಂದ ಯಮುನೆ ದಾಟಿದ ಅಂತ ಹೇಳುವ ಸಮಯದಲ್ಲಿ ಮಂತ್ರಾಲಯ ಪ್ರಭುಗಳು ಮಹಾಭಾರತ ಭಾಗವತ ಎಲ್ಲ ಬುದ್ಧಿಯಲ್ಲಿದ್ದದ್ದಕ್ಕೆ ಯಮುನಾ ಅಂತ ಶಬ್ದ ಹಾಕ್ಬೋದಾದರೂ ದೊಡ್ಡವರು ಕರೆದ ಶಬ್ದ ಮರೆಸಬಾರದು ಅಂತ ಹೇಳಿ ಕೃಷ್ಣ ಪ್ರಯಾತ. ಇದೆಲ್ಲ ಮಂತ್ರಾಲಯ ಪ್ರಭುಗಳ ವೈಶಿಷ್ಟ್ಯ. ಇಲ್ಲದೆ ಹೋದರೆ ಕೃಷ್ಣಾ ನದಿ ಬರಲಾರದು ಅಂತ ಎಂಥವನಿಗೂ ಗೊತ್ತಿದೆ. ರಾಮನ ಕಥೆಯಲ್ಲಿ ಕೃಷ್ಣಾ ನದಿ ಬಂದದ್ದಿಲ್ಲ ನೋಡಿಬೇಕಂದ್ರೆ ಅದಕ್ಕೊಂದು ಪಟ್ಟಿ ಮಾಡಿದ್ದೇವೆ ನಾವೆಲ್ಲ ಸೇರಿ. ಯಾವ್ಯಾವ ನದಿಗಳಿಗೆ ರಾಮ ಭೇಟಿ ಕೊಟ್ಟಿದ್ದಾನೆ ಅಂತ, ಯಾವ್ಯಾವ ಪ್ರದೇಶ. ಸೀತೆಯನ್ನು ಹುಡುಕುವಾಗ ಬೇಕಂದ್ರೆ ನೋಡ್ತಾ ಬನ್ನಿ
ಹ್ಯಾಕ್ ಬಂದಿದ್ದಾನೆ ಭಗವಂತ ಅಂತ ನಿಮಗೆ ಗೊತ್ತಾಗ್ತದೆ. ಗೋದಾವರಿಗೆ ಬಂದ, ಗೋದಾವರಿಯಿಂದ ತುಂಗಭದ್ರೆಗೆ ಬಂದಿದ್ದಾನೆ, ತುಂಗಭದ್ರೆಯಿಂದ ಅಂದರೆ ಈ ಕಿಷ್ಕಿಂಧ ಮೊದಲಾದ ಪ್ರದೇಶಗಳದ್ದೆಲ್ಲ ಹೇಳ್ತಾ ಇದ್ದೀನಿ. ಅಲ್ಲಿನ ಮುಂದೆ ಲಂಕೆಗೆ ಹೋಗಿದ್ದಾನೆ. ಇಲ್ಲಿ ಕೃಷ್ಣೆ ಬರಬೇಕು ಅಂದರೆ ಎಲ್ಲಿ ಬರ್ತಾಳೆ? ಅಲ್ಲಿರೋದು ಬಂದು ನದಿ ಯಾವ್ದು ಹಾಗಾದ್ರೆ? ಆದರೂ ಮಂತ್ರಾಲಯ ಪ್ರಭುಗಳು ಕೃಷ್ಣ ಅಂತ ಪ್ರಯೋಗ ಮಾಡ್ತಾರೆ. ಇದು ಪುರಾಣ ಇತಿಹಾಸಗಳಲ್ಲಿ ಕೆಲವು ನದಿಗಳ ಹೆಸರನ್ನ ಬೇರೆ ಬೇರೆ ಅಭಿಪ್ರಾಯದಲ್ಲಿ ಪ್ರಯೋಗಿಸಿರ್ತಾರೆ. ಅದನ್ನೇ ಮಂತ್ರಾಲಯ ಪ್ರಭುಗಳು ನೆನಪಿಟ್ಟುಕೊಂಡು ಕೃಷ್ಣ ಅಂತ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಯಮುನಾ ನದಿಯನ್ನೇ ಕೃಷ್ಣಾ ನದಿ ಅಂತ ಕರೆದಿತ್ತು. ತೀರ್ಥ ಒಂದೇ ಶ್ಲೋಕದಲ್ಲಿ 2 ನದಿಯ ಸ್ಮರಣೆ ಮಾಡಿಸ್ಬೇಕಾಗಿತ್ತು ಅವರಿಗೆ. ಒಂದು ಗಂಗಾ ನದಿ, ಇನ್ನೊಂದು ಯಮುನಾ ನದಿ. ಸರಿಯು ಬಿಟ್ಟೋಯ್ತಲ್ಲ ಅಂತ ಅನ್ಕೊಳ್ಬಾರ್ದು. ಈ 2 ನದಿಗಳ ಜೊತೆಗೆ ಅವರು ಸೇರಿ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತ್ಯೇಕ ಅದನ್ನು ನೆನಪಿಸ್ಕೊಳ್ಳಿಲ್ಲ ಮಂತ್ರಾಲಯ ಪ್ರಭುಗಳು. ನದಿ ತಾರತಮ್ಯವನ್ನೇ ರಚಿಸಿದ ಗುರುಗಳಿಗೆ ನದಿಗಳ ಹೆಸರು ನೆನಪಾಗಿವೆ. ಜಗತ್ತಿಗೆ ನದಿ ತಾರತಮ್ಯ ಸ್ತೋತ್ರ ಕೊಟ್ಟವರೇ ಆ ಮಹಾನುಭಾವರು. ಸರಿಯು ನದಿ ಹುಟ್ಟಿದ್ದು ಮಾನಸ ಸರೋವರದಲ್ಲಿ. ಅಲ್ಲಿ ಮಾನಸ ಸರೋವರ ಯಾವಾಗ ಉಕ್ಕೇರ್ತದೆ, ಆ ಉಕ್ಕೇರಿದ ನೀರು ಗುಪ್ತಗಾಮಿನಿಯಾಗಿ ಮುಂದೆ ಹರಿತಾ ಬಂದು ಸರಯು ಅಂತ ಆಗ್ತದೆ. ಸಂಸ್ಕೃತದಲ್ಲಿ ಸರ ಅಂದ್ರೆ ಸರೋವರ ಅಂತ ಅರ್ಥ. ಬ್ರಹ್ಮ ಮಾನಸ ಸರೋವರ ಅಂತ ಹೆಸರು. ಅದು ನದಿ ಉಕ್ಕೇರಿದಾಗ ಗುಪ್ತಗಾಮಿನಿಯಾಗಿ ನೀರು ಹರಿತಾ ಬಂದು ಇವತ್ತಿನ ಸಾಕೇತಪುರಿಗೆ ಬರ್ತದಂತೆ. ಕೊನೆಗೆ ಆಮೇಲೆ ಅದು ಗಂಗಾ ಯಮುನೆಯನ್ನು ಸೇರಿದಂತಾಗಿ ಸಮುದ್ರಕ್ಕೆ ಸೇರ್ತಾಳೆ ಅಂತ ಕಥೆ. ಹೀಗೆಲ್ಲ ನದಿಗಳ ಅನುಸಂಧಾನ ಮಾಡಿಸ್ತಾರೆ. ಅದರಲ್ಲಿ ಗಂಗಾ ನದಿ ದಾಟಿದ ರಾಮ, ಯಮುನಾ ನದಿ ದಾಟಿದ ರಾಮ ಅಂತ ಎರಡನ್ನೂ ಸೇರಿಸಲಿಕ್ಕೆ 2ನೇ ಪಾದದಲ್ಲಿ ಗಂಗಾ ತಾಯಿ, 3ನೇ ಪಾದದಲ್ಲಿ ಕೃಷ್ಣ ತಾಯಿ ಅಂತ. ತೀರ್ಥ್ವಾ ಕೃಷ್ಣ ಪ್ರಯಾತಃ ಅವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಃ. ಭರದ್ವಾಜ ಆಶ್ರಮದಿಂದ ಯಮುನಾ ನದಿ ದಾಟಿಕೊಂಡು ಅವರೇ ಹೇಳಿದ್ರಂತೆ, ರಾಮ ನೀವಿಲ್ಲಿ ವಾಸ ಮಾಡ್ತೀವಿ ಅಂತಾದ್ರೆ ನಮಗೇನು ಸಮಸ್ಯೆ ಇಲ್ಲ, ಏಕಾಂತ ಬಯಸೋದಾದ್ರೆ ಚಿತ್ರಕೂಟಕ್ಕೆ ಹೋಗುವುದಿಲ್ಲ. ರಾಮನಿಗೂ ಅನಿಸ್ತು, ಭರದ್ವಾಜ ಆಶ್ರಮದಲ್ಲಿ ತಪಸ್ವಿಗಳು ಸಾಕಷ್ಟು ಜನ ಇದ್ರು. ರಾಮ ಬಂದಿದ್ದಾನೆ ಅಂದಮೇಲೆ ಹರಟೆ ಮಾತು ಜೊತೆಗಿರೋದು ಹೆಚ್ಚೆಚ್ಚಾದಾಗ ರಾಮನಿಗೆ ಅನಿಸ್ತಂತೆ, ನಾನೊಬ್ಬನು ಇಲ್ಲಿರೋದ್ರಿಂದ ಇವ್ರ ತಪಸ್ಸಿಗಳೆಲ್ಲ ಸಮಸ್ಯೆ ಆಗೋದಾದ್ರೆ ನಾನು ಸ್ವಲ್ಪ ದೂರ ಹೋಗೋದೇ ವಾಸಿ ಅಂತ ಅನಿಸ್ತಂತೆ. ಎಷ್ಟು ಸಂಯಮ, ಎಷ್ಟು ಅದ್ಭುತ ಯೋಚನೆ ನೋಡಿ ರಾಮ. ಇದೆಲ್ಲ ರಾಮಾಯಣದಲ್ಲಿ ಬರ್ತದೆ. ನಾನು ಬಂದಾಗಿಂದ ತಪಸ್ಸೆ ಕಡಿಮೆ ಮಾಡಿಕೊಂಡು ಋಷಿಗಳು ಅಂತ ಅನಿಸ್ಬಾರ್ದು. ಸ್ವಲ್ಪ ವಾಸ ಮಾಡಿದಂತೆ ಮಾಡಿ ನಾನಿನ್ನು ಸ್ವಲ್ಪ ಏಕಾಂತ ಬಯಸ್ತೇನೆ ಭರದ್ವಾಜರೇ, ಸ್ವಲ್ಪ ದೂರ ಹೋಗ್ತೇನೆ ಅನ್ನೋದಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಏಕಾಂತ ಬಯಸೋದಾದ್ರೆ ಚಿತ್ರಕೂಟಕ್ಕೆ ಹೋಗುವುದು ಸರಿ ಅಂತ ರಾಮ ಯಮುನಾ ನದಿ ದಾಟಿಕೊಂಡು ಚಿತ್ರಕೂಟದಲ್ಲಿ ಬಂದು ಲಕ್ಷ್ಮಣನಿಗೆ ಹೇಳಿ, ಕೆಳಗೆ ಬಿದ್ದ ಎಲೆಗಳನ್ನು ತಗೊಂಡು ಬಾ, ಕೆಳಗೆ ತಾನಾಗೇ ಜಾರಿ ಬಿದ್ದ ಟೊಂಗೆಗಳನ್ನು ತಗೊಂಡು ಬಾ ಅನ್ನಂತೆ ರಾಮಚಂದ್ರ. ಯಾವ ಮರಕ್ಕೂ ಕೂಡ ಏಟ್ ಹಾಕೋ ಹಾಗಿಲ್ಲ. ಯಾಕೆ? ಪರ್ಣಶಾಲೆ ನಿರ್ಮಾಣ ಆಗಬೇಕಾಗಿದೆ. ರಾಮನ ಪರ್ಣಶಾಲೆ ನಿರ್ಮಾಣ ಆದದ್ದು ಗಿಡ ಕಡದಲ್ಲ, ಬಿದ್ದ ಗಿಡಗಳಿಂದ ಆಗುತ್ತಂತೆ. ಅದನ್ನು ರಾಮಾಯಣದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಒಂದು ಮರ ಕಡಿಲಿಲ್ಲಂತೆ, ಒಂದು ಎಲೆ ಕಡಿಲಿಲ್ಲಂತೆ. ಎಷ್ಟು ಎಲೆಗಳು ಎಷ್ಟು ಮರಗಳು ತಾವಾಗಿ ಒಣಗಿ ಕೆಳಗೆ ಬಿದ್ದಿದಾವೋ ಅದನ್ನು ತಂದು ಶಾಲೆ ನಿರ್ಮಾಣ ಮಾಡುವಂತ. ಅಂಥ ಪರ್ಣಶಾಲೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡಿದ ಅಂತ ರಾಮಾಯಣದಲ್ಲಿ ಬರ್ತದೆ. ಇದು ರಾಮನ ವಿಚಿತ್ರವಾದ ಚರ್ಯೆ. ಚಿತ್ರಕೂಟದಲ್ಲಿ ವಾಸ ಮಾಡ್ತಿರುವಾಗಲೇ ಮಹಾನುಭಾವ ಭರತ ತನ್ನ ತಾಯಂದ್ರನ್ನು ಕರ್ಕೊಂಡು ವಶಿಷ್ಠರ ಜೊತೆಗೂಡಿ ಮಂತ್ರಿ ಸಹಿತನಾಗಿ ಭೇಟಿ ಕೊಟ್ಟು ಬಾ ನೀನು ಮತ್ತೆ ಅಂತ ಕರೆದ ಕಥೆ. ರಾಮ ಬರಲ್ಲ ಅಂತ ನಡೆದ ಕಥೆ. ನಾನು ಬರಲ್ಲ ಅಂತ ರಾಮ, ನೀನು ಬಾ ಅಂತ ಕರೆದ. ಮೊದಲು ವಿಷಯ ತಿಳಿದ ಕೂಡಲೇ ರಾಮ ಮಾಡಿದ್ದು ದಶರಥನ ದೇಹ ಸಂಸ್ಕಾರ ಅಂತ ರಾಮಾಯಣದಲ್ಲಿ ಕಥೆ ಇದೆ. ರಾಮ ಅಯೋಧ್ಯೆಯಿಂದ ಹೊರಟ 6ನೇ ದಿನಕ್ಕೆ ದಶರಥ ದೇಹ ಬಿಟ್ಟ ಅಂತ ರಾಮಾಯಣ. ನಂದಿಗ್ರಾಮದಲ್ಲಿ ಭರತ ಇದ್ದದ್ದಕ್ಕೆ ಎಣ್ಣೆ ಕೊಬ್ಬರಿಗೆಯಲ್ಲಿ ದಶರಥನ ದೇಹವನ್ನು ವಶಿಷ್ಠರು ರಕ್ಷಿಸಿಟ್ರಂತೆ. ಅವ ನಂದಿಗ್ರಾಮದಿಂದ ಬಂದ ಬಳಿಕ ದಶರಥನ ದೇಹ ತೆಗೆದು ಭರತನ ಮೂಲಕ ಔರ್ಧ್ವದೈಹಿಕ ಸಂಸ್ಕಾರ ಮಾಡಿಸಿದ್ದಾರೆ.
ಭರತನ ಮೂಲಕ. ಭರತನಿಗೆ ವಿಷಯ ಮುಟ್ಟಿದ ಕೂಡಲೇ ರಾಮ ಕಾಡಿಗೆ ಹೋಗಿದ್ರ ವಿಷಯ ಮುಟ್ಟಿದ ಕೂಡಲೇ ಸಿಟ್ಟಾಗ ಕೈಕೇಯಿಯನ್ನು ಧಿಕ್ಕರಿಸಿ ಮಾತನಾಡಿದ. ಕರ್ಕೊಂಡು ಬರೋಣ ರಾಮನನ್ನ ಅಂತ ಅಯೋಧ್ಯೆಯಿಂದ ಹೊರಟು ಚಿತ್ರಕೂಟಕ್ಕೆ ಬಂದ ಅಂತ ಇದೆಲ್ಲ ರಾಮಾಯಣದಲ್ಲಿ ಬರೋ ಕಥೆ. ಬಂದಾಗ ರಾಮ ಏನ್ ಮಾಡ್ತಾನೆ, ದರ್ಭೆಯಿಂದ ನಿರ್ಮಿಸಿದಂಥ ದಶರಥನ ದೇಹಕ್ಕೆ ಮಗನಾಗಿ ಮಾಡಬೇಕಾದ ಔರ್ಧ್ವದೈಹಿಕ ಕಾರ್ಯ ಮಾಡಿ ತರ್ಪಣ ಬಿಟ್ಟ ಅಂತ ಕಥೆ. ಈಗ ಆ ಕಥೆನೂ ಸಂಗ್ರಹ ಆಗಬೇಕು, ತಾಯಂದ್ರನ್ನು ಕರ್ಕೊಂಡು ಭರತ ಬಂದು ಒತ್ತಾಯ ಮಾಡಿದ ಅನ್ನೋ ಕಥೆ ಸಂಗ್ರಹ ಆಗಬೇಕು, ರಾಮ ಬರಲಿಲ್ಲ ಅಂತ ಆ ವಿಷಯವೂ ನಮಗೆ ತಿಳಿಬೇಕು. ಇದೆಲ್ಲ ಸೇರಿಸಿ ಒಂದು ಕಡೆ ಹೇಳ್ತಾರೆ, ಸ್ವಾಂಬಾತರಂತಂ ಶ್ರುತ ಜನಕ ಗತಿ ಸಾಂತ್ವಯುಕ್ತ ತೀರ್ಥ. ಸ್ವಲ್ಪ ಕಠಿಣ ಇದೆ ಪದಗಳು, ಆದ್ರೂ ಅರ್ಥ ಹೇಳ್ಬೇಕಿದೆ. ಸ್ವಾಂಬಾಭಿ ಭ್ರಾತರಂತಂ ಶ್ರುತ ಜನಕ ಗತಿ. ಜನಕ ಗತಿ ಅಂದ್ರೆ ತಂದೆಯ ತೀರಿ ಹೋದ ವಿಷಯವನ್ನು ಶ್ರುತ ಕೇಳಿದವನಾಗಿ, ವ್ಯುಕ್ತ ತೀರ್ಥ ಅಂದ್ರೆ ತಂದೆ ಮಾಡಬೇಕಾದ ತರ್ಪಣವನ್ನು ಕೊಟ್ಟ ಅಂತ ಅರ್ಥ. ತಂದೆಗೆ ತರ್ಪಣ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ತೀರಿ ಹೋದ್ಮೇಲೆ ಅದಕ್ಕೆ ವ್ಯುಕ್ತ ತೀರ್ಥ ಶಬ್ದದಿಂದ ತರ್ಪಣವನ್ನು ಕೊಟ್ಟ ಅಂತ ಅಭಿಪ್ರಾಯ. ಅಂದ್ರೆ ಔರ್ಧ್ವದೈಹಿಕ ಸಂಸ್ಕಾರ ಮಾಡಿ ತರ್ಪಣ ಕೊಟ್ಟ. ಸ್ವಾಂಬಾಭಿ ಭ್ರಾತರಂ ಅನ್ನೋದರಲ್ಲಿ ಅರ್ಥ ಏನು ಅಂದ್ರೆ, ಭರತ ಬರುವಾಗ ಒಬ್ಬಂಟಿಗನಾಗಿ ಬರಲಿಲ್ಲ, ಜೊತೆಗೆ ಅಮ್ಮಂದ್ರನ್ನು ಕರ್ಕೊಂಡೇ ಬಂದಿದ್ದಂತೆ. ಕೌಸಲ್ಯನ್ ಕರ್ಕೊಂಡು ಬಂದಿದ್ದ, ಕೈಕೇಯಿಯನ್ನು ಕರ್ಕೊಂಡೇ ಬಂದಿದ್ದ. ಅವರನ್ನು ಕರ್ಕೊಂಡು ಬಂದೇ ತಾನು ಚಿತ್ರಕೂಟದಲ್ಲಿ ಬಹಳ ಒತ್ತಾಯ ಮಾಡಿದ, ನೀನು ಬರಲೇಬೇಕು. ಕೊನೆಗೆ ರಾಮ ಭರತರ ಮಧ್ಯದಲ್ಲಿ ನಡೆದ ಒಂದು ಸಂವಾದದಲ್ಲಿ ಎಲ್ಲಿಗೆ ಮುಟ್ಟಿದೆ ಅಂದ್ರೆ, ನೀನು ಮಾಡಬೇಕು ಅಪ್ಪನ ಮಾತು ಪಾಲನೆ ಮಾಡಲೇಬೇಕು ಅಂತ ಅನ್ಕೊಂಡಿದ್ದಿ ಅಂದ್ರೆ ಒಂದು ಕೆಲಸ ಮಾಡಿ, ರಾಮ ನೀನು ಅಣ್ಣ ಜ್ಯೇಷ್ಠ ಭ್ರಾತ, ನೀನಿರುವಾಗ ರಾಜ್ಯಭಾರ ನಾನು ಮಾಡಲಾರೆ. ನೀನೇ ರಾಜನಾಗಬೇಕು ಅಂದ್ರೆ ನೀನು ಅಪ್ಪನ ಮಾತು ಪಾಲನೆ ಆಗಬೇಕು ನೀನಂತಿದ್ದಿ. ಒಂದು ಕೆಲಸ ಮಾಡೋಣ, ನಾನು ಬೇಕಂದ್ರೆ ತಂದೆಯ ಮಾತನ್ನು ಪಾಲಿಸ್ತೇನೆ, ನೀನು ಕಾಡಿನಿಂದ ನಾಡಿಗೆ ಬಾ ಅಯೋಧ್ಯೆಗೆ, ರಾಜನಾಗಿ ನೀನು ರಾಜ್ಯ ಪಾಲನೆ ಮಾಡು ಅಂತ ಕೇಳ್ಕೊಂಡ. ಭರತನ ತ್ಯಾಗ, ಅಣ್ಣನ ಮುಂದೆ ಈ ಮಾತಾಡ್ತಾನೆ. ಅದಕ್ಕೆ ರಾಮ ಹೇಳ್ದ, ಧರ್ಮ ಯಾರಿಗೆ ಯಾವುದು ವಿಹಿತವೋ ಅವರೇ ಮಾಡಬೇಕಂತ, ಬದಲಾವಣೆ ನಡೆಯಲ್ಲ. ನಿನಗೆ ಹೇಳಿದ್ದನ್ನು ನಾನು ಮಾಡೋದು, ನನಗೆ ಹೇಳಿದ್ದನ್ನು ನೀನು ಮಾಡೋದು ಅಂದರೆ ಅದು ಸ್ವಧರ್ಮ ಆಗಲ್ಲ. ನಿನಗೆ ಹೇಳಿದ್ದನ್ನು ನೀನೇ ಮಾಡಬೇಕೆ ಹೊರತು ನನಗೆ ಹೇಳಿದ್ದನ್ನು ನಾನೇ ಮಾಡಬೇಕು, ಅದಕ್ಕೆ ಸಾಧ್ಯ ಇಲ್ಲ ಅಂತ ಮುಂದುವರಿತು ಮಾತು. ನಿನಗೆ ಕ್ಷತ್ರಿಯನಾಗಿ ರಾಜ್ಯ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಅಣ್ಣ, ಕಾಡಿಗೆ ಬಂದು ನೀನಿದ್ರೆ ವಾಸ ಮಾಡಿದರೆ ರಾಜ್ಯ ಪಾಲನೆ ಮಾಡಲಿಲ್ಲಲ್ಲ ಅನ್ನೋ ಅಧರ್ಮ ನಿನಗೂ ಬರಲ್ವೇ ಅಂತ ಕೇಳಿದಂತೆ ಭರತ. ರಾಮನು ಕೂಡ ಭರತನಿಗೆ ಆವಾಗ ಒಂದು ಮಾತು ಹೇಳ್ತಾನೆ, ನಾನು ಕಾಡಿನಲ್ಲಿದ್ರೂ ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷಣ, ಧರ್ಮದ ಪಾಲನೆ, ಇಲ್ಲಿರುವ ಕಾಡಿನ ಜನಗಳಿಗೆ ರಕ್ಷಣೆ ನೀಡೋ ಕಾರ್ಯ ಮಾಡೇ ಮಾಡ್ತೀನಿ. ನಾಡಿನಲ್ಲಿದ್ರೂ ನಾನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡೇ ಮಾಡ್ತೀನಿ. ತಂದೆಯ ಮಾತನ್ನು ಪಾಲನೆ ಮಾಡಿದಂತೆ ಅಯೋಧ್ಯೆಗೆ ಬಂದು ರಾಜನಾದರೆ ಆಗಲ್ಲ ಆದ ಕಾರಣ ತಂದೆಯ ಮಾತನ್ನೂ ಪಾಲನೆ ಮಾಡಬೇಕಾದ್ರೆ ಕಾಡಿಗೆ ಬರಬೇಕಾಗಿದೆ, ಆದ್ದರಿಂದ ನಾನು ಬರಲಾರೆ ಅಂತ ರಾಮ. ಅಣ್ಣನಿರುವಾಗ ರಾಜನಾಗಲಾರೆ, ಅದು ತಮ್ಮನಿಗೆ ಧರ್ಮ ಅಲ್ಲ, ಆದ್ದರಿಂದ ನಾ ರಾಜನಾಗಲಾರೆ ಅಂತ ಭರತ ಹೇಳ್ತಾರೆ. ಅಂತೂ ಇಂತೂ ಅಯೋಧ್ಯೆಗೆ ಒಬ್ಬ ರಾಜ ಸಿಗಲಿಲ್ಲ, ಇದೇ ವಿಚಿತ್ರ ಅಂತ. ಅದಕ್ಕೆ ವಾದರಾಜರು ಅಯೋಧ್ಯೆಗೆ ಹೋದಾಗ ಒಂದು ಮಾತು ಹೇಳಿ, ಈ ಅಯೋಧ್ಯೆ ಹೆಣ್ಣಿಗೆ ಸರಿಯಾದ ವರನೇ ಸಿಗಲಿಲ್ಲಲ್ಲ ಅಂತ. ಅಂತೂ ವರ ಸಿಗಲಿಲ್ಲ. ಅಯೋಧ್ಯ ನಾಮ ನಗರಿ, ಅಯೋಧ್ಯೆ ಎಂಬ ಹೆಣ್ಮಗಳು ನಗರಿ ತನ್ನ ರಾಮ ಬರ್ತಾನೆ ಅಂತ ಯಾವತ್ತಿನಿಂದಲೂ ಕಾಯ್ತಾನೇ ಇದ್ದಾಳಲ್ಲ ಅಂತ. ಅಂದ್ರೆ ವಾದರಾಜರು ಹೋದಾಗ ಇನ್ನೂ ರಾಮ ಅಲ್ಲಿ ಬಂದಿರಲಿಲ್ಲ, ತಾವಾಗಲೂ ಧ್ವಂಸ ನಡೆದಿದ್ದೆಲ್ಲ. ಅಂತೂ ಅಯೋಧ್ಯೆ ನಗರಿಗೆ ಒಬ್ಬ ರಾಜನಾಗಿ ವರನಾಗಿ ಬರಬೇಕೋ ಬೇಡವೋ, ರಾಮನಿಗೆ ನಾನು ಬರಲ್ಲ ಅಂತ ಅನಿಸ್ತಾ ಇದೆ, ಭರತ ಆಗಲಿ, ಭರತನಿಗೆ ರಾಮ ಆಗಲಿ. ಕೊನೆಗೆ ಇಬ್ಬರು ಮಧ್ಯದೊಳಗೆ
ನಿಲ್ತಾನೇ ಇಲ್ಲ ಈ ಮಾತುಗಳು. ಭರತ ಅಂತೂ ಪ್ರತಿಜ್ಞೆನೇ ಮಾಡಿಬಿಡ್ತಾರೆ, ಅಣ್ಣ ನೀನು ಬರ್ಬೋದು, ನಾನು ರಾಜನಾಗಲಾರೆ, ಬ್ರಹ್ಮಚಾರಿಯಾಗಿರುತ್ತೇನೆ, ನೆಲದ ಮೇಲೆ ಮಲಗುತ್ತೇನೆ, ಉಪವಾಸ ಇರುತ್ತೇನೆ ಇತ್ಯಾದಿ ಮಾತುಗಳನ್ನು ಆತ ಆಡಿದ. ಅವನ ಭಕ್ತಿಗೆ ಮನಸೋತಂತ ರಾಮಚಂದ್ರ ತನ್ನ ಪಾದುಕೆಯೇ ಕೊಟ್ಟ. ಪಾದುಕೆಯ ವಿಷಯ ಮುಂದಿನ ಶ್ಲೋಕದಲ್ಲೇ ಪ್ರಾರಂಭ ಮಾಡ್ತಾರೆ. ಪಾದುಕೆ ಕೊಟ್ಟು ಭರತನನ್ನು ಸಮಾಧಾನಪಡಿಸಿ ಸಾಂತ್ವಯನ್ ಅನ್ನೋ ಶಬ್ದ ಬಹಳ ಅರ್ಥಗರ್ಭಿತ. ಸಾಂತ್ವಯನ್, ಭರತನಂಥವನನ್ನು ಸಾಂತ್ವನಗೊಳಿಸಿ ಕಳಿಸಿದ ಅಂತ ಮಂತ್ರಾಲಯ ಪ್ರಭುಗಳು ಹೇಳಬೇಕಾಗಿದೆ. ನೀನು ಒಂದು ಕ್ಷಣವೂ ಕಾಯೋದು ಬೇಡ, ವನವಾಸದ ಸಮಯ ಮುಗಿದ ಮರುಕ್ಷಣವೇ ನಾನು ಅಲ್ಲಿರ್ತೇನೆ ಅಂತಂದ. ಒಂದು ಕ್ಷಣ ತಡ ಆದರೆ ನಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತೀನಿ ಜೀವ ಪ್ರತಿಜ್ಞೆ ಮಾಡಿದ. ಇಂಥ ಭರತನ ಭ್ರಾತೃ ಪ್ರೇಮ ಎಂಥವರಿಗೂ ಆದರ್ಶ ಅಂತ ರಾಮಾಯಣ ಹೇಳ್ತದೆ. ಆ ಚರಿತ್ರೆಯ ಸಂಗ್ರಹ ಮಾಡುವಾಗ ಸ್ವಾಂಬಾದ ಭ್ರಾತರಂತಂ ಸಾಂತ್ವಯನ್, ಮಧ್ಯದಲ್ಲಿ ಶ್ರುತ ಜನಕ ಗತಿ, ಸ್ವಲ್ಪ ಪದಗಳು ಜೋಡಿಸ್ಕೊಂಡು ಅನ್ವಯ ಮಾಡಬೇಕಿದೆ. ಭ್ರಾತರಂ ಸಾಂತ್ವಯನ್ ಶ್ರುತ ಜನಕ ಗತಿ ವ್ಯುಕ್ತ ತೀರ್ಥ ಅಂತಹ ರಾಮ ಮಾಂ ಅವತು ಅಂತ ಸ್ವಲ್ಪ ಪದಗಳನ್ನು ಹಿಂದೆ ಮುಂದೆ ಮಾಡಿ ಇಲ್ಲಿ ಅನ್ವಯ ಮಾಡಿಕೊಡ್ಬೇಕಾಗ್ತದೆ. ಇಂಥ ರಾಮ ನನ್ನನ್ನು ರಕ್ಷಿಸಲಿ. ಇಲ್ಲಿಗೆ 3ನೇ ಶ್ಲೋಕ ಮುಕ್ತಾಯ ಆಗ್ತದೆ. ನೋಡಿ, ಕೈಕೇಯಿ ಪ್ರೀತಿಗಾಗಿ ರಾಮ ಕಾಡಿಗೆ ಹೋಗಿದ್ದು ಮೇಲ್ನೋಟೆ ಕಾಣಿಸ್ತದೆ. ಒಳನೋಟದ ಅರ್ಥ ರಾಮನ ತ್ಯಾಗ ಹಾಗೂ ಪಿತೃಭಕ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವತ್ಪಾದ ಹೇಳುವಂತೆ ಕಾಡಿನಲ್ಲಿದ್ದ ರಾಕ್ಷಸರು ಭೂಭಾರರಾಗಿದ್ದರು, ಅವರೆಲ್ಲರ ಸಂಹಾರ ಮಾಡಿ ತಪಸ್ವಿಗಳಿಗೆ ರಾಮ ಮಾಡಬೇಕಾದ ಅಭಯ. ಕ್ಷತ್ರಿಯ ರಾಜನಾಗಿ ತಪಸ್ವಿಗಳಿಗೆ ಅಭಯ ನೀಡಬೇಕಾದದ್ದು ಕರ್ತವ್ಯ. ನಾಡಿನಲ್ಲಿದ್ದರೆ ಅದು ಆಗ್ತಿರಲಿಲ್ಲ, ಕಾಡಿಗೆ ಹೋದ್ರೇ ಆಗ್ತದೆ. ನಾಡಿನ ಪ್ರಜೆಗಳಿಗೆ ಅಭಯ ನೀಡಬೇಕಾದದ್ದು ರಾಜನ ಕರ್ತವ್ಯ ಹೇಗೋ, ಕಾಡಿನ ಪ್ರಜೆಗಳಿಗೂ ಅಭಯ ನೀಡಬೇಕಾದದ್ದು ಕ್ಷತ್ರಿಯನ ಧರ್ಮ ಅಂತ ತೋರಿಸಿದವನು ರಾಮ ಅಂತ ಅನುಸಂಧಾನ ಮಾಡಬೇಕು. 2ನೇ ಶಬ್ದ ವಲ್ಕಲಿ, ತ್ಯಾಗ ಅಂದಾಗ ನಾರು ಬಡಿಯನ್ನು ರಾಮ ಹೊರಟ ಅನ್ನೋದನ್ನು ಸ್ಪಷ್ಟಪಡಿಸಿ ವಿವರಣೆ ಕೊಡ್ತೀವಿ. 3ನೇ ಅಂಶ, ಒಬ್ಬ ದೋಣಿ ಓಡಿಸುವವನಿಗೂ ಭಗವಂತ ಎಂಥ ಅನುಗ್ರಹ ಮಾಡಿ. ಇದನ್ನು ಸರಳತೆ ಅಂತ ಕರೀತಾರೆ. ನಾನು ರಾಜಕುಮಾರ ಅಂತ ಬೀಗಲಿಲ್ಲ. ದೋಣಿ ಓಡಿಸೋನೊಟ್ಟಿಗೂ ರಾಮನ ಮಾತುಗಳು ಹಾಗೇ ಇತ್ತು ಅಂತ ವಾಲ್ಮೀಕಿಗಳು ಹೇಳ್ತದೆ. ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ನೀನು ದಾಟಿಸೋ ಕೆಲಸ, ನಾನು ದಾಟಿಸೋ ಕೆಲಸನೇ ಮಾಡೋದು, ಇಬ್ಬರಲ್ಲಿ ಯಾಕೆ ಮೌಲ್ಯ ಅಂತಂತೆ. ಗುಹ ಗಂಗೆ ದಾಟಿದ ಬಳಿಕ ಗುಹನಿಗೆ ರಾಮ ಕೇಳ್ತಾನೆ, ನಿನಗೇನು ಮೌಲ್ಯ ಕೊಡಲಿ, ದೊಡ್ಡ ಪ್ರವಾಹ ದಾಟಿಸಿದೆಲ್ಲ ನೀನು ಅಂತ. ಅದಕ್ಕೆ ಗುಹ ಹೇಳಿದಂತೆ, ರಾಮ ನೀನು ದಾಟಿಸೋದೆ ನಾನು ದಾಟಿಸೋದೇ ಕೆಲಸ ಮಾಡೋದು, ಇಬ್ಬರದು ಕಸುಬು ಒಂದೇ ಇರುವಾಗ ಇವರಿಬ್ಬರಲ್ಲಿ ಯಾಕೆ ವ್ಯವಹಾರ ಅಂತ ಕೇಳಿ. ಅರ್ಥ ಆಗಲ್ಲ ಮೇಲ್ನೋಟಕ್ಕೆ. ಗುಹನಿಗೆ ಗೊತ್ತಾಗಿದೆ, ನಾನೇನು ದಾಟಿಸ್ತೀನಿ ಅಂತ. ರಾಮ ನೀನು ಸಂಸಾರ ಪ್ರವಾಹನೇ ದಾಟಿಸೋನು, ನಾನು ಬರೀ ಗಂಗಾ ಪ್ರವಾಹ ದಾಟಿಸಿದಷ್ಟೇ ಅಂತ. ಎಷ್ಟು ಸರಳ ಭಾಷೆ, ಎಷ್ಟು ಸರಳತೆ ಇದೆ. ಹೀಗೆ ಗುಹನಂಥ ಒಬ್ಬ ದೋಣಿ ಓಡಿಸೋನಿಂದಲೂ ಭಗವಂತ ಅಂದಿನ ಕಾಲದಲ್ಲಿ ರಾಜಕುಮಾರನಾದವನು, ಇದಕ್ಕೇನೋ ಹೇಳ್ತಾರೆ ಶಬ್ದ ಇವತ್ತು ಡೌನ್ ಟು ಅರ್ತ್ ಅಂತ, ಯಾರ್ಯಾರೋ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ಸರಳ, ಲಕ್ಷ ರೂಪಾಯಿ ಶರ್ಟ್ ಹಾಕೊಂಡ್ರಂತಾನೆ ಎಷ್ಟು ಸರಳ ಇದ್ದಾನಲ್ಲ ವ್ಯಕ್ತಿ ಅಂತ ಹೇಳ್ತಾರೆ. ವಸ್ತ್ರಗಳಿಂದಲೇ ವ್ಯಕ್ತಿಯನ್ನು ಅಳೆಯೋ ಹುಚ್ಚು ಸಮಾಜದೊಳಗೆ ನಾವಿದ್ದೇ ಇವತ್ತು. ಮನಸ್ಸಿನಿಂದಲೇ ಮನುಷ್ಯ ಸರಳತೆ ಬೆಳಿಬೇಕು ಅನ್ನೋದಕ್ಕೆ ರಾಮನ ಚರಿತ್ರೆ ನಮಗೆ ಅರ್ಥ ಆಗ್ತದೆ. ಗುಹನಂತಹ ವ್ಯಕ್ತಿಯಿಂದ ಪೂಜಿತನಾದ ಈ ಸರಳತೆ. ಆ ರಾಮ ಭರದ್ವಾಜರಂಥವರ ಆಶ್ರಮದೊಳಗೂ ಆ ಋಷಿಗಳ ಎಲ್ಲ ಪರಿಸರದೊಳಗೂ ಹೋಗಿ ಕೆಲವೇ ದಿನಗಳಲ್ಲಿ ಅವರನ್ನೆಲ್ಲ ತನ್ನವರನ್ನು ಮಾಡಿಕೊಂಡಿರ್ತಾರೆ. ಅಂದ್ರೆ ಯೋಚಿಸ್ಬೇಕು, ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಒಬ್ಬ ವ್ಯಕ್ತಿ ಹೋದ ಅಂದರೆ ಅಷ್ಟು ಸುಲಭ ಸೆಟ್ ಆಗಲ್ಲ. ರಾತ್ರಿ ನಿದ್ದೆ ಬರೋಲ್ಲ ಅಂತಾರೆ ಕೆಲವರು. ನೋಡಿ, ನಮಗೆ ಸ್ವಲ್ಪ ಈ ತಲೆದಿಂಬು ವ್ಯತ್ಯಾಸ ಆಗಿಬಿಟ್ರೆ ತಲೆನೋವು ಬಂದ್ಬಿಡ್ತದೆ. ತಲೆದಿಂಬು ವ್ಯತ್ಯಾಸ ಅಂದ್ರೆ ತಲೆನೋವು ಬರೋ ಹಳೆ ಭಾಗ. ಇನ್ನು ರಾಜಕುಮಾರನಾದ ಶ್ರೀರಾಮ ಕಾಡಿನ ಪರಿಸರದಲ್ಲಿ ಹೋಗಿ
ತಾನು ನಾಡಿನ ಪರಿಸರದಲ್ಲಿದ್ದವರು ಕಾಡಿನ ಪರಿಸರದಲ್ಲಿ ಹೋಗಿ ಭರದ್ವಾಜರ ಆಶ್ರಮದೊಳಗೆ ಇವರು ನನ್ನವರು ನಾನು ನಿಮ್ಮವ ಅಂತ ಅಷ್ಟು ಬದಲಾವಣೆ ತರಬೇಕಾದ್ರೆ ರಾಮನ ಸರಳತೆ ಎಟ್ಟಿರಬೇಕು. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಿದ್ರು. ಗೀಷ್ಪತೆ ಪುತ್ರ ಮಾನ್ಯ. ಗೀಷ್ಪತಿ ಯಾರಿಗೆ ಕರೀತಾರೆ? ಗೀಷ್ಪತಿ ಅಂದ್ರೆ ಮಾತಿನ ಮಲ್ಲ ಅಂತ ಅರ್ಥ. ಗೀಹಿ ಅಂದ್ರೆ ಮಾತು, ಗೀಷ್ಪತಿ ಅಂದ್ರೆ ವಾಚಸ್ಪತಿ ಅಂತ ಅರ್ಥ. ಮಾತಿನ ಮಲ್ಲರಾದ ಬೃಹಸ್ಪತ್ಯಾಚಾರ್ಯರ ಮಗ ಅಂದ್ರೆ ಅವರು ಒಂದು ರೀತಿ ಮಾತಿನ ಮಲ್ಲರೇ. ಅಂಥವರನ್ನು ತನ್ನ ಮಾತಿನಿಂದ ಸೆಳೆದಾದ್ರಿಂದ ಗೀಷ್ಪತೆ ಪುತ್ರ ಮಾನ್ಯ ಅಂತ ಆ ರೀತಿ ವರ್ಣನೆ. ಯಮುನೆ ದಾಟಿದ ಚರಿತ್ರೆ ಅಂತೂ ರಾಮ ಗಂಗಾ ಯಮುನೆಯನ್ನು ದಾಟಿಕೊಂಡು ಚಿತ್ರಕೂಟದ ಪರಿಸರದಲ್ಲಿ ಬಂದಾಗ ಈ ಘಟನೆ ನಡೆಯಿತು. ನೀನು ಬಾ ಅಂತ ಭರತ, ನಾನು ಬರಲಾರೆ ಅಂತ ರಾಮ. ಆಮೇಲೆ ಸಂತನಗೊಳಿಸಿ ಹೋದ್ಮೇಲೆ ರಾಮನಿಗೆ ಅನಿಸ್ತಂತೆ ಚಿತ್ರಕೂಟ ಪರಿಸರ ಬೇಡ ಅಂತ. ಯಾಕೆ ಅಂದರೆ ಭರತ ಬಂದದ್ದು, ಬಾ ಅಂತ ಒತ್ತಾಯ ಮಾಡಿದ್ದು, ನಾನು ಬರಲ್ಲ ಅಂದದ್ದು, ಈ ಎಲ್ಲ ಘಟನೆಗಳು ಕೆಲವೊಮ್ಮೆ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಆಗಿಬಿಡ್ತಾರೆ. ಇಲ್ಲಿ ಕೂತಾಗೆಲ್ಲ ಅದೇ ನೆನಪು ಬರ್ತದೆ. ಏನು ನೆನಪು ಬರ್ತದೆ ಅಂದರೆ ಭರತ ಬಂದಿದ್ದ, ಬಾ ಅಂತ ಕರೆದ, ನಾನೇ ಬೇಡ ಅಂದೆ, ಅವ ಏನು ಅನ್ಕೊಂಡೋ ಏನೋ, ಹೆಂಗಿದ್ದಾನೋ ಏನೋ. ಆ ಪರಿಸರದಲ್ಲೆಲ್ಲ ಇದ್ದಾಗ ಕೆಲವು ನೆನಪುಗಳು ಮನುಷ್ಯನನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಅಂದ, ನಾನೇನೋ ಏಕಾಂತ ಅಂತ ಚಿತ್ರಕೂಟಕ್ಕೆ ಬಂದರೆ ಇಲ್ಲಿ ಪರಿಸರವೂ ನನಗೆ ಯಾಕೋ ಸರಿ ಬರಲಿಲ್ಲ ಅಂತ ಹೇಳಿ ಭಗವಂತ ಅಲ್ಲಿಂದನೂ ಜಾಗ ಖಾಲಿ ಮಾಡೋಣ ಅಂತ ಯೋಚನೆ ಮಾಡಿದ ಅಂತ ಒಂದು ಪ್ರಸಂಗ ಬರ್ತದೆ. ಮನಃಶಾಸ್ತ್ರ ಹಾಗೆ ಹೇಳ್ತದೆ. ಯಾವುದೋ ಒಂದು ಪರಿಸರದಲ್ಲಿದ್ದಾಗ ಬಹಳ ಸಮಸ್ಯೆ ಅನಿಸಿದ್ರೆ ಸ್ವಲ್ಪ ದಿವಸ ಆ ಜಾಗ ಖಾಲಿ ಮಾಡಿದ್ರೆ ಸರಿ ಹೋಗ್ತದೆ. ಹಾಗೆ ರಾಮ ತನ್ನ ಬಂಗಾರದ ಪಾದುಕೆಗಳನ್ನು ಭರತನಿಗೆ ಕೊಟ್ಟು ಕಳಿಸ್ತಾನೆ. ಆ ಭರತ ಎರಡೂ ಕೈಯಿಂದ ತಲೆ ಮೇಲೆ ಹೊತ್ತು ಪಾದುಕೆಗಳನ್ನು ನಂದಿಗ್ರಾಮದಲ್ಲಿ ಬಂದು ವಾಸ ಮಾಡಿದ. ಅಲ್ಲೊಂದು ಕೆಟ್ಟ ಘಟನೆ ನಡೀತು. ಕಾಕಾಸುರ ಅಂತೊಬ್ಬ ಬಂದು ಸೀತೆ ಎದೆಯನ್ನು ಚುಚ್ಚಿ ರಕ್ತ ಸರಿಸಿದ, ನೋವು ಮಾಡಿದ. ರಾಮ ಬಿಲ್ಲನ್ನ ಒಂದು ಹುಲ್ಲನ್ನು ತೆಗೆದು ಅದನ್ನೇ ಅಸ್ತ್ರದಂತೆ ಮಾಡಿ ಕಾಕಾಸುರನ ಮೇಲೆ ಪ್ರಯೋಗಿಸಿದರೆ ಕಾಗೆ ಕಡ್ಡಿನೊಳಗೆ ಸೇರಿಕೊಂಡು ಅಸುರನ ಸಂಹಾರ ಆಯಿತು ಅಂತ ಕಥೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಚರಿತ್ರೆ ಈ ಕಾಂಡದಲ್ಲಿ ಬರಲ್ಲ. ಇದು ಅರಣ್ಯಕಾಂಡ, ಅಂದ್ರೆ ಅರಣ್ಯ ಪ್ರವೇಶ ಆದಮೇಲೆ ನಡೀತಾ ಇರೋ ಘಟನೆ. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಈ ಕಥೆ ಬರ್ತದೆ. ಏನ್ ಮಾಡ್ಬೇಕೀಗ? ಮಂತ್ರಾಲಯ ಪ್ರಭುಗಳು ಯಾವ ರಾಮಾಯಣವನ್ನ ಆಧಾರವಾಗಿ ಇಟ್ಕೊಂಡು ಕಥಾ ಸಂಗ್ರಹ ಮಾಡಿದ್ದಾರೆ ಅಂತ ಅನಾಲಿಸಿಸ್ ಮಾಡಬೇಕು. ಇಲ್ಲೇನಾಗಿದೆ, 4ನೇ ಶ್ಲೋಕದಲ್ಲಿ ಕಾಕಾಸುರನ ಸಂಹಾರ ಮಾಡಿದ ರಾಮ ಅನ್ನೋ ಕಥೆಯನ್ನ 4ನೇ ಶ್ಲೋಕ ಅಂದ್ರೆ ಅರಣ್ಯಕಾಂಡದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ವಾಲ್ಮೀಕಿಗಳು ಮಾತ್ರ ಅದನ್ನ ಸುಂದರಕಾಂಡದಲ್ಲಿ ಸೇರಿಸಿದ್ದಾರೆ. ಈಗ ಈ ಕ್ಲಿಪ್ ಯಾವಾಗ ತಗೊಳ್ಳೋಣ ಹೇಳಿ, ಒಂದು ಸೀರಿಯಲ್ ತೆಗಿಬೇಕಾದ್ರೆ ಆ ಸೀರಿಯಲ್ ತೆಗೆಯುವಾಗ ಒಂದು ಜವಾಬ್ದಾರಿ ಇರ್ತದಂತೆ. ಯಾವ ಕಥೆ ಹೇಗಾಗಿದೆ ಹಾಗೆ ತೆಗಿಬೇಕು, ಅಥವಾ ತನ್ನ ಬುದ್ಧಿಯಿಂದ ಅದನ್ನು ಬದಲಾವಣೆ ಮಾಡಿಕೊಳ್ಬಹುದು. ರೈಟ್ಸ್ ಇರ್ತದೋ ಇಲ್ಲ, ರೈಟ್ಸ್ ಅಂತ ಒಂದು ವ್ಯವಸ್ಥೆ ಇದೆ. ಐತಿಹಾಸಿಕ ಸೀರಿಯಲ್ ತೆಗಿಬೇಕಾದ್ರೆ ಈ ಎಚ್ಚರಿಕೆ ಬಹಳ ಇರಬೇಕು. ಎಂಥ ಅದ್ಭುತ ಇರಲ್ಲ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥೆಯನ್ನ ಅರಣ್ಯಕಾಂಡದ ವಿವರಣೆ ಕೊಡುವಾಗಲೇ ಕೊಟ್ಟಿದ್ದಾರೆ. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು ಕೂಡ ಈ ಕಥೆಯನ್ನ ಅರಣ್ಯಕಾಂಡದ ವಿವರಣೆ ಕೊಡುವಾಗ ಕೊಟ್ಟಿದ್ದಾರೆ. ವಾಲ್ಮೀಕಿಗಳು ಮಾತ್ರ ಇದನ್ನ ಸುಂದರಕಾಂಡದಲ್ಲಿ ಕೊಟ್ಟಿದ್ದಾರೆ. ಹೆಂಗೆ ಸೇರಿಸ್ಕೊಳ್ಳೋಣ? ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ಹಿರಿಯರು. ಸುಂದರಕಾಂಡದಲ್ಲಿ ಯಾಕೆ ಬಂತದು ಅಂದ್ರೆ, ಸೀತೆಯನ್ನು ಹನುಮಂತ ಕೇಳಿದ ಸೀತಾಮಾತೆಗೆ, ಸೀತೆ ಅಮ್ಮ, ನಾನು ನಿನ್ನನ್ನು ಕಂಡು ಬಂದೆ ಅಂತ ರಾಮನಿಗೆ ವಿಶ್ವಾಸ ಬರಬೇಕಾದ್ರೆ ನಾನು ಹ್ಯಾಕ್ ಹೇಳಿ ಅಂತ ಕೇಳಿದ್ನಂತೆ. ನಿಜವಾಗ್ಲೂ ಸೀತೆಯನ್ನು ಕಂಡು ಬಂದ ಅಂತ ಹನುಮಂತನ ಬಗ್ಗೆ ವಿಶ್ವಾಸ ಬರಬೇಕಾದ್ರೆ ನಾನು ಏನ್ ಮಾಡಿ? ಆಗ ಸೀತೆ ಹೇಳಿದ್ದಂತೆ ಈ ಕಥೆಯನ್ನ, ನೋಡು, ಚಿತ್ರಕೂಟದ ಹತ್ರ ಬಂದಾಗ ಕಾಕಾಸುರ ಬಂದು ಎದೆ ಚುಚ್ಚಿ ಹೋದಾಗ ರಾಮ ಹುಲ್ಪೆಟ್ಟಿಯಿಂದ ಅವನನ್ನು ಕೊಂದ ಅಂತ ಒಂದು ಚರಿತ್ರೆ ಇದೆಯಲ್ಲ, ಅದನ್ನ ಸೀತಾಮಾತೆ ಆಂಜನೇಯರು ಹೇಳಿದ್ರಂತೆ. ರಾಮ ಈ ವಿಷಯವನ್ನ, ಹನುಮಂತ ಈ ವಿಷಯವನ್ನ ಸಮುದ್ರ ದಾಟಿನ ಮೇಲೆ ಬಂದು ರಾಮನ ಹತ್ರ
ಕಾಕಾಸುರನನ್ನ ಕೊಂದ ಹಾಗೆ ರಾವಣಾಸುರನನ್ನ ಕೊಲ್ತಾನೆ ರಾಮ ಅಂತ ವಿಶ್ವಾಸ ಇಟ್ಕೊಂಡಿದ್ದಾಳೆ ಅಂತ ಹನುಮಂತ ರಾಮನಿಗೆ ಹೇಳಿದ್ದಾನೆ. ಕಾಕಾಸುರನನ್ನ ಕೊಂದ ಘಟನೆ ಲಕ್ಷ್ಮಣನಿಗೂ ಗೊತ್ತಿರಲಿಲ್ಲ. ಅಷ್ಟು ಪರ್ಸನಲ್ ಆಗಿದ್ದ ಕಥೆ ಇದು. ಇಂಥ ಚರಿತ್ರೆ ರಾಮ ಸೀತೆಯರು ಮಾತ್ರ ಇರುವಾಗ ನಡೆದ ಒಂದು ಘಟನೆ. ಅದನ್ನ ಬಹಳ ಪ್ರೀತಿ ಪಾತ್ರರಿಗೆ ಮಾತ್ರ ಹಂಚಿಕೊಳ್ಳಿಕ್ಕೆ ಸಾಧ್ಯ. ಸೀತಾಮಾತೆ ಇದನ್ನ ಹನುಮಂತನ ಹತ್ರ ಹಂಚಿಕೊಂಡದ್ದಕ್ಕೆ ಸೀತೆಗೂ ಹನುಮಂತ ಅಂದ್ರೆ ಅಷ್ಟು ಪ್ರೀತಿ, ರಾಮನಿಗೂ ಹನುಮಂತ ಅಂದ್ರೆ ಅಷ್ಟು ಪ್ರೀತಿ ಅಂತ ಸಮಾಜಕ್ಕೆ ತಿಳಿಸ್ಲಿಕ್ಕೆ ವಾಲ್ಮೀಕಿ ಋಷಿಗಳು ಸೀತೆ ಕಾಕಾಸುರನ ವಧೆಯನ್ನ ಹನುಮಂತರಿಗೆ ಹಂಚಿಕೊಂಡು ಅಂತ ಸುಂದರಕಾಂಡದಲ್ಲಿ ಸಂಗ್ರಹಿಸಿದರು. ಆಸ್ ಇಟ್ ಈಸ್ ಕಥೆ ನಡೆದದ್ದು ಯಾವಾಗ ಅಂತಂದ್ರೆ ಮೂಲ ರಾಮಾಯಣದ ಪ್ರಕಾರ ಅರಣ್ಯದಲ್ಲಿ ರಾಮ ಚಿತ್ರಕೂಟದಲ್ಲಿರುವಾಗ ಕಾಕಾಸುರನ ವಧೆ ನಡೆದಂತೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಏನ್ ಮಾಡಿದ್ರು, ಕಥೆ ಯಾವಾಗ ನಡೆದದೋ ಆವಾಗೇ ಅದನ್ನು ಹಾಗೇ ಹೇಳ್ಬೋದಲ್ಲ ಅನ್ನೋ ಕಾರಣಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಅನುಸರಿಸಿ, ಸಂಗ್ರಹ ರಾಮಾಯಣವನ್ನು ಅನುಸರಿಸಿ 4ನೇ ಶ್ಲೋಕದಲ್ಲಿ ಆ ಕಾಕಾಸುರನ ವಧೆಯನ್ನು ಮಂತ್ರಾಲಯ ಪ್ರಭುಗಳು ಸಂಗ್ರಹ ಮಾಡಿದರು. ಹೀಗೆ ಸುಂದರಕಾಂಡದಲ್ಲಿ ವಾಲ್ಮೀಕಿಗಳು ಹೇಳಿದ್ದು ಸರಿ, ಅರಣ್ಯಕಾಂಡದಲ್ಲಿ ಈ ಕಥೆ ನಡೆದಿದೆ ಅನ್ನೋದು ಸರಿ. ಎರಡು ಕಡೆಯಲ್ಲಿ ಬಂದಿದೆ ಅಂತ ಭಾವಿಸಬೇಡ್ರಿ. ಕಥೆ ನಡೆದದ್ದು ಒಂದೇ ಬಾರಿ, ಆದ್ರೆ ಅದನ್ನು ಪ್ರೆಸೆಂಟ್ ಮಾಡುವ ವ್ಯವಸ್ಥೆ ಇದೆಯಲ್ಲ ಅದು ಬೇರೆ ರೀತಿ ಇದೆ ಅಂತ ತಿಳ್ಕೊಂಡ್ರಿ. ಹೀಗೆ ಕಾಕಾಸುರನ ವಧೆ ನಡೆದ ಘಟನೆಯನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಮಂತ್ರಾಲಯ ಪ್ರಭುಗಳು 4ನೇ ಶ್ಲೋಕದಲ್ಲಿ ಹೇಳ್ತಾರೆ. ಶ್ಲೋಕ ಮಾತ್ರ ನೋಡಿರೋಣ ಇವತ್ತು, ಅರ್ಥ ಅದು ವಿವರಣೆ ನಾಳೆ ಚಿಂತಿಸಬಹುದು. ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣ ಕೃತೌ ಪ್ರೇಷ್ಯತಂ ಕಾಕನೇತ್ರಂ ವ್ಯಸ್ಯಾರಾಧ್ಯೋತ್ರಿನಾಮ್ನಾ ವನಮಥ ಸಮಿತೋ ದಂಡಕಂ ತಾಪಸೇಷ್ಟಂ ಕುರ್ವನ್ ಹತ್ವಾ ವಿರಾಧಂ ಖಲ